गुरुनाथ महाराज की जय। ಕರವೀರಭದ್ರೇಶ್ವರನ ದಿವ್ಯ ಸನ್ನಿಧಾನದಲ್ಲಿ ಸಮಸ್ತ ರೋಹಣಕ್ಕೆ ಹರದ ಬ್ರಹ್ಮವೃಂದದ ಸಮಸ್ತ ಪದಾಧಿಕಾರಿಗಳಲ್ಲಿ ಅನಿರೀಕ್ಷಿತವಾಗಿ ವರ್ಷ ಪರಂಪರೆಯಂತೆ ಇವತ್ತಿನ ದಿವಸ ಮಹಾಪುಣ್ಯ ಭೂಮಿ ಅಮರ ಕಲ್ಯಾಣ ಶಿರಮರೀಶ್ವರ ಕ್ಷೇತ್ರಕ್ಕೆ ಪಾದಯಾತ್ರಾ ಮಹೋತ್ಸವ ಮಹಾಮನೆಯ ದಿವ್ಯವಾದಂತಹ ಪುಣ್ಯತಮವಾದಂತಹ ಸನ್ನಿಧಾನದಲ್ಲಿ ಸತ್ಸಂಗದ ಕಾರ್ಯಕ್ರಮದ ವೈಭವದ ವಿಜೃಂಭಣೆಯ ಕ್ಷಣಗಳಲ್ಲಿ ನಾವು ನಿಯೋಗಳಿದ್ದೇವೆ. ಸಂತ ಸಂಘದ ಮಹಿಮಾ ಅಂತಕ್ಕಂಥದ್ದೇನದ ವರ್ಣನಾತೀತ ಅಪಾರತೋದಾನ ಸತ್ಸಂಗಾತ ಮಹಿಮಾ ದುದಿನಸೆ ಉಪಮಾತಿ ಈ ಲೋಕೆ. ಈಗೇನು ಸತ್ಸಂಗಮ ಆಗಿದೆ, ಮೂರು ಲೋಕದಲ್ಲಿಯೂ ಸಹ ಈ ಪುಣ್ಯದ ಗಳಿಗೆಗಳ ಗಣನೆಗೆ ಸರಿಸಾಟಿ ಆಗುವುದಿಲ್ಲ ಅಂತ ಹೇಳ್ತಾರೆ ಜ್ಞಾನಿಗಳು. ನಮ್ಮ ಜೀವನದಲ್ಲಿ ಕ್ವಚಿತ್ತಾಗಿ ವಿರಳವಾಗಿ ಇಂತಹ ಕ್ಷಣಗಳು ನಮಗೆ ಲಭ್ಯವಾಗ್ತವೆ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರು ಅಪ್ಪಣೆ ಕೊಡಿಸುವಂತೆ ದುರ್ಲಭಂ ತ್ರೈಮೇವೈತದ ದೈವಾನುಗ್ರಹ ಹೇತುಕಂ ಮನುಷ್ಯತ್ವ ಮುಮುಕ್ಷುತ್ವ ಮಹಾಪುರುಷ ಸಂಶಯ ಅಂತ ಹೇಳ್ತಾರೆ. ಮನುಷ್ಯರಾಗುವುದೇ ಬಹಳ ದುರ್ಲಭ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯತ್ವ ಇದ್ದಂತಹ ಮನುಷ್ಯರಾಗುವುದೇನೋ ಬಹಳ ಕಷ್ಟ. ಇವೆರಡೂ ಇದ್ದ ಮೇಲೆ ನಾನು ಮುಕ್ತಿ ಹೊಂದಬೇಕು, ಪುನರಪಿ ಜನನ ಮರಣಗಳಿಂದ ನಾನು ಭವಾಬ್ದಿಂದ ಪಾರಾಗಬೇಕು, ಮತ್ತೆ ಪುನರಪಿ ಜನನ ಮರಣಗಳನ್ನು ನಾನು ಪಡಿಬಾರದು, ಈ ಯಾವ ಚಿಂತನೆ ಶುರುವಾಗ್ತದೆ. ಮುಮುಕ್ಷತ್ವ ಅಂತ ಹೇಳ್ತಾರೆ. ಮುಕ್ತಿಯನ್ನು ಪಡಿಬೇಕಂತಕ್ಕಂಥ ಇಚ್ಛಾ ಬರ್ತದೆ. ಈ ಮೂರು ಅವಸ್ಥಾ ಮುಗಿದ ಮೇಲೆ ಕೊನೆಗಳಿಗೆ ಬರ್ತದೆ. ಇವತ್ತಿನ ದಿವಸ ಏನು ಬಂದದ ಸತ್ಪುರುಷರ ಸಹವಾಸ, ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶ್ರಯ. ಇವತ್ತಿನ ದಿವಸ ಮಹಾಸ್ವಾಮಿ ಚಿದಂಬರ ಗುರು ಮಹಾರಾಜರ ಸಂಕೀರ್ತನೆ ಮಾಡ್ತಕ್ಕಂಥದ್ದು ಅಹೋಭಾಗ್ಯ ನಮಗೆ, ಶ್ರವಣ ಮಾಡತಕ್ಕಂಥದ್ದು ಅಹೋಭಾಗ್ಯ ತಮಗೆ. ತನ್ಮೂಲಕವಾಗಿ ಮಹಾಸ್ವಾಮಿ ಭಗವಂತ ವೈಕುಂಠ ಕೈಲಾಸವನ್ನು ದೂರೀಕರಿಸಿ ಇವತ್ತಿನ ದಿವಸ ಈ ಮಹಾಮನೆಯ ಭಕ್ತರ ಮಧ್ಯದಲ್ಲಿ ಸಂತ ಸಂಘದಲ್ಲಿ ಅಂತರಂಗದಲ್ಲಿ ಆ ಭಗವಂತನ ಚೈತನ್ಯ ಅಂತಕ್ಕಂಥದ್ದು ಪ್ರವಹಿಸ್ತದ. ಆ ಪ್ರಕಾರವಾಗಿ ಇಂಥ ಪುಣ್ಯತಮವಾದ ಗಳಿಗೆಗಳಿಗೆ ಅದು ಭಗವಂತ ಕಾರುಣ್ಯನೇ ಬೇಕು, ಸದ್ಗುರು ಕೃಪಾನ ಬೇಕು. ಗುರು ಕೃಪಾಹಿ ಕೇವಲ ಶಿಷ್ಯ ಪರಮ ಮಂಗಲ. ನಮ್ಮ ಜೀವನದಲ್ಲಿ ಏನಾದರೂ ನಾವು ಸಾಧಿಸಬೇಕಾಗಿದ್ರೆ ಗುರು ಕೃಪಾ ಸಂಪಾದನೆ ಮಾಡಬೇಕು. ಅಂತಪ್ಪ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಗುರು ಮಹಾರಾಜರೇ ಕಲಿಯುಗದಲ್ಲಿ 293 ವರ್ಷಗಳ ಹಿಂದೆ ಚಿದಂಬರೇಶ್ವರಾಗಿ ಪ್ರಕಟ ಆದರು. ಅಂತಹ ಚಿದಂಬರನನ್ನ ಸಖಾರಾಮರು ಪ್ರಾರ್ಥನೆ ಮಾಡ್ತಾರೆ. ನಮೋ ಚಿದಂಬರ ಪರಬ್ರಹ್ಮರು
ಮಹಾಸ್ವಾಮಿ ಚಿದಂಬರೇಶ್ವರರು ಸಗುಣಾವತಾರ ಧಾರಣ ಮಾಡಿಕೊಂಡು ಬಂದಾಗ ಮಹಾಸ್ವಾಮಿಯ ಮಸ್ತಕ ಪ್ರದೇಶದಲ್ಲಿ ಶಿವನು, ಎಡ ಭುಜ ಮತ್ತು ಬಲ ಭುಜಗಳಲ್ಲಿ ಶ್ರೀ ಮತ್ತು ಶ್ರೀಶ, ಲಕ್ಷ್ಮಿ ಮತ್ತು ಲಕ್ಷ್ಮೀಪತಿ, ದಕ್ಷಿಣ ಪಾದದಲ್ಲಿ ವಿಘ್ನೇಶ್ವರ, ಎಡಪಾದದಲ್ಲಿ ಶಕ್ತಿ. ಈ ಪ್ರಕಾರವಾಗಿ ಹೇಗೆ ಪಾಂಚದೇವ ಕಲ್ಪಿಯೇ ಐಸೆ ಅರ್ಥಾತ್ ಜನತೆ ವಸ್ತು ವೀಣ. ಒಂದು ಚಿದಂಬರನಿಗೆ ನಮಸ್ಕಾರ ಮಾಡಿದರೆ, ಚಿದಂಬರ ಅಂತ ತಿಳ್ಕೊಂಡು ನಾಮಸ್ಮರಣೆ ಮಾಡಿದರೆ ಆ ಚಿದಂಬರನ ಅಸ್ತಿತ್ವ ಅಂತಕ್ಕಂಥದ್ದು 67 ಘಟರಾಷ್ಟ್ರದಲ್ಲಿ ಹರಿಹರ ಬ್ರಹ್ಮಾದಿ ಒಂದೇ ಇದ್ದಾನೆ ಚಿದಂಬರೇಶ್ವರ. ಸಕಲ ಗ್ರಹಫಲ ನೀಲಿ ಸರಸ್ವತಿಯಾಕ್ಷ ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಅದೆಲ್ಲ ಪುಣ್ಯದ ಫಲ ಅಂತಕ್ಕಂಥದ್ದು ಒಂದೇ ಒಂದು ಬಾರಿ ಚಿದಂಬರ ಅಂದ್ರೆ ಸಾಕು ಅಂತ ಹೇಳಿ ಸಂತ ವಾಂಗ್ಮಯ ಏಕವಾರಗೆ ನಾಮ ಚಿದಂಬರ 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 ಒಂದೇ ಬಾರಿ ನಾವು ಸ್ಮರಣೆ ಮಾಡಿದರೂ ಸಾಕಲ್ಲ. ಅನಂತ ಪಾರ ಮಹಿಮಾಸೆ, ಅನಂತ ಅಂದ್ರೆ ಲೆಕ್ಕದಷ್ಟು ಪುಣ್ಯದ ರಾಶಿ ನಮ್ಮ ಪದರಿಗೆ ಬಂದು ಬೀಳ್ತದೆ. ಹಾಗಾದ್ರೆ ಚಿದಂಬರ ಅಂದ್ರೆ ನಾವು ಹೆಂಗೆ ಕರಿಬೇಕು ಅಂತಕ್ಕಂಥ ಅದನ್ನು ವರ್ಣನೆ ಮಾಡಿದ್ದಾರೆ. ಎಷ್ಟು ನಮಗ ಸಾಧ್ಯ ಆದ ಧ್ವನಿ ಏರಿಸ್ಲಿಕ್ಕೆ ಉಚ್ಚ ಮಟ್ಟದ ಸ್ತರದಲ್ಲಿ ಆ ಚಿದಂಬರ ಅಂತ ಕೂಗ್ಬೇಕಂತ. ನಮ್ಗೇನಾಗ್ತದೆ, ಸಂಕುಚಿತ ಮನೋಭಾವ ಇರ್ತದೆ. ಹೇಗೆ ಗಟ್ಟಿಗೆ ಚಿದಂಬರ ಅಂದ್ರೆ ಆಜು ಬಾಜು ಮಂದಿ ಏನಾದ್ರೆ ಅನ್ಕೋತಾರೆ, ಈಗ ನಾಚ್ಕೊಂಡು ಬಿಡ್ತೀವಿ ನಾವು. ಭಗವಂತ ಏನ್ ನಮ್ಗೆ ಸಾಧನ ಶರೀರ ಕೊಟ್ಟಾನ, ಆ ಭಗವಂತನಿಗೆ ಯಾಕೆ ಅದನ್ನು ಮೀಸಲಾಗಿರ್ಬೇಕು. ಅದಕ್ಕೋಸ್ಕರವಾಗಿ ಮುಕ್ತಿ ಘಂಟವಾದೆ ಉದ್ಧರಕೋ ಪ್ರಾಣೆ, ಮುಕ್ತಿ ಘಂಟವಾದೆ ಉದ್ಧರಕೋ ಪ್ರಾಣೆ, ಮುಕ್ತಿ ಘಂಟವಾದೆ ಉದ್ಧರಕೋ ಪ್ರಾಣೆ, ಮುಕ್ತಿ ಘಂಟವಾದೆ ಎಷ್ಟು ಸಾಧ್ಯದ ಕಂಠಶಕ್ತಿ ಮುಕ್ತ ಕಂಠ ಅಂತ ಹೇಳ್ತಾರೆ. ಬೋಲೋ ಚಿದಂಬರದಾಸ್. ಆ ಪ್ರಕಾರವಾಗಿ ಭಗವಂತ ಎಲ್ಲರೂ ಇರ್ಕೋಲ್ಲ, ಏನೋ ಗದ್ದ ನಡೆದು ಬಂದ್ಕೊಂಡು ಭಾವಿಸಿ ಬರ್ತಾನೆ. ಮಗು ಅತ್ತಾಗ ತಾಯಿ ಮೊಲೆ ಉಣಿಸ್ತಾಳ. ಹಂಗೆ ಭಕ್ತರು ಆ ಭಗವಂತನನ್ನ ಅಂತಃಕರಣಪೂರ್ವಕವಾಗಿ ಕರೆದಾಗ ಕರೆದಲ್ಲಿಗೆ ಬರ್ತಕ್ಕಂಥ ಭಗವಂತನ ಅಸ್ತಿತ್ವ ಅಂತಕ್ಕಂಥದ್ದು, ಅಸದಳವಾಗಿರ್ತಕ್ಕಂಥದ್ದು, ಅಪ್ರತಿಮವಾಗಿರ್ತಕ್ಕಂಥದ್ದು, ಆ ಭಗವಂತನ ಕ್ಷೀರಸಾಗರ ಮಥನ ಅಂತಕ್ಕಂಥದ್ದು ಕ್ಷೇತ್ರ ಕರ್ಕಿಹಿಡಿ ನಕ್ಷತ್ರ ಕೆಂಗೇರಿ ಮುರುಗೋಡದವರಿಗೆ ಸುಮಾರು 11-12 ದಿವಸಗಳ ಕಾಲ ಯಾವ ಸತ್ಸಂಗದ ಒಂದು ಪಾದಯಾತ್ರೆಯಲ್ಲಿ ಭಗವಂತನ ನಾಮ ಗುಣಗಾನ ಮಾಡ್ತಕ್ಕಂಥದ್ದು ಅಹೋಭಾಗ್ಯ ಬರೋಕ್ಕೆ ಕಾರಣೀಭೂತವಂತಹ ಒಂದು ಶಕ್ತಿ ಅದ. ಅದಕ್ಕೆ ಸಂಘಟನಾ ಶಕ್ತಿ ಅದ. ಈ ಯಾವ ರೋಣದ ಸಮಸ್ತ ಬ್ರಹ್ಮವೃಂದದ ಒಂದು ಅಂತಃಕರಣ ಪೂರ್ವವಾಗಿರ್ತಕ್ಕಂಥದ್ದು ಭಕ್ತಿ ಅಂತಕ್ಕಂಥದ್ದು. ಮೂಲ್ಮಠಾಧೀಶದಿಂದ ನಮಗೆ ವರ್ತಮಾನ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿತು, ದಿಂಡಿ ನಿರ್ಬಂಧ ಅದ ಅಂತ ತಿಳ್ಕೊಂಡೇವೆ. ಹಂಗೆ ಪತ್ರಿಕಾ ಬಂದ್ಕೂಡೆ ಇಲ್ಲಿ ಎಲ್ಲ ಪ್ರತಿನಿಧಿಗಳು ದೂರವಾಣಿ ಸಂಪರ್ಕ ಮಾಡಿದ್ರು. ಮತ್ತೆ ಹೆಂಗ್ರಿ ಹಿಂಗೆ ಪೇಪರ್ನಾಗ ಹಿಂಗೆ ಬಂದ್ರು, ಮತ್ತೆ ಹೆಂಗೆ ನಮ್ದು ವಿಚಾರ. ನಾವಂದ್ರಿ
ನಾವಂತೂ ಹೊಂಟೇವಪ್ಪ, ಎಲ್ಲಿ ತನಕ ನಮ್ಗೆ ಯಾವ ರೀತಿ ಭಜನೆ ಮಾಡಬೇಡ್ರಿ, ತಾಳ ವೀಣ ಮೃದಂಗ ಬಾರಿಸ್ಬೇಡ್ರಿ ಅಂತ ಯಾರ ಶಿಸ್ತಿನ ಕ್ರಮ ತಗೊಳಕ್ ಬಂದ್ರೆ ಅವ್ರನ್ನ ಬಸ್ ಎತ್ತು ಹೋಗ್ಬಿಡ್ತೀವಿ. ನೀವೇನು ಚಿಂತೆ ಮಾಡಬೇಡ್ರಿ, ನಾವು ಬರಂಗೆ ಬರ್ತೀವಿ, ಕೆಲಸ ನನಗೆ ನಡೀಲಿ ಅಂತ ಹೇಳಿ ಅದ ಹೇಳಿ ಕಾರಣ ಅಂತ ಕೇಳಿದ್ರೆ ಆ ಭಗವಂತನ ಇದು ಸಪ್ತ ಪರೀಕ್ಷೆ ಒಂದು ಝುಳುಕು ಮಾಸ್ಲೆ ಇವ್ರು ಹೇಗೆ ಇಷ್ಟ ಸ್ವಲ್ಪ ನಮಗೆ ಒಂದು ನೆವ ಬೇಕಾಗಿರ್ತದೆ. ಇಂಥ ದೊಡ್ಡ ಸಾಧನ 7 ದಿವಸದ ಶರೀರ ದಂಡನ ಆಗ್ತದೆ, ನಿಮ್ಮಂಥ ಸದ್ಭಕ್ತರ ದರ್ಶನ ಆಗ್ತದೆ, ಭಗವಂತನಿಗೆ ನಿವೇದವಾಗಿರ್ತಕ್ಕಂಥ ಪ್ರಸಾದ ನಮಗೆ ಸಿಗ್ತದೆ. ತನ್ಮೂಲಕವಾಗಿ ಕರವೀರುವ ದೇಶದಂಥ ಶ್ರೇಷ್ಠ ಭಗವಂತನ ದರ್ಶನ, ಕುಲದೇವತಾ ದರ್ಶನ ಅಂತಕ್ಕಂಥದ್ದಾಗ್ತದೆ, ದಾರಿದ್ರ್ಯಕ್ಕೂ ನದಿ ನದಂಗಳ ದರ್ಶನ ಅಂತಕ್ಕಂಥದ್ದಾಗ್ತದೆ, ಸುಗೋಲ ಪುಣ್ಯಕ್ಷೇತ್ರ ದರ್ಶನ ಆಗ್ತದೆ, ಮುನವಳ್ಳಿ ಚಿದಂಬರ ಆಶ್ರಮ ದರ್ಶನ ಅಂತಕ್ಕಂಥದ್ದಾಗ್ತದೆ, ಪಂಚಲಿಂಗೇಶ್ವರ ದರ್ಶನ ಅಂತಕ್ಕಂಥದ್ದಾಗ್ತದೆ. ದಾರಿದ್ರ್ಯಕ್ಕೂ ಒಂದೇ ಎರಡು ಪ್ರತಿಮಾ ಇರ್ತಕ್ಕಂಥ ಅಸಂಖ್ಯವಾದಂಥದ್ದು ತೀರ್ಥ ಪುಣ್ಯಕ್ಷೇತ್ರ ದರ್ಶನ ಆಗ್ತಕ್ಕಂಥದ್ದು ಸುಯೋಗ ಒಂದೇ ಒಂದು ಸಣ್ಣ ಕಾರಣದಿಂದ ಯಾರು ಏನು ಅಂತಾರ ಹಂಗೆ ಬೇಡ ಅಂತಾರೋ ಹಂಗೆ ಬಿಟ್ರ ಬಿಡ್ರಿ ಹಂಗಾತ್ರಿ. ಭಾಳ ದಿಂಡಿ ಮಂದಿ ಏನು ಮಾಡಿದ ಒಂದು 20-25 ದಿಂಡಿ ಬರ್ತಾವ ಮುರುಗೋಡಕ್ಕೆ. ಅವರೆಲ್ಲರೂ ಏನು ಮಾಡ್ಯಾರ, ಮಾಸ್ಲೆ ದಿಂಡಿ, ಮಾಸ್ಲೆ ಅಂದ್ರೆ ಏನು ತಿಳ್ಕು ಅಂದ್ರೆ ಒಂದು 5-6 ಮಂದಿ ಅದು ಒಂದೇನೋ ಒಂದು ವಾಹನ ಮಾಧ್ಯಮ ಮಾಡೋದು, ಎಲ್ಲೆಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ ಅವರ ದಾರ್ಯಾಗ ಬಂದು ಪ್ರಸಾದ ಮಾಡ್ಬೇಕು, ಇಲ್ಲ ಅವ್ರೇ ಮಾಡ್ಕೊತ ಹೋಗ್ಬೇಕು. ಹಿಂಗೆ ಒಂದು 10-20 ದಿವಸ ಬಿಡ್ತಾವ, 10 ದಿವಸ ಅಂದ್ರೇನು ನಮಗೇನು ಅನಿಸ್ತು ಅದು ಅದು ವೈಖರಿ ಅವ್ರು ಹೆಂಗೆ ಮಾಡಲಿ, ನಮಗೂ ವಿಚಾರ ಮಾಡ್ತೀವಿ. ಭಗವಂತ ಅಕಸ್ಮಾತ್ ಆ ಪ್ರಸಂಗ ಬಂದ್ರೆ ನಾವು ಹಂಗೆ ರೈಟ್ ಹೇಳ್ತೀವಿ, ಹಂಗೆ ಗಾಡಿ ನಮ್ಮ ಕೈಗೆ ಇರ್ತಾವೆ, ಹೋಗ್ಲಿಕ್ಕೆ ಬರ್ತದೆ ಬಂದ್ವಿ. ಆದ್ರಿಂದಕ್ಕೆ ನಿರ್ಬಂಧ ಬಂದಿಲ್ಲ. ಇದು ಕಾರಣ ಏನು ಅಂತ ಕೊಡ್ತೇವೆ, ಭಗವನ್ನಾಮದ ಮಹಿಮಾ ಅಂತಕ್ಕಂಥದ್ದದ. ಆ ಭಗವನ್ನಾಮದ ಮಹಿಮಾದ ಒಂದು ವಿಶೇಷತ ನಮ್ಗೆ ಎಲ್ಲಿ ಸಿಗ್ತದೆ, ಇನ್ಯಾವುದ್ರ ರೋಡ್ ಏನಾದ್ರು ಬಾಜಾದ್ರು ಕಾಯಿಪಲ್ಲೆ ಪೇಟೆ ಸಿಗ್ತದೇನು ಸಾಧ್ಯನೇ ಇಲ್ಲ. ಈ ಯಾವ ಸಾಧು ಸಂಗಮ ಅಂತಕ್ಕಂಥದ್ದದ ಇಲ್ಲಿ ಮಾತ್ರ ಆ ಭಗವಂತ ನಾಮದ ಒಂದು ವಿಶೇಷವಾದ ಬಾಜಾರ್ ತೆರೆದಿರ್ತದೆ ಮಹಾರಾಜ್. ಆ ಪ್ರಕಾರವಾಗಿ ಇಲ್ಲಿ ಖರೀದಿ ಮಾಡೋದು ಸಾಕಷ್ಟದ, ಖರೀದಿ ಮಾಡೋದು ಬಹಳ ಕಡಿಮೆ ಮಂದಿ ಇದ್ದೀವಿ. ಆದ್ರಿಂದ ನಿಮ್ಗೆ ಪುಕಟ್ ಕೊಡ್ಲಿಕ್ಕತ್ತೀವಿ. ಆದ್ರಿಂದ ಸಂತ ರಾಜಾರಾಮ ಹೇಳ್ತಾ ಇದ್ದಾರೆ, ಅಮತೆ ಸ್ಥಳ ಕ್ಷೀರ ಸಾಗರ ದೇವಿ ಆನೆಲೆ ಬರೋಬ್ಬರ. ಆ ಭಗವಂತ ಎಲ್ಲಿ ಖರೆ ಭಕ್ತರಿದ್ದಾರೆ, ಎಲ್ಲಿ ಅವನಲ್ಲಿರ್ತಕ್ಕಂಥದ್ದು ಆಂತರಿಕ ವಿಶ್ವಾಸಗ ಒಂದು ನೈಷ್ಠಿಕ ಭಕ್ತರಿದ್ದಾರೆ, ಅಲ್ಲಿ ಅವನ ಆಗಮನ ಅಂತಕ್ಕಂಥದ್ದಿರ್ತದ. ಆದ್ರಿಂದ ಅವ ಆರಿಸ್ಕೊತಾನ. ಜಗತ್ತಿನ ಸಾಕಷ್ಟು ಬಂದಿದ್ದಾರೆ, ಅವರೆಲ್ಲರಿಗೂ ಆರಿಸ್ಕೊಳ್ಳಲ್ಲ. ಯಾಕೆ? ಯಾರಿಗೆ ಅಧಿಕಾರ ಅದ, ಯಾರಿಗೆ ಇದು ಕಳವಳ ಅದ, ಯಾರಿಗೆ ತಳಮಳ ಅದ, ಯಾರಿಗೆ ಈ ಸತ್ಸಂಗದೊಳಗೆ ಭಾಗ ತಗೋಬೇಕಂತದ, ಯಾರಿಗೆ ಇದೇ ಜನದಲ್ಲಿ ಪಾರಮಾರ್ಥದ ಒಂದು ವಿಶೇಷತೆ ನಾವು ಪಡ್ಕೋಬೇಕಂತದ, ಇದೇ ಜನದಲ್ಲಿ ಉದ್ಧಾರ ಆಗ್ತಕ್ಕಂಥ ಚಿಂತನ ಅದ, ಅಂಥವ್ರಿಗೆ ಮಾತ್ರ ಇದು ಸಿಗ್ತದ. ಆದ್ರಿಂದ ಸಾಧಕರು ಸಾಕಷ್ಟು ಮಂದಿ ಕೋಟಿಗಟ್ಟಲೆ ಇದ್ರು ಅದರ ಕೆಲವೇ ಮಂದಿಗಳಿಗೆ ವಿಶೇಷವಾದಂತಹ ಹಸಿವು ಅಂತಕ್ಕಂಥದ್ದಿರ್ತದ. ಆದ್ರಿಂದ ಸಂತ ರಾಜಾರಾಮ ಮಹಾರಾಜರು ಏನ್ ಸತ್ಸಂಗ ಇದು ಅದ, ಈ ಸತ್ಸಂಗಕ್ಕೆ ಸನಕಾದಿಕ ಸ್ವರೂಪ ಅಂತ ಹೇಳ್ತಾರೆ. ತುಮಿ ಸನಕಾದಿಕ ಸಂತ, ತುಮಿ ಸನಕಾದಿಕ ಸಂತ, ಸನಂದನರು ದೇವಲೋಕದಲ್ಲಿ ಇರ್ತಕ್ಕಂಥ ಈ ಮಹಾನ್ ಭಾವಿದ್ದಾರೆ. ಆ ಸ್ವರೂಪದ ಅಂಶೀಭೂತವಾದ ಶಕ್ತಿ ನಿಮ್ಮಲ್ಲಿ ನಮ್ಮಲ್ಲಿ ಇರೋದ್ರಿಂದ ಈ ಸತ್ಸಂಗದ ಒಂದು ಭಾಗ ಯೋಗ ನಮಗೆ ಬಂದದ. ಅವಡೆ ಕೃಪಾದಾನ ತುಮಚಿ ಮದ್ದು ನಮ್ಗ ಇಲ್ಲಿ ಸಾಕಷ್ಟು ಮಂದಿ ಭೂತಾಳದೊಳಗ ಕೋಟ್ಯಾಧಿಪತಿಗಳಿದ್ದಾರೆ. ಅವ್ರದ ಆಶೀರ್ವಾದ ತಗೊಳ್ಳೋದು ಅವಶ್ಯಕತೆ ನಮಗೇನು ಬೇಕಾಗಿಲ್ಲ. ಯಾಕಂತ ಬೇಕು ಅಂತ ಕೇಳಿದ್ರೆ
ಅವರಿಂದ ಏನು ಪ್ರಯೋಜನ ಅದ ಲೌಕಿಕಾರ್ಥವಾಗಿ ಕ್ವಚಿತ್ ಇದ್ರೂ ಸಹ ಅದು ದೇವ ನಿರ್ಮಿತಿದ್ರೆ ಮಾತ್ರ ಸಾಧ್ಯದ. ಆದ್ರಿಂದ ಅಂಥವರಿಂದ ನಮ್ಗೆ ಅನುಕೂಲ ಬಹಳಷ್ಟು ಆಗೋದಿಲ್ಲ. ಅರ್ಥಾತ್ ಅದರಿಂದ ಪ್ರತಿಕೂಲ ಜಾಸ್ತಿ ಇರ್ತದೆ. मनविता कृपावंत तुम्ही संत माय बाप कृपावंत आवडे कृपादान तुमची मध्ये ನಿಮ್ದು ಕೃಪಾಶೀರ್ವಾದ ನಮ್ಗಿದೆ ಖರೆ. ಆದ್ರ ಕೊನೆ ಗಳಿಗೆ ಬರ್ತಕ್ಕಂಥದ್ದು ಯಮಪಾಶವು ಸಹ ನಮಗೆ ಬಿಚ್ಚಿ ಹೋಗ್ತದೆ. ಅರ್ಥಾತ್ ನಮಗೆ ಒಂದು ಕ್ಷಣದ ಪುಣ್ಯದ ಒಂದು ಗಳಿಗೆ ಅಂತಕ್ಕಂಥದ್ದು ನಮ್ಮನ್ನ ಪಾರಮಾರ್ಥದಲ್ಲಿ ಪರಮಪದ ಅಂತಕ್ಕಂಥದ್ದು ಕೊಡ್ಲಿಕ್ಕೆ ಕಾರಣೀಭೂತ ಆಗ್ತದ. ಆದ್ರಿಂದಾಗಿ ಈ ಸಂತ ಸಮಾಗಮದ ಮಹಿಮಾ ಅಂತಕ್ಕಂಥದ್ದು ತ್ರಿಲೋಕದಲ್ಲಿಯೂ ಸಹ ತ್ರಿಭುವನದಲ್ಲಿಯೂ ಸಹ ಸಸಾಟಿ ಆಗ್ತಕ್ಕಂತಹ ಪುಣ್ಯ ಯಾವುದೇ ಇಲ್ಲ. ನಮಗೆ ಜನ್ಮ ಕೊಟ್ಟಂತ ತಾಯಿ ತಂದೆಗಳು ನಾವೇನು ಹೇಳ್ತೇವೆ, ಜನನಿ ಜನ್ಮ ಭವಿಷ್ಯ ಶ್ರದ್ಧಾತ ಗಣೇಶ ಅಂತ ಹೇಳ್ತಿರ್ತಾರೆ. ಆದ್ರೆ ಯಾವ ಸಂತ ಮಹಾತ್ಮರಿಗೆ ರಾಜಾರಾಮ ಮಹಾರಾಜ್ ಹೇಳ್ತಾರೆ, तुम्ही ಸಂತ ಮಾಯ ಬಾಪ ಕೃಪಾ ಅಂತ ತುಕಾರಾಮ ಮಹಾರಾಜ್ ಹೇಳ್ತಾರೆ. ನೀವು ತಾಯಿ ತಂದೆ ಲೌಕಿಕಾರ್ಥವಾಗಿ ಜನ್ಮ ಕೊಟ್ಟಂತವರು ಋಣಾನುಬಂಧ ರೂಪೇಣ ಸತಿಪತಿ ಸುತ್ತ ಎಲ್ಲಿ ತನಕ ಋಣ ಇರ್ತದೆ ಅಂತಕ್ಕ ತಾಯಿ ತಂದೆ ಬಂಧುಗಳು ಕುಟುಂಬದ ವರ್ಗದಲ್ಲಿ ಸಮಾಜದ ವ್ಯವಸ್ಥಾದಲ್ಲ ಇರ್ತೀವಿ. ಯಾವಾಗ ಋಣಾನುಬಂಧ ತೀರ್ತು ಕಟ್ಲೆ ನೀರಿನ ಮೇಲೆ ಪುತ್ರ ವಿಠಲ ಎನ್ನುವಂತೆ ಒಂದು ಕ್ಷಣವೂ ನಾವು ಇರಲಿಕ್ಕೆ ಸಾಧ್ಯವಿಲ್ಲ. ಯಾರ್ಯಾರಿಗೆ ಯಾವಾಗ ವಾರಂಟಿ ಬರ್ತದೆ ಹೇಳಿಕಾಗುವುದಿಲ್ಲ. ಆದ್ರಿಂದ ಆ ಮಹಾನವಮಿ ಸ್ವರೂಪವಾಗಿರ್ತಕ್ಕಂತಹ ಮರಣವನ್ನು ನಾವು ಜಯಿಸಬೇಕಾಗಿದ್ರೆ ಭೂಮಂಡಲದಲ್ಲಿ ಮೃತ್ಯೋರ್ಮ ಮೃತಂಗವೇ ಎನ್ನುವಂತೆ ನಾವು ಮೃತ್ಯು ಮುಖದಲ್ಲಿ ಇದ್ದಂಥವ್ರು ಅಮೃತವನ್ನು ಸ್ವೀಕಾರ ಮಾಡಬೇಕು, ಸಿಂಚನ ಮಾಡ್ಕೋಬೇಕು. ಹಾಗಾದ್ರೆ ಅಮೃತ ಭೂಮಂಡಲದಲ್ಲಿ ಅದು ಯಾವುದಿದೆ ಅಂತ ತಿಳ್ಕೊಂಡ್ರೆ ಸಂತಸಂಗೆ ಅಂತರಂಗೆ ಸಂತ ಸಂಖ್ಯೆ ಅಂತರಂಗೆ ಈ ಸತ್ಸಂಗದಲ್ಲಿ ಅಂತರಂಗ ಪೂರ್ವಕವಾಗಿ ಅಂತಃಕರಣ ಪೂರ್ವಕವಾಗಿ ನಿಶ್ಚಲ ಮನಸ್ಸಿನಿಂದ ಚಿದಂಬರ ಅದೇ ಖರೆ ಆದ್ರೆ ಖಂಡಿತವಾಗಿ ಈ ಕಡೆ ಪಾವು ಈ ಕಡೆ ಅವಾಗ ನೀವೆಲ್ಲಿ ನೋಡ್ತೀರಿ ಅಲ್ಲೆಲ್ಲ ಚಿದಂಬರ ಸ್ವರೂಪವೇ ನಾವು ಕಾಣಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು. ಆದ್ರಿಂದ ಅಂತ ಚಿದಂಬರನ ಕಾರುಣ್ಯದ ಒಂದು ಹೊನ್ನಲು ದ್ರೋಣಾಚಾರ್ಯಕ್ಕೆ ದಿಂಡಿ ಮುಖಾಂತರಕ್ಕೆ 365 ದಿವಸವೂ ನಮಗಿದು ಒದಗಬೇಕು. ಆದರೆ ಇದು ಅಂತರ್ಜಾಲದ ಯುಗ. ಆದ್ದರಿಂದ 365 ದಿವಸ ನಮಗೆ ಪುರ್ಸೊತ್ತು ಇಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ವರ್ಷಕ್ಕೆ ಒಮ್ಮೆ ಆಗದೆ ಹೋದ್ರೆ 9 ತಿಂಗಳಿಗೊಮ್ಮೆ ನವಮಾಸಕ್ಕೊಮ್ಮೆ, ಅದು ಆಗದೆ ಹೋದ್ರೆ 6 ತಿಂಗಳಿಗೊಮ್ಮೆ ಷಣ್ಮಾಸಕ್ಕೊಮ್ಮೆ, ಅದು ಆಗಿ ಹೋದ್ರೆ ತ್ರೈಮಾಸಕ್ಕೊಮ್ಮೆ, ಅದು ಆಗದಿದ್ರೆ ತಿಂಗಳಿಗೊಮ್ಮೆ, ಮಾಸಕ್ಕೊಮ್ಮೆ, ಅದು ಆಗಿದ್ರೆ ಪಕ್ಷಕ್ಕೊಮ್ಮೆ, ಪಕ್ಷಕ್ಕೆ ಆಗಿದ್ರು ಸಪ್ತಾಹಕ್ಕೊಮ್ಮೆ, ಸಪ್ತಾಹಕ್ಕೆ ಆಗಿದ್ರು ವರ್ಷದಲ್ಲಿ 1 ದಿವಸ. ವರ್ಷದಲ್ಲಿಯೇ ಈ 1 ದಿವಸದ ಪುಣ್ಯದ ಒಂದು ಸಂಚಯನ ನಮ್ಮನ್ನ ವರ್ಷಭರ ಮತ್ತೆ ಮುಂದಿನ ವರ್ಷ ಬರ್ತಕ್ಕ ಚಾರ್ಜ್ ಈ ಏನು ಮೊಬೈಲ್ ಚಾರ್ಜ್ ಮೇಲೆ ನೋಡ್ಕಾಗ್ತದೆ. ಆದ್ರೆ ನಮಗೆ ಈ ನಾಮಸ್ಮರಣೆ ಚಾರ್ಜ್ ಇರ್ತಕ್ಕಂಥ ಒಂದ್ಸರಿ ಮಾಡಿ ಹೋಗ್ಬಿಟ್ರೆ 1 ವರ್ಷ ತನಕ ಇದು ಚಾರ್ಜ್ ಇದೇ ಇರ್ತದೆ. ಆ ಪ್ರಕಾರವಾಗಿ ಅಂತ ಸಹಿತವಾಗಿರ್ತಕ್ಕಂಥದ್ದು ಈ ಯೋಗವನ್ನ ನಾವು ಒತ್ತಾಯಪೂರ್ವಕವಾಗಿ ಸಹಯೋಗ ತಗೋಬೇಕು, ಇದನ್ನು ಉಪಯೋಗ ಮಾಡ್ಕೋಬೇಕು. ಅಮೃತಾತ್ಮರೇ ಆ ದಿಶೆಯಲ್ಲಿ ಯಾವ ರೋಡ್ ಸಮಸ್ತ ವಿಪ್ರ ವೃಂದಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಕಳ್ಕಳಿಂದ ಕೇಳಿದವರು ನೀವು ಬರ್ರಿ, ನಮಗೆ ಬರ್ಲಿಕ್ಕೆ ನಮಗೂ ಬೇಕಾಗಿದೆ. ಬೇಕಾದ ಬೇರೆ ಬೇರೆ ಕಡೆ ಬೇಕಾದಷ್ಟು ವೈಭವದಿಂದ ಕಾರ್ಯಕ್ರಮ ಸಾವಿರಾರು ಲಕ್ಷಗಟ್ಟಲೆ ಮಂದಿ ಇರ್ತಾರೆ. ಇಂಥ ಸತ್ಸಂಗ ಏನೋ 100 ಮಂದಿ ಇರ್ತದ, ಅದಕ್ಕೇನು ಅವ್ರು ಬರೀದ ಅವರು ಹೇಳಿ ಕೊಟ್ಟರು ಅರ್ಥಾತ್ ಹೇಳಿ ಕಾರಣ ತಿಳ್ಕೊಂಡು ಕೇಳಿದೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಅದು ಒಂದು ಸಂತರು ಬರಬೇಕು, ಸತ್ಸಂಗ ನಡೀಬೇಕು, ಕಿಂಚಿತ್ತು ನಮ್ಮಿಂದ ಅವರಿಗೆ ಸೇವಾ ಗಢಾಯಿಸಬೇಕು ಅಂತಕ್ಕಂಥದ್ದು. ಪತ್ರಂ ಪುಷ್ಪಂ ಫಲಂ ತೋಯಂ ಎನ್ನುವಂತೆ ಬಿಂದು ಗಂಗೋದಕ್ಕೆ ಒಂದು 3 ತುಳಸಿ ಇಷ್ಟನ್ನೇ ನಾವು ಭಗವಂತ ಸಮರ್ಪಣೆ ಮಾಡಿದ್ರೆ ಸಾಕು. ಆ ಭಗವಂತನ ಕಾರುಣ್ಯ ಅಂತಕ್ಕಂಥದ್ದು ನಮಗೆ ಅಕ್ಷಯವಾಗಿ ಅನುಗ್ರಹ ಅಂತಕ್ಕಂಥದ್ದು ಮಾಡ್ತದೆ. ಮಹಾರಾಜ ಜೀವನದಲ್ಲಿ ಮನುಷ್ಯನು ಮಾಡಬೇಕಾದಂತಹದ್ದು ಕರ್ತವ್ಯಗಳು, ಅವರ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಸತ್ಸಂಗ. ಚಿದಂಬರ ಅವತಾರ ಆಗಿದ್ದು ಅದಕ್ಕೆ. ಜಗತ್ತಿನಲ್ಲಿ ವಿಪ್ರರು ಹೇಗಿರಬೇಕು, ಯಾವ ಪ್ರಕಾರವಾಗಿ ಅವ್ರ ನುಡಿ ನಡೆ ಇರಬೇಕು, ಯಾವ ಪ್ರಕಾರವಾಗಿ ಅವರ ಅನುಷ್ಠಾನವಿರಬೇಕು, ಯಾವ ಪ್ರಕಾರವಾಗಿ ಅವರ ನಡೆ ನುಡಿ ಇರಬೇಕು, ಇವೆಲ್ಲಗಳು ಸ್ವತಃ ತಾವೇ ಅನುಸಂಧಾನ ಮಾಡಿ ಚಿದಂಬರೇಶ್ವರರು 4 ಯುಗದ ಭಗವಂತ ಅವತಾರದಲ್ಲಿ ಚಿದಂಬರ ಅವತಾರ ಕಳಸಪ್ರಾಯವಾಗಿದೆ ಎಂಬುದಾಗಿ ಮಹಾರಾಜರು ಬರ್ತಕ್ಕಂಥವರಾಗಿದ್ದಾರೆ. ಮಹಾಸ್ವಾಮಿ ಚಿದಂಬರ ಗುರು ಮಹಾರಾಜರ ಒಂದು ಸತ್ಸಂಗದ ಒಂದು
ಅವಧಿ ಇತ್ತು. ರಾಜಾರಾಮ್ ಮಹಾರಾಜರು ಚಿದಂಬರ ಮಹಾರಾಜರು ಅವತಾರ ಮಾಡಿ ಬಂದಿದ್ರು. ಇವತ್ತಿನ ದಿವಸ ಏನಾಗಿದೆ, ಸ್ವತಃ ಚಿದಂಬರ ವಂಶಭೂಷಣಾತ್ಮನೇ ನಮಃ ಅಂತ ಹೇಳಿ ಚಿದಂಬರ ವಂಶಭೂಷಣರಲ್ಲಿ ಒಂದು ಸಣ್ಣ ಮಗು ಇದ್ರೂ ಸಾಕು, ಅದಕ್ಕೆ ದೀರ್ಘ ಹಾಕು, ಗುರುಪುತ್ರಾಪ್ತೇ ವಂದಿತಿ ಮಹಾಪಾಪಿ ಉದ್ಧರತಿ. ಸದ್ಗುರು ಮಹಾರಾಜರ ಮನೆತನದ ಒಂದು ಸಣ್ಣ ಪೀಳಿಗೆ ಇರೋದಾಗ ಅದಕ್ಕೆ ನಾವು ನಮಸ್ಕಾರ ಮಾಡಿ ನಾವು ಉದ್ಧಾರ ಆಗಿ ಹೋಗ್ತೇವೆ. ಹಂಗೆ ಚಿದಂಬರ ಮಹಾರಾಜರ 7ನೇ ಪೀಳಿಗೆಯವರಂತ ಪೂಜನೀಯ ರಾಮ ದೀಕ್ಷಿತ್ ಗುರು ಮಹಾರಾಜರ ಸಾನ್ನಿಧ್ಯ ಇಲ್ಲಿದೆ. ಗುರು ಮಹಾರಾಜರು ಚಿದಂಬರ ನಾವು ನೋಡಿಲ್ಲ, ಆ ಚಿದಂಬರನ ಒಂದು ರಕ್ತವೇ ಧಮನಿಗಳಲ್ಲಿ ನಮ್ಮ ಗುರು ಮಹಾರಾಜರ ಒಂದು ವಿಶೇಷವಾದ ವಂಶಭೂಷಣರಲ್ಲಿ ಆದ್ರಿಂದ ಪ್ರತ್ಯಕ್ಷ ಚಿದಂಬರ ನೋಡದೇ ಇದ್ರು ಆ ಚಿದಂಬರ ರೂಪದಲ್ಲಿ ಗುರು ಮಹಾರಾಜರು ಇದ್ದಾನೆ. ನಾವು ರಾಜಾರಾಮ ವಿಠಾಬಾಯಿ ಇವ್ರನ್ನೆಲ್ಲ ನಾವು ಚರಿತ್ರೆಯಲ್ಲಿ ಹೋಗ್ತೀವಿ, ಅವ್ರು ನಾವೇನು ಕಂಡಿಲ್ಲ. ಆ ರಾಜಾರಾಮನ ಒಂದು ಸಂಕೇತದ ವೀಣಾದ, ಆ ವಿಠಾಬಾಯಿ ಮಾತಾ ಒಂದು ಸಂಕೇತದ ತಾವೆಲ್ಲ ಪೂಜನೀಯ ಮಾತೃವೃಂದಾದ. ಆ ಪ್ರಕಾರವಾಗಿ ಚಿದಂಬರರು ಇದ್ದಾರೆ, ಸಂತ ಮಾತಾ ವಿಠಾಬಾಯಿ ಇದ್ದಾರೆ, ಸಂತ ಶ್ರೀ ರಾಜಾರಾಮ್ ಮಹಾರಾಜ್ ಇದ್ದಾರೆ. ಆದ್ರಿಂದ ಇದು ಪ್ರತ್ಯಕ್ಷವಾಗಿ ಭಗವಂತ, ನಾವು ಕೆಂಗೇರಿಯೊಳಗೆ ನಾವು ವೈಭವ ನೋಡ್ತೀವಿ, ಆ ಕೆಂಗೇರಿಯಲ್ಲಿ ವೈಭವ ಸಮಾನವಾಗಿರ್ತಕ್ಕಂಥದ್ದು ಚಿದಂಬರ ಇರಬೇಕು, ಚಿದಂಬರ ಭಕ್ತರಿರಬೇಕು. ಈ ಯಾವ ಕ್ಷೇತ್ರ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ಆ ಭಗವಂತನ ಸನ್ನಿಧಾನ ಇರ್ತಕ್ಕಂಥ ಪುಣ್ಯಕ್ಷೇತ್ರ ಆಗ್ತದೆ. ನಾವು ಹೊಸ ವೈಕುಂಠ ಮಂದಿರ ವೈಕುಂಠ ಕೈಲಾಸ ಖಾಲಿ ಮಾಡಿ ಭಗವಂತ ಚಿದಂಬರೇಶ್ವರ ಇಲ್ಲಿ ಮುಹೂರ್ತ ಮಾಡಿದ್ದಾನೆ ಮಹಾಮನೆಯೊಳಗೆ. ಪ್ರತ್ಯಕ್ಷ ವೀರಭದ್ರೇಶ್ವರ ಕರವೀರ ವೀರಭದ್ರೇಶ್ವರ ದರ್ಶನ, ಪ್ರತ್ಯಕ್ಷವಾಗಿ ಆಂಜನೇಯ ದೇವರ ದರ್ಶನ, ಅಂತಹ ಒಂದು ವಿಶೇಷವಾದಂತಹ ಪುಣ್ಯತಮವಾಗಿರ್ತಕ್ಕಂಥ ಯಾವ ಪುಣ್ಯ ಭೂಮಿಯ ಮಹಾಮನೆ. ಅರ್ಥಾತ್ ಇದು ಸದಾಕಾಲ ಅನ್ನದಾನ, ಸದಾಕಾಲ ಆ ಭಗವಂತನ ಉಪಾಸ ಅಂತಕ್ಕಂಥ ಪುಣ್ಯ ಸ್ಥಳವಾದ್ರಿಂದ ಇಲ್ಲಿಯ ಕಣಕಣೂ ಸಹ ಪವಿತ್ರವಾಗಿರ್ತಕ್ಕಂಥದ್ದು. 21 ವರ್ಷ ಸತತವಾಗಿ ಈ ಯಾವ ಕ್ಷೇತ್ರಕ್ಕೆ ನಮ್ಮ ದಿಂಡಿ ಅಂತಕ್ಕಂಥ ಬಂದು ನಿಮ್ಮೆಲ್ಲರ ಒಂದು ಆತಿಥ್ಯ ಇಟ್ಕೊಂಡು ಹೋಗ್ತಕ್ಕಂಥದ್ದು, ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಲೋಕಕ್ಕೆಲ್ಲ ಕಲ್ಯಾಣ ಬಯಸ್ತಕ್ಕಂಥದ್ದು. ಇದು ಕೇವಲ ನಿಷ್ಕಾಮವಾಗಿರ್ತಕ್ಕಂಥದ್ದು ಸತ್ಸಂಗ ಮತ್ತು ಪಾರಮಾರ್ಥಿಕವಾಗಿರ್ತಕ್ಕಂಥದ್ದು. ಲೌಕಿಕ ಮತ್ತು ಅಲೌಕಿಕ ಎರಡು ಸಾಧನಾದ ಮಾರ್ಗವ. ಲೌಕಿಕ ಅಂತಂದ್ರೆ ನಾವು ಬರೇ ನಮ್ಮ ಮನೆ, ನಮ್ಮ ಮಾರು, ನಮ್ಮವರು, ನಮ್ಮವರು, ನಮ್ಮ ಸಂಬಂಧಿಕರು ಇಷ್ಟೇ ಚೋಯಿದ್ರು ಸಾಕು, ಬೇರೆದವರು ಹಾಕೊಂಡು ಹೊರಡಿಲ್ಲ. ಇದು ನಮ್ಮದು ಮನುಷ್ಯನ ಸಾಮಾನ್ಯ ಚಿಂತನೆ ಅಲ್ಲ. ಆದರೆ ಈ ಸಂತ ಸಮಾಜ ಬರ್ತಕ್ಕಂತಹದ್ದೇನದನ್ನು ಇದು ಪಾರಲೌಕಿಕವಾಗಿರ್ತಕ್ಕಂಥದ್ದು, ಅರ್ಥಾತ್ ಲೋಕಾತ್ಮಸ್ಥ ಸುಖಿನೋ ಭವತು ಅಂತಕ್ಕಂಥ ಒಂದು ಚಿಂತನೆಯನ್ನು ಹೊಂದಿರತಕ್ಕಂಥದ್ದು. ಈ ಯಾವ ಸತ್ಸಂಗದ ಒಂದು ಮಹಿಮಾ ಅಂತಕ್ಕಂಥದ್ದನ್ನು ವರ್ಣನೆ ಮಾಡಬೇಕಾದ್ರೆ ಸಂತ ರಾಜಾರಾಮ ಗುರು ಮಹಾರಾಜರು ऐसे उत्सव यात्रे से वारिगढ़ ಪ್ರತಿ ವರ್ಷ ऐसे ಸಂಗಾವಿ ಸರಸಿ ಮಾಧವಿನಂತಿ ಪಾಯಸಿ. ಈ ಪ್ರಕಾರವಾಗಿ ಮನೆ ಮನೆಗೆ ಊರಿಗೆ ಹೋಗಿ ಅಪ್ಪ ನಿಮ್ಮ ಪಾಲಕ ನಾ ಬೆಳ್ಕೊತೀನಿ, ವರ್ಷಕ್ಕೂ ಒಮ್ಮೆ ನಿಮಗೆ ಭಗವಂತ ಈ ಸಾಧನ ಶರೀರ ಕೊಟ್ಟಿದ್ದಾನೆ. ಯಾವ ಕಾಲಕ್ಕೆ ಇದಕ್ಕೆ ಏನೇನು ಜಡ್ಡು ಜಾಪತ್ ಬರ್ತಾವೆ ಹೇಳಿಲ್ಲ, ಯಾವಾಗ ಯಾವ ಕಾಲಕ್ಕೆ ಇವು ತಿರ್ತಾ ಬದುಕೊಂತ ವಾತ ಬಿದ್ದ ಕಫಗಳ ಪ್ರಕೋಪ ಆಗ್ತಾ ಹೇಳಿ ಬರಂಗಿಲ್ಲ, ಯಾವ ಮಾತು ಹೇಳ್ತದೆ ಹೇಳಿ ಬರಂಗಿಲ್ಲ, ಯಾವ ಕಿವಿ ಮಂದಾಗ್ತಾ ಹೇಳಿ ಬರಂಗಿಲ್ಲ, ಯಾವ ಕಣ್ಣು ಮಂದಾಗ್ತಾ ಹೇಳಿ ಬರಂಗಿಲ್ಲ, ಯಾವಾಗ ನಮ್ಗೆ ಮಂಡಿ ಶೂಲೆಲ್ಲ ಹಾಕೋ ಗೊತ್ತಾಗಲ್ಲ, ಯಾವಾಗ ನಮಗೆ ಗುನ್ನೆ ಬರ್ತದೆ ಗೊತ್ತಾಗಲ್ಲ, ಯಾವ ಬಂದಾಗ ಕೊಡೋದು ಗೊತ್ತಾಗಿಲ್ಲ. ಯಾವುದೂ ಅನಿಶ್ಚಿತ ಆದ ನಮ್ದು ಯಾವ ಕಾಲಕ್ಕೆ ನಮ್ದು ವಾರಂಟ್ ಬರ್ತಾ ಹೇಳಿ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ನಾಳೆ ಬರ್ತಕ್ಕಂತಹ ಮರಣದ ತಯಾರಿ ಮಾಡ್ಕೊಳ್ಬೇಕು. ಇನ್ಯಾವುದು ಎಫಡಿ ಅವೆಲ್ಲ ತಗೊಂಡು ಏನ್ ಮಾಡಿ ಸಾಧ್ಯ, ನಾವೆಲ್ಲ ಇಲ್ಲೇ ಬಿಟ್ಟು ಹೋಗ್ತೇವೆ. ಅದರಿಂದ ಧನಾನಿ ಭೂಮಿ ಜೊತೆ ಮುಖ್ಯ ಭಾರ್ಯ ಹರಿದ್ವಾರ ಜನ ಸ್ಮಶಾನೆ ದೇಶಿತಾಯಂ पर लोक मार्ग धर्मानुगो गच्छति जीवेಕ. ನಿಮ್ಮ ಜಗದ್ಗುರು ಶಂಕರಾಚಾರ್ಯ ವ್ಯಕ್ತಿ ಚೂಡಾಮಣಿ ಲೆಕ್ಕ ಕೊಡ್ತಕ್ಕಂಥವರಾಗಿದ್ದಾರೆ. ಧನಾನಿ ಭೂಮು, ಕೋಟಿ ಧನ ನಾವು ತಂದಿಲ್ಲ, ಕೋಟ್ಯಾಧೀಶರು ಕೋಟಿ ಧನ ತಗೊಂಡು ಹೋದಿಲ್ಲ. ಆ ಪ್ರಕಾರವಾಗಿ ಅದು ಇಲ್ಲೇ ಇರ್ತಕ್ಕಂತಹ ವ್ಯವಹಾರ ಧರ್ಮ. ಅದೇ ಪ್ರಕಾರವಾಗಿ ಪಶುವರ್ಷ ಗೋಷ್ಠಿ ಮನೆಯೊಳಗೆ ಹಾಲು, ಹೈನ, ತುಪ್ಪ, ಕೈವಳ ಸಕೃತ ಹಾಲು, ಸಕೃತ ಪಾತ್ರೆ ಅದು ಅವುಗಳನ್ನು ಕರಿತಕ್ಕಂಥ ಹಸುಗಳು ನಾವು ತಗೊಂಡು ಹೋಗಿ ಬರಂಗಿಲ್ಲ. ಕೊನೆ ಗಳಿಗೊಳಗೆ ಅವು ಪಟ್ಟಿಗೆ ಇರ್ತವೆ. ಭಾರ್ಯ ಗೃಹದ್ವಾರಿ ಅರ್ಧಾಂಗಿ ನಮ್ಮ ಕೊನೆ ಘಳಿಯೊಳಗ ನಮಗ್ ಬಾಗಿಲಿಗೆ ವಿದಾಯ ಹೇಳಿ ಬರ್ತಾರ. ಬಂಧುಗಳು ಸ್ಮಶಾಂತಕ್ಕೆ ಬರ್ತಾರೆ. ದೇಹಶಿತ ಪರಲೋಕ ಮಾರ್ಗ ಕ್ಷಣದಲ್ಲಿ ಭಸ್ಮೀಭೂತ ಆಗಿರ್ತದೆ ದೇಹ ತಗೊಂಡು ಹೋಗ್ತಕ್ಕಂಥ ಅದೇನಾರ ಅದಂತ ತಿಳ್ಕೊಂಡು ಕೇಳಿದ್ರೆ ಏನಾರ ದುಡ್ಕೊಂಡ್ ಬಂದಿಯೋ ಹೇಳಿ ಧರ್ಮ ಕೇಳ್ತಾನ. ಏನಾರ ದುಡ್ಕೊಂಡ್ ಬಂದಿ ಹೇಗಪ್ಪ, ನಿನಗೆ ಮನೆ ಕೊಟ್ಟೆ, ಮಾಲ್ ಕೊಟ್ಟೆ, ಹೆಣ್ಣು ಕೊಟ್ಟೆ, ಮಕ್ಕಳು ಕೊಟ್ಟೆ, ಶ್ರೀಮಂತಿಗೆ ಕೊಟ್ಟೆ, ಎಲ್ಲ ಕೊಟ್ಟಿದ್ದೇನೆ, ಏನಾದ್ರು ನಿನ್ನ ಸಲುವಾಗಿ ದುಡ್ಕೊಂಡ್ ಬಂದೀಯ, ಎಲ್ಲಾನು ನಿನ್ನವರಾಗಿ ಮಾಡಿದಿ, ನಿನ್ನ ಸಲುವಾಗಿ ಏನ್ ಮಾಡ್ಕೊಂಡಿಯೋ ಧರ್ಮಾನುಗೋ ಗಚ್ಚತಿ ಜೀವೇಕ. ಇವತ್ತು ದಿವಸ ಈ ಸತ್ಸಂಗದ ಒಂದು ಪುಣ್ಯದ ಕ್ಷಣದ ಫಲ ಅಂತಕ್ಕಂಥದ್ದು ಆ ಯಮಧರ್ಮವನ್ನು ನಿಂತರೆ ಖಂಡಿತವಾಗಿ ಯಮಧರ್ಮರಾಜ ಯಮಗೆ ಬೀಸನೆ ತುಳಸಿ ಪೂಜಿಲ ತಾರಕೇಶ್ವರಾತ್ಮನು ಈ ಕ್ಷಣದ ಪುಣ್ಯದ ಗಳಿಗೆ ಆ ಯಮಧರ್ಮನೂ ಸಹ ಈ ಯಾವ ನಮ್ಮನ್ನು ಮುಕ್ತಿ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತದೆ. ಹಿಂಗೆ ಇತ್ತು ಒಂದು ಸರಿ ಅದು ಚಿದಂಬರ ಮಹಾರಾಜರ ಒಂದು ಕಾಲದಲ್ಲಿ ಒಂದು ಸಾಮಾನ್ಯ ಭಕ್ತ ಇದ್ದ. ಅವ್ನು ಸದಾಕಾಲ ಪಾದಯಾತ್ರೆ ಮಾಡ್ತಾ ಇದ್ದ. ಶ್ವಾಸ ಹೇತಾ ಚಿದಂಬರ, ಶ್ವಾಸ छोड़ता ಚಿದಂಬರ ಚಿದಂಬರ ಚಿದಂಬರ, ಶ್ವಾಸೇ ಶ್ವಾಸೇ ಚಿದಂಬರ ನಾಮ ಸ್ಮರಾತ್ಮ ಚಿದಂಬರ. ಅವನು ಉಸಿರು ಚಿದಂಬರನ ಆಗಿತ್ತು. ಈ ಪ್ರಕಾರ ಎಷ್ಟೋ ಸಾಧನೆ ಮಾಡಿದ. ತದನಂತರಲ್ಲಿ ಎಲ್ಲ ಪುಣ್ಯಕ್ಷೇತ್ರಗಳ ಸಂಚಾರ ಮಾಡ್ಕೊಂಡು ಬಂದ.
ಜಾತಸ್ಯ ಮರಣಮೇ ಧ್ರುವಂ, ಎಲ್ಲರಿಗೂ ಒಂದು ದಿವಸ ಮೃತ್ಯುವಿನ ಭಾಗವನ್ನು ಮುಟ್ಲೇಬೇಕು, ಇದು ಸಾರ್ವತ್ರಿಕ ಸತ್ಯ ಅದ. ಆ ಪ್ರಕಾರ ಅವನಿಗೆ ಮರಣ ಅಂತಕ್ಕಂಥ ಬಂತು, ವಾರ್ಧಕ್ಯದಿಂದ ಏನಾಗಿತ್ತು, ವಯಸ್ಸಾಗಿತ್ತು, ಅವನಿಗೆ ಕೊನೆಯ ಜೀವನ ನಮ್ಗೆ ಯಾವ ಅವಸ್ಥೆ ಇರ್ತದೆ ಹೆಂಗೆ ಹೇಳಿ ಬರ್ತದೆ, ಅವನ ಕೋಮ ಅಂತಕ್ಕಂಥ ಬಂತು, ಅರ್ಥಾತ್ ಪ್ರಜ್ಞಾಹೀನ ಆದ. ಅವಾಗ ನಾಮಸ್ಮರಣ ವಿಸ್ಮರಣೆ ಆದ್ರು. ವಿಸ್ಮರಣೆ ಆಯ್ತು ಅಂದ್ರೆ ಭಗವಂತ ಕೈ ಬಿಟ್ಟೇನೆ ಅವನ್ನೇ. ಭಗವಂತ ಭಕ್ತಾಭಿಮಾನಿ ಭಕ್ತ ವತ್ಸಲ ಭಗವಾನ್ ಭಕ್ತವತ್ಸಲ ಅಂತ ಆ ಯಾವ ಯಮಪಾಶ ಅಂತಕ್ಕಂಥ ಒಂದು ಕಡೆಗೆ ಅವನು ಬಂದದ. ಅದು ಚಿದಂಬರೇಶ್ವರ ಪ್ರಕಟ ಆದ್ರು ಒಂದು ಕಡೆಗೆ. ಚಿದಂಬರನ ಯಮಧರ್ಮ ನೋಡಿದ, ಹಿಂದೆ ನೋಡುದು ಮುಂದೆ ಓಡುದು ಪಲಾಯನ ಮಾಡೋದಕ್ಕೆ ಶುರು ಮಾಡಿದ. ಆ ಚಿದಂಬರದ ಗುಣವತ್ತ ದರ್ಶನ ಯಾವಾಗಾಯ್ತು, ಈ ಮನುಷ್ಯ ಕೋಮಾದೊಳಗಿದ್ರು ಚಿದಂಬರ ಅಂತಕ್ಕಂಥದ್ದು ಬಡಬಡಿಸ್ಲಿಕ್ಕೆ ಶುರು ಮಾಡಿದ. ಸ್ವಪ್ನಿ ಜಾಗೃತಿ ಸುಷುಪ್ತಿ ಮೂರು ಅವಸ್ಥಾ ಅಂತಕ್ಕಂಥ ನಮ್ಗವ. ಜಾಗೃತಿ ನಾವೇನು ಚಿದಂಬರ ಅಂತ ಅದೇ ದೊಡ್ಡದಲ್ಲ, ನಮ್ಮ ಸ್ವಪ್ನದಲ್ಲಿ ಚಿದಂಬರ ಅಂತ ಕನಕರಿಸಬೇಕು. ಜಾಗೃತಿ ಇದ್ದಲ್ಲಿ ಹೇಗೆ ನಮ್ಗೆ ಚಿದಂಬರ ನಾಮಸ್ಮರಣೆಯನ್ನು ಸ್ವಪ್ನದಲ್ಲಿ ಸುಷುಪ್ತಿಯಲ್ಲಿ ಧಾರವಾದಿದ್ರಲ್ಲಿ ಚಿದಂಬರ ಅಂತಕ್ಕಂಥದ್ದು ಶ್ವಾಸವೇ ಹೃದಯ ಬಿಡಿತ ನಾಡಿಯ ಧಮನಿಗಳಿರ್ತಕ್ಕಂಥ ಹರಿಯುವ ರಕ್ತ ಚಿದಂಬರ ಬೇಕು. ಆ ಪ್ರಕಾರ ನಾವು ಮಾಡ್ಬೇಕಾದ್ರೆ ಏನು ಮಾಡಬೇಕು, ಈ ಯಾವ ಪಾದಯಾತ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಾಧನ ಮಾರ್ಗ ಅಂತಕ್ಕಂಥದ್ದು. ಒಂದು ವಾರ ಪಾದಯಾತ್ರೆ ಮಾಡಿ, ಒಂದೇ ದಿವಸ ಪಾದಯಾತ್ರೆ ಮಾಡಿ, ನಿಮ್ಮಲ್ಲಿ ಇವತ್ತಿನ ಬಂದಿಲ್ಲ ಇಷ್ಟ ಪುಣ್ಯದ ಸಾಕಾಗ್ತದೆ. ಅಷ್ಟೊಂದು ಅಪ್ರತಿಮವಾಗಿರ್ತಕ್ಕಂಥದ್ದು ಶಕ್ತಿ ಇಷ್ಟೇ ಒಂದು ಘಳಿಗೆ ಒಳಗೆ, ಪುಣ್ಯದ ಘಳಿಗೆ ಒಳಗೆ ಯಾವ ಸತ್ಸಂಗದ ಮಹಿಮಾ ಅಂತಕ್ಕಂಥ ಮಹಾರಾಜ್. ಇದು ಸಣ್ಣ ಉದಾಹರಣೆ ಹೇಳಿ ಸಾಧ್ಯದ. ಒಬ್ಬ ರಾಜ ಇದ್ದ. ರಾಜಾಗ ಮಂತ್ರಿ ಬಹಳ ಅಸೂಯೆ ಪಡ್ತಿದ್ದ. ಆ ಮಂತ್ರಿಗೆ ರಾಜ ಮುಗಿಸಿ ನಾನೇ ರಾಜ ಆಗ್ಬೇಕು ಅಂತಕ್ಕಂಥ ಇಚ್ಛಾ ಇತ್ತು. ಅವ ಏನ್ ಮಾಡ್ತಿದ್ದ, ಹಂಗಾರೆ ಯಾವ ಪ್ರಕಾರ ರಾಜನನ್ನ ಮುಗಿಸುವ ಕತೆ ಮಾಡ್ಬೇಕು. ಅವ ಹೇಳ್ದ, ಅವನಿಗೆ ಕ್ಷೌರ ಮಾಡ್ತಕ್ಕಂಥ ಅವನು ಕರೆದ. ಅವನ್ ಕರೆದು ಹೇಳ್ದ, ನೋಡು ಕ್ಷೌರ ಮಾಡಲಿಕ್ಕೆ ರಾಜ ಅಂತ ಹೋಗ್ತೀಯಲ್ಲ, ನೀನೇನು ಮಸೀತಿಯಲ್ಲ ಕತ್ತಿನ ಅವನಿಗೆ ಎದೆಗೆ ಹಾಕಿ ಬಂದ್ಬಿಡು, ಆಮೇಲೆ ಅವ್ನ ಕತ್ತಿ ಮುಗಿದ್ರೆ ನಿನ್ಗೆ ಏನ್ ಬೇಕೆಲ್ಲ ಕೊಡ್ತೀನಿ, ನಾನು ರಾಜ ಆಗ್ತೇನೆ ಅಂದ. ಒಲ್ರಿ ಇಂಥ ಕೆಲಸ ನಂಗೆ ಯಾಕೆ ಹೇಳ್ತೀನಿ, ನಂಗೆ ಭಯ ಆಗ್ತದೆ, ನಾನು ಹೇಳ್ತೀನಿ ನೀನು ಮಾಡು ಮಾಡು ಮಾಡಿ ಒಟ್ಟು ಅವನು ಒಪ್ಪಿಸಿದ. ರಾಜಾಗೇನಾಯ್ತು, ಯಾಕೋ ಮನಸ್ಸಿನೊಳಗೆ ಯಾವ ಧಾರ್ಮಿಕ ವ್ಯವಹಾರದೊಳಗಿರ್ತಾರೆ, ಯಾವ ಕಿಂಚಿತ್ತು ಸತ್ವ ಗುಣದ ಪ್ರಧಾನ ಇರ್ತದ, ಅವ್ರಿಗೆ ಏನಾದ್ರು ಮುಂದೆ ಅವಶ್ಯಕತೆ ಆಗೋದಿದ್ರೆ ಸ್ವಲ್ಪ ಅವ್ರಿಗೆ ಕಸಿವಿಸಿ ಆಗ್ಬೋದು, ಸಂಕಟ ಆಗ್ಬೋದು, ಏನಾದ್ರು ಮಾನಸಿಕವಾಗಿ ಬೇಜಾರಾಗೋದು ಈ ಪ್ರಕಾರವಾಗಿ ಆಗ್ತದ. ಅವನ್ಗೆ ಯಾಕೋ ಮಾನಸಿಕವಾಗಿ ಬೇಜಾರಾದ ರಾಜಾಗ, ಹಂಗಾರೆ ಯಾವ ಪುಣ್ಯಾತ್ಮರಿದ್ರು ಭೇಟಿ ಆಗಿರೋಣ, ಸತ್ಸಂಗ ಮಾಡ್ಬೋಣ, ಅರ್ಥಾತ್ ಸಾಧು ಪುರುಷರ ದರ್ಶನ ಮಾಡ್ಕೊಂಡು ಅಂತ ಹೇಳಿ ರಥ ತಗೊಂಡು ಹೊಟ್ಬಿಟ್ಟ. ಹೋದ ಒಂದು ಅಡವಿಗೆ ಬಂದ. ಅಲ್ಲಿ ಒಂದು ಕುಟೀರ ಇತ್ತು. ಆ ಕುಟೀರದೊಳಗೊಬ್ಬ ಸಾಧು ಇದ್ದ. ಆ ಸಾಧು ಸತ್ಪುರುಷರು ನಿಸರ್ಗದಲ್ಲಿ ಬಹಳ ಪ್ರೀತಿ ಇದ್ರು. ಅವರು ಬೆಳಗಿನ ಸೂರ್ಯೋದಯದ ಟೈಮ್ ಇತ್ತು. ಆ ಸಂದರ್ಭದಲ್ಲಿ ಅವನು ಆಶ್ರಮದ ಬಾಜುಕ್ ಒಂದು ಸರೋವರ ಇತ್ತು. ಆ ಸರೋವರದಲ್ಲಿ ಪಕ್ಷಿಗಳು ಆ ನೀರಿನಲ್ಲಿ ಸಾಡ್ತಕ್ಕಂಥವಾಗಿತ್ತು. ಅದರ ಒಂದು ಕೊಕ್ಕರೆ ಪಕ್ಷಿನೂ ಇತ್ತು. ಆ ಕೊಕ್ಕರೆ ಪಕ್ಷಿ ಏನ್ ಮಾಡ್ತಿದ್ರು, ತನ್ನ ಚೂಪಾದ ಮಂಚಾದ ತುದಿಯನ್ನ ಒಂದು ಕಲ್ಲಿಗೆ ಚೂಪು ಮಾಡ್ಕೊಳ್ತಾ ಇತ್ತು. ಅಂದ್ರೆ ಅದನ್ನ ಮಸೀತಿತ್ತು. ಇವ್ರೇನ್ ಮಾಡಿದ್ರು ಮಹಾತ್ಮರು, ಓಹೋ ಇವು ಇನ್ನೇನು ಹಿಂಗ್ಯಾಕೆ ಮಾಡಿ ಕಟ್ಟಿ ನನಗೆ ಗೊತ್ತದ, ನೀನ್ ಯಾಕೆ ಇದನ್ನ ಚೂಪ್ ಮಾಡ್ಕೊಳ್ತಿದ್ದು ಚುಂಚನ್ನ ನನ್ಗೆ ಗೊತ್ತದ, ಯಾಕಂದ್ರೆ ನೀನ್ ಮೀನುಗಳ ಭೇಟಿ ಆಳವೈತಿ, ಅದಕ್ಕೋಸ್ಕರವಾಗಿ ನೀ ಹಿಂಗ್ಯಾಕೆ ಮಾಡ್ತಿ ನನಗೆ ಗೊತ್ತದ, ಹಿಂಗ್ಯಾಕೆ ಮಾಡ್ತಿ ನನಗೆ ಗೊತ್ತದ, ನನಗೆ ಗೊತ್ತದ ನೀ ಹಿಂಗ್ಯಾಕೆ ಮಾಡಿ ಹಿಂಗೆ ಇನ್ನೂ ಅನ್ಲಿಕ್ಕೆ ಹತ್ಬಿಟ್ರು. ನಿಸರ್ಗದಲ್ಲಿ ಅವರು ಅಷ್ಟೊಂದು ತಾದಾತ್ಮ ಹೊಂದ್ಬಿಟ್ರು. ಅರ್ಥಾತ್ ರಾಜ ದೂರದಿಂದ ನೋಡಿದ. ಮಹಾತ್ಮರು ನೀನ್ ಹಿಂಗೆ ಯಾಕೆ ಮಾಡ್ತೀನಿ ನನ್ಗೆ ಗೊತ್ತದ, ನೀನ್ ಹಿಂಗೆ ಯಾಕೆ ಮಾಡ್ತೀನಿ ನನ್ಗೆ ಗೊತ್ತದ ಅಂತ ಅಂದ್ಲಿಕ್ಕೆ ಹತ್ತಾರಲ್ಲ. ಹಂಗಾರು ಮಹಾತ್ಮ ಹೋಗೋದು ಬೇಡ, ಅವ್ರ ಮೇಲೆ ಉಪದೇಶ ಕೇಳೋದು ಬೇಡ, ದೂರದಿಂದ ದರ್ಶನ ಇಷ್ಟೇ ಸಾಕು ಅಂದ್ಕೊಂಡ ರಾಜ. ಇದನ್ನೇ ಗುರುದೇವರಲ್ಲಿ ಶ್ಲೋಕದಲ್ಲಿ ನಾವು ಅನ್ಕೋಬೇಕಾಗಿದ್ರೆ, ಗಂಗಾ ಪಾಪಂ ಶಶಿತಾಪಂ ದೈನ್ಯಂ ಕಲ್ಪತಪ್ಸ್ತತ ಪಾಪಂಚ ತಾಪಂಚ ದೈನ್ಯಂಚ ಹರೇ ಶ್ರೀ ಗುರುದರ್ಶನ. ಮಹಾತ್ಮರ ಹತ್ರ ನಾವು ಅದು ಬೇಕ್ರಿ, ಹೆಂಗ್ ತ್ರಾಸಾಗಿದೆ 108 ನಮ್ಮ ಸಮಸ್ಯೆ ಹೇಳ್ಕೊಳ್ಳೋಕ್ಕಿಂತ ಅವ್ರಿಗೆ ಶರಣಾಗತಿಯಾಗಿ, ಅಪ್ಪ ನಿನ್ನ ಮುಖಾಂತರ ಆಗಿ ಏನಾರ ಆಗಿ ಕಾರುಣ್ಯ ಬರಲಿ ಭಗವಂತನ ಬೇಡ್ಕೊಂಡ್ಬಿಟ್ಟು ಸಾಕು, ಎಲ್ಲ ಸಮಸ್ಯೆಗಳು ತನ್ನ ಬಯಲಾಗ್ತಾವ. ಹಾಗೆ ಈ ಯಾವ ರಾಜ ವಿಚಾರ ಮಾಡಿದ ಹಿಂಗ್ಯಾಕೆ ಮಾಡಿದ ಗೊತ್ತಾ, ಕೊಕ್ಕರೆ ನೋಡ್ಕೊಂಡು ಹೇಳಿ ಅಲ್ಲಿಗೆ ಹತ್ತ ಆ ರಾಜ
ಆ ಮಹಾತ್ಮರು ಹೇಳ್ತಕ್ಕಂಥ ವಾಕ್ಯ ಶ್ರವಣ ಮಾಡಿದ, ಅವ್ರ ದರ್ಶನ ಮಾಡ್ಕೊಂಡ, ಅವ್ರು ಕೊಟ್ಟಂತ ಮಂತ್ರ ಹಿಂಗೆ ಆಗಿ ಮಾಡಿದ ಅದ ಮಂತ್ರ ಅಂತ ತಿಳ್ಕೊಂಡ, ಅದನ್ನ ಕಂಕರ್ಸ್ಕೊತ ಹೋದ ಕೂಡಲೇ ಮರುದಿವಸ ಕ್ಷೌರಿಕ ಕರೆದ, ಕ್ಷೌರಿಕ ಮಸೀಲಿಗೆ ಶುರು ಮಾಡಿದ. ನೀನು ಹಿಂಗೆ ಯಾಕೆ ಮಾಡ್ತೀವಿ, ನನ್ಗೆ ಗೊತ್ತದ, ನನಗೆ ಗೊತ್ತದ, ನೀ ಹಿಂಗೆ ಯಾಕೆ ಮಾಡ್ತೀವಿ ಅನ್ಲಿಕ್ಕತ್ತ. ಅವ್ ಕ್ಷೌರಿಕ ಅನ್ಲಿಕ್ಕತ್ತ, ಕೈ ನಡಲಿಕ್ಕೆ ಹತ್ತು, ಹಿಂಗೆ ಯಾಕೆ ಮಾಡ್ಲಿಕ್ಕೆ ನನ್ಗೆ ಗೊತ್ತದ ಅಂತ ಹೇಳ್ಕತ್ತಾನ ರಾಜ. ಅಂದ್ಮೇಲೆ ಮಂತ್ರಿಯ ಕಾರಸ್ಥಾನ ರಾಜ ಗೊತ್ತಾಗ್ಯದ, ಹೆಂಗ ಗುಡ್ಡ ಯಾರು ಇರ್ತಾರೆ ಹೆಂಗೆ ಗೊತ್ತಾಗಿರ್ಬೇಕು. ಅದಕ್ಕೆ ಹೌದ್ರಿ ನೀವು ಹೇಳೋದು ಸತ್ಯದ್ರಿ ರಾಜನ್, ನನಗೆ ಕ್ಷಮಾ ಮಾಡ್ಬೇಕ್ರಿ, ನಮ್ಗೆ ಏನ್ ಇದ್ದಾಗ ಮಂತ್ರಿ ಇದ್ದಾನ, ನಿಮ್ಗೆ ಮಸೂದ್ ನಿಮ್ಗೆ ಎಲ್ಲಿ ಹಾಕು ಅಂತ ಹೇಳಿದ, ಇಂಥ ಕೆಲಸ ಜೀವತ ಮಾಡೋದಿಲ್ರಿ ಅಂತ ಅಡ್ಡ ಬಿದ್ದ ರಾಜ ಅದೆಷ್ಟು ಮಂತ್ರಿ ಕುಹಕಿ ಇದ್ದಿದ್ದು ಗೊತ್ತೈತಿ. ಮತ್ತೆ ಅವನಿಗೆ ಅವನ ಸಂಶಯನೇ ಇತ್ತು, ಅವನ್ ಗಡಿ ಪಾರ್ ಮಾಡ್ದ, ಇವನಿಗೆ ಬಹುಮಾನ ಕೊಟ್ಟ, ಮುಂದೆ ಯಾವುದನ್ನು ತೊಂದರೆ ಇಲ್ಲ ರಾಜ್ಯಭಾರ ಮಾಡಿದ ಅಂತ ಬರ್ತದೆ. ಇದು ಕ್ಷಣದ ಪುಣ್ಯದ ಸತ್ಸಂಗದ ಮಹತ್ವ ಅಂತಕ್ಕಂಥ ಅದ ಮಹಾರಾಜ್. ಆ ಪ್ರಕಾರವಾಗಿ ಇವತ್ತಿನ ದಿವಸ ಶ್ರೇಷ್ಠವಾದಂತಹ ದಿವಸ, ಇವತ್ತು ದಿವಸ ಧನ್ಯವಾದಂತಹ ದಿವಸ. ನಮ್ಮ ಜೀವನದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಸಿರ್ತಕ್ಕಂಥ ಯಾವುದಾದ್ರೂ ಪುಣ್ಯ ತಮ್ಮ ಘಳಿಗೆ ಅಂತ ತಿಳ್ಕೊಂಡಿದ್ರೆ ಈ ಯಾವ ಸಂತ ಸಮಾಗಮದ, ಈ ಯಾವ ಮಹಾಮನೆಯ ಕರವೀರ ಭದ್ರ ವೀರಭದ್ರೇಶ್ವರನಾಗಿರ್ತಕ್ಕಂಥ ಪುಣ್ಯತಮವಂತಹದ್ದು ಕ್ಷಣಗಳಲ್ಲಿ ನಾವು ಇದ್ದೇವೆ. ಇದು ಅಪಾರವಾದಂತಹ ಪುಣ್ಯ ರಾಶಿ ಅಂತಕ್ಕಂಥ ನಮ್ಗೆ ಕ್ಷಣದಲ್ಲಿ ಕೊಡ್ತಕ್ಕಂಥದ್ದು, ನಮ್ಮ ಪಿತೃಗಳು ಅನುಗ್ರಹ ಅಂತಕ್ಕಂಥದ್ದು, ಅರ್ಥಾತ್ ನಮ್ಮ ಕುಲದೇವತ ಸುಪ್ರಸನ್ನ ಆದಾಗ ಮಾತ್ರ ಸಾಧಿತ ಅಂತಕ್ಕಂಥದ್ದು ಅದಕ್ಕೆ ಬರಲಿಕ್ಕೆ. ಆದ್ರಿಂದ ಇಂತಹ ಶ್ರೇಷ್ಠವಾದಂತಹದ್ದು ಘಳಿಗೆಗಳ ಪುಣ್ಯ ವರ್ಣನಾತೀತ ಅಂತಕ್ಕಂಥದ್ದು. ಈ ಯಾವ ಸಂತ ಸಮಾಗಮದ ಮಹಿಮಾ ಏನು, ಸ್ವತಃ ಪಂಚಭೂತಗಳ ಗತಿಯನ್ನು ನಿಲ್ಲಿಸಲಿಕ್ಕೆ ಶಕ್ತಿ ಇರ್ತಕ್ಕಂಥದ್ದು. ಪಂಚಭೂತಗಳ ಗತಿಯನ್ನು ನಿಲ್ಲಿಸ್ತಕ್ಕಂಥದ್ದು ಶಕ್ತಿ ಒಂದಲ್ಲಿ ಪತಿವ್ರತ ಧರ್ಮದಲ್ಲಿ ಅದ, ಒಂದು ಸಾಧು ಸಮಾಗಮದ ಸತ್ಸಂಗದ ಗಳಿಕೆಯೊಳಗದು. ಪತಿವ್ರತ ಧರ್ಮನೂ ಅಷ್ಟೇ ಶ್ರೇಷ್ಠ ಅದ, ಈ ಸತ್ಸಂಗದ ಸಮಾಗಮನೂ ಅಷ್ಟೇ ಶ್ರೇಷ್ಠ ಅದ. ಹಂಗಾರೆ ಅದು ಹೆಂಗೆ, ಒಂದ್ಸಲ ಜಾಂಬೂವತಿ ಕೃಷ್ಣ ಪರಮಾತ್ಮ ಪ್ರಶ್ನೆ ಮಾಡ್ತಕ್ಕಂಥವಾಗಿದ್ದಾಳೆ. ಕೃಷ್ಣ ದ್ರೌಪದಿ ಈಗ ಕಾಮ್ಯಕ ಒಂದಲ್ಲಿದ್ದಾಳೆ, ಅರ್ಥಾತ್ ಅವರು ವನವಾಸದಲ್ಲಿದ್ದಾರೆ. ಪಂಚಪಾಂಡವರನ್ನು ಯಾವ ಪ್ರಕಾರವಾಗಿ ಮೋಡಿ ಮಾಡಿದ್ದಾಳು, ಎಲ್ಲರೂ ಅವಳಿಗೆ ವಿಧೇಯರಾಗಿದ್ದಂಗೆ ನಡ್ಕೋತಾರಲ್ಲ. ಹಂಗಾರ ಏನು ನಿನ್ನನ್ನು ನಾನು ಒಲಿಸಬೇಕು, ನೀನು ಬರೀ ನನ್ನ ಹತ್ರನ ಇರಬೇಕು, ನನ್ನ ಮೇಲೇನೆ ಪ್ರೀತಿ ಮಾಡಬೇಕು ಕೃಷ್ಣ. ಹಂಗಾರೆ ನಾನು ಏನು ಮಾಡಬೇಕು ವಶೀಕರಣ ಅಂತ ಕೇಳಿದ್ಲು. ಭಗವಂತ ಹೇಳಿದ, ಪಾಂಡವರ ಹೆಸರು ಯಾಕೆ ತೆಗೆದುಕೊಂಡಿದ್ದು ಇಂಥ ಸಂದರ್ಭದೊಳಗೆ, ಅಂಥ ಪುಣ್ಯಾತ್ಮರ ಹೆಸರನ್ನು ನಾವು ಉದ್ಧಾರ ಆಗಿ ಕೇಳ್ಕೊಬಿಟ್ರೆ ವಶೀಕರಣಕ್ಕೆ ವಿಷಯಕ್ಕೆ ಸಾಮಾನ್ಯ ವಿಷಯ ಕೇಳ್ಕೋಬಾರ್ದು. ಇಲ್ಲ ಅದ್ಯಾಕಾಗಿತ್ತು, ನಾವು ಹೋಗೇ ಬರ್ಬೇಕು. ಆಗ ದ್ರೌಪದಿಗೆ ಈ ಪ್ರಶ್ನೆ ಇಟ್ಟ ಬರ್ತೀನಿ, ಅವ್ವ ನೀ ಹೆಂಗೆ ಜೀವನದೊಳಗೆ ಅವರೆಲ್ಲರೂ ಸಂಭಾಳಿಸ್ತೀವ ಅಂತ ಕೇಳೇ ಬರಕ್ಕೆ ಸಹಿ ಅಂತ ತಿಳ್ಕೊಂಡು ಹಠಾನ ಹೇಳಿದ್ರು. ಹಠ ಮಾಡ್ಲಿಕ್ಕೆ ಮತ್ತೆ ಯಾರು ಮರಳಾಗ್ಲಿಕ್ಕಿಲ್ಲ. ಆಯ್ತು ಬರಳ ಮತ್ತು ನಮ್ಮ ಗತಿ ನಮ್ಗೆ ಚಹಾ ಊಟ ತಿಂಡಿ ಸರಿಯಾಗಿ ಸಿಗ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ಹೇಳಿ ಯಜಮಾನ್ರು ಏನ್ ಮಾಡ್ತಾರೆ, ಆಯ್ತು ಅಂತ ತಿಳ್ಕೊಂಡು ಒಂದ್ಸರಿ ಅವ್ರ ಮಾತು ಕೇಳ್ತಾರೆ. ಕೃಷ್ಣ ಪರಮಾತ್ಮ ಈಗ ಬುದ್ಧಿ ಕಲ್ಸಬೇಕಾಯ್ತು, ಆಯ್ತು ಅಂತ ತಿಳ್ಕೊಂಡು ಹೇಳಿ ಜಾಂಬವತಿನ ಅದ್ರ ಮೇಲೆ ಕುಡಿಸ್ಕೊಂಡ ದ್ರೌಪದಿ ಆಶ್ರಮ ಕಾಮಿಕ ವನಕ್ಕೆ ಬಂದ್ರು. ದ್ರೌಪದಿ ಮಾತಾ ಆ ಸಂದರ್ಭದಲ್ಲಿ ತುಳಸಿ ಪೂಜಾ ಮಾಡ್ಲಿಕ್ಕೆ ಹತ್ತಿದ್ಲು. ಪರಮಾತ್ಮ ಬಂದಲ್ಲ ಅಂದ ಕೂಡ ಭಗವಂತನನ್ನ ಸ್ವಾಗತ ಮಾಡಲಿಕ್ಕೆ ಪಂಚ ಪಾಂಡವರೆಲ್ಲರೂ ಸನ್ನದ್ಧರಾದ್ರು. ದ್ರೌಪದಿನು ಬಂದು ಉಭಯ ಕುಶಲೋಪರಿ ಕೃಷ್ಣ ಪರಮಾತ್ಮ ಪಾಂಡವರ ಜೊತೆ ಮಾಡ್ಲಿಕ್ಕತ್ತ, ಜಾಂಬವತಿ ಮಾಡ್ಲಿಕ್ಕತ್ಲು, ದ್ರೌಪದಿ ಜೊತೆ ಮಾತಾಡ್ಲಿಕ್ಕತ್ಲು. ಅಲ್ಲ ಅಕ್ಕ, ನೀನು ಇಷ್ಟೆಲ್ಲ ವಶ ಮಾಡ್ಕೊಂಡಿಲ್ಲ ಐವರನ್ನ, ನಿನ್ನ ಹತ್ರ ವಶೀಕರಣ ವಿದ್ಯೆ ಅದ ಏನು ಅಂತ ಕೇಳಿದ್ಲು. ಒಮ್ಮಿಂದ ನಮಗೆ ಸರ್ಪದ ಮೇಲೆ ಕಾಲಿಟ್ಟು ಹೆಂಗ ಅದಕ್ಕೆ ಸಿಟ್ಟು ಬರ್ತದೋ, ದ್ರೌಪದಿ ಮಾತಾಗ ಅಷ್ಟು ಸಿಟ್ಟು ಬಂತು. ಅಲ್ಲೇ ಆ ದ್ರೌಪದಿ ಸೀತಾ ತಾರ ಮಂಡೋದರಿ ಪಂಚಕನ್ಯಾಸ್ಮರೇ ಸರ್ವ ಪಾಪ ವಿನಾಶನ ಕಲಿಮಲ ದೋಷ ಅಂತಕ್ಕಂತಹ ಪತಿವ್ರತ ಧರ್ಮದಿಂದ ಹೋಗ್ತನೋ ಅಂತ ಮಹಾನುಭಾವರ ವಿಷಯದಲ್ಲಿ ಇಂತಹ ಕ್ಷುಲ್ಲಕ ಪ್ರಶ್ನೆ ಕೇಳೋದಕ್ಕೋಸ್ಕರವಾಗಿ ದ್ರೌಪದಿ ಮಾತಾ ಅಂದು, ನಿನಗೆ ನಾನು ಬರೀಕ್ ಉತ್ತರ ಹೇಳಿಕ್ ಸಾಧ್ಯ ಇಲ್ಲ, ಒಂದು ಉದಾಹರಣಾರ್ಥವಾಗಿ ನಿನಗೆ ಈ ಪತಿವ್ರತ ಧರ್ಮದ ಮಹಿಮಾ ಹೇಳ್ತೀನಿ ಅಂತಕೊಂಡು ಹೇಳಿದ್ಲು. ಅದೇನು ಪತಿವ್ರತ ಧರ್ಮ? ಇದೇ ಕಾಮ್ಯಕ ಒಂದು ಆಶ್ರಮದ ಅಗ್ರಹಾರದ ಆಸ್ಪಾಸು ಸಾಕಷ್ಟು ಮನೆಗಳಿದ್ದಾವ. ಅಲ್ಲಿ ಒಬ್ಬ ಕೌಶಿಕ ಒಬ್ಬ ಬ್ರಾಹ್ಮಣ ಇದ್ದಾನ. ಆ ಬ್ರಾಹ್ಮಣನಿಗೆ ಸುಮತಿ ಅಂತಕ್ಕಂಥ ಹೆಂಡತಿ ಇದ್ದಾಳ. ಆ ಸುಮತಿ ಪ್ರಖ್ಯಾತವಾಗಿರುವಂತಹ ಪತಿವ್ರತ ಧರ್ಮದಿಂದ ಸೂರ್ಯನ ಗತಿಯನ್ನು ನಿಲ್ಲಿಸಿದಂತಹ ಉದಾಹರಣೆ ಹೇಳ್ತೀನಿ ನಿನಗೆ ಅಂತ ಹೇಳಿದ್ಲು. ಒಂದ್ಸಲ ಏನಾಗಿತ್ತು, ಕೌಶಿಕ ಸುಮತಿಯಲ್ಲಿರ್ತಕ್ಕಂಥದ್ದು ಸಾಕಷ್ಟು ಸಾತ್ವಿಕ ಭಕ್ತಿ ಪತಿವ್ರತ ಧರ್ಮದ ಪರಾಕಾಷ್ಠೆ ಮುಟ್ಟಿದಂತಹ ಶ್ರೇಷ್ಠ ಭಕ್ತಳು. ಈ ಕೌಶಿಕನಲ್ಲಿ ಒಂದು ಕೆಟ್ಟ ಹವ್ಯಾಸ ಏನು ಅಂತಂದ್ರೆ, ಪರದಾರ
ವಿಷಯಕವಾಗಿ ಅವನಿಗೆ ಬಹಳ ವ್ಯಾಮೋಹತಕ್ಕಂಥದ್ದು, ಅರ್ಥಾತ್ ವೇಶ್ಯರ ಸಹವಾಸದಲ್ಲಿ ಇದ್ದ ಮನುಷ್ಯನಿಗೆ ಬಾಲ್ಯ, ಯೌವನ, ಗೃಹಸ್ಥ, ವಾನಪ್ರಸ್ಥ ಈ ಪ್ರಕಾರ ಇರ್ತಾವೆ. ಹಂಗ ಅವನು ವಾನಪ್ರಸ್ಥಾಶ್ರಮದ ಹತ್ರ ಬಂದ ಅರ್ಥಾತ್ ವಾರ್ಧಕ್ಯ ಬಂದ ವಯಸ್ಸಾಗಿತ್ತು. ಅವನು ಒಂದು ಕೊನೆಯ ಆಸೆಯನ್ನು ಸುಮತಿಗೆ ಹೇಳಿದ, ಇಲ್ಲ ನನಗೆ ಮತ್ತೆ ಒಂದು ಕೆಲಸಕ್ಕೆ ನೀನು ಅನುಕೂಲ ಮಾಡಿಕೊಡ್ಬೇಕು ಸುಮತಿಯನ್ನ. ಏನ್ರಿ ಏನ್ ಬೇಕಾದ ಹೇಳಿ ನಾ ತಯಾರಿದ್ದೀನಿ ಮಾಡಕ್ಕೆ. ಪತಿವ್ರತ ಧರ್ಮದ ಪತಿ ಪರಮೇಶ್ವರ ನೀವೇನ್ ಹೇಳಿ ನಾ ಮಾಡಿ ತಯಾರಿದ್ದೀನಿ. ಅಲ್ಲ ಮತ್ತೆ ನಮ್ಮ ಅಗ್ರಹದ ಸುತ್ತಮುತ್ತ ಒಂದು ಆಶ್ರಮದಲ್ಲಿ ಒಬ್ಬ ವೇಶ್ಯ ಈ ಹೊಸದಾಗಿ ಬಂದಾಳೆ, ಅವಳನ್ನು ಒಂದು ಕ್ಷಣ ನಾನು ಸಹವಾಸ ಮಾಡೋದನ್ನು ಮಾಡ್ಯದ, ಇದಕ್ಕೆ ನೀ ಏನಾರು ಉಪಾಯ ಮಾಡಿ ನಾನು ಕರ್ಕೊಂಡು ಹೋಗಲ್ಲ ಅಂತ ತನ್ನ ಹೆಂಡತಿಗೆ ಹೇಳ್ದ. ಸುಮತಿ ಅಂದ್ಲು, ವಿಚಾರ ಮಾಡಿದ್ಲು, ನಮ್ಮ ಯಜಮಾನರು ವಯಸ್ಸಾಗಿದೆ, ಅವ್ರಿಗೆ ಮತ್ತು ವಾರ್ಧಕ್ಯದ ನಿಮಿತ್ತವಾಗಿ ಸಾಕಷ್ಟು ಕಫ, ದಮ್ಮು, ಕೆಮ್ಮು ಎಲ್ಲ ಅದ. ಇಂತಹ ಅವಸ್ಥೆ ಇನ್ನು ಇವತ್ತೋ ನಾಳೆ ಅನ್ನೋ ಹೊತ್ತಿನಾಗ ಇವರು ಆ ಸಣ್ಣ ಕ್ಷುಲ್ಲಕ ವಿಷಯಕ್ಕೆ ಮನಸ್ಸು ಮಾಡ್ಯಾರಲ್ಲ, ಆಯ್ತು ಪ್ರಯತ್ನ ಮಾಡ್ತೀನಿ. ನೈಷ್ಠಿಕವಾಗಿ ಪ್ರಯತ್ನ ಮಾಡಿದ್ಲು. ಆ ವೇಶ್ಯ ಮನೆ ಬಾಗಿಲಕ್ಕೆ ಹೋಗಿ 3 ಗಂಟೆಗೆ ಹೋಗಿ ಸಾರಸ ರಂಗೋಲಿ ಹಾಕಿ ತೋರಣ ಹಾಕಿ ಬರ್ತಿದ್ಲು. ಪ್ರತಿ ದಿವಸ ಬೆಳಗ್ಗೆ ನೋಡ್ತಿದ್ಲು ಆ ವೇಶ್ಯ ನನ್ನ ಮನೆ ಮುಂದೆ ಸಾರಸ ರಂಗೋಲಿ ಹಾಕ್ತಿದವ್ರು ಯಾರು ಇಷ್ಟೆಲ್ಲ ವ್ಯವಸ್ಥೆ ಮಾಡಕ್ಕೆ ಅಂದುಕೊಂಡು ಒಂದು ದಿವಸ ಗುಪ್ತವಾಗಿ ಅಡಿಕೊಂಡು ನೋಡ್ಲಿಕ್ಕೆ ಯಾರು ಬಂದಿದ್ದಾರೆ ನಮ್ಮ ಆಶ್ರಮಕ್ಕೆ ಅಂತ ತಿಳ್ಕೊಂಡೆ, ನನ್ನ ಮನೆಗೆ ಅಂತೇಳಿ. ಆ ವೇಶ್ಯ ಮನೆ ಮುಂದೆ ಆ ಸುಮತಿಯನ್ನು ನೋಡಿದ್ಲು. ಆ ಸುಮತಿಯನ್ನು ನೋಡಿದ್ರೆ ಸಾಕು, ಅಪೂರ್ವ ಭೂತವಾಗಿರ್ತಕ್ಕಂಥದ್ದು, ದೇವತಾ ಕಳಿರ್ತಕ್ಕಂಥ ವರ್ಚಸ್ಸು ನೋಡಿದ್ಲು. ನಮಸ್ಕಾರ ಮಾಡಿದ, ಅಮ್ಮ ನಿನ್ನನ್ನು ನೋಡಿದ್ರೆ ದೇವತಾ ಸ್ವರೂಪದ ಸ್ತ್ರೀನ್ ಕಾಣ್ತಿ, ನಿನ್ಗೆ ಏನು ಅಂತಹದ್ದು ಕಷ್ಟ ಬಂದದ, ಏನ್ ನನ್ನಿಂದ ಸಹಾಯ ಬೇಕಾಗಿದ್ದಾಳೆ. ಅಮ್ಮ ನಮ್ಮ ಯಜಮಾನರು ವಯಸ್ಸಾದವರು ವೃದ್ಧರಿದ್ರೂ ಸಹ ನಿನ್ನ ಸಹವಾಸ ಬಯಸಿದ್ದಾರೆ, ಅದಕ್ಕೋಸ್ಕರವಾಗಿ ನೀನು ಅವಕಾಶ ಮಾಡಿಕೊಡ್ಲಿಕ್ಕೆ ಸಾಧ್ಯವೇ? ನನ್ನ ಕೆಲಸನ ಅದಕ್ಕೆ ಚಿಂತೆ ಮಾಡ್ತೇವ, ನಾಳೆ ಕರ್ಕೊಂಬ ಅಂತಕೊಂಡು ಹೇಳಿದ್ಲು. ಆ ಪ್ರಕಾರ ನಡಿಲಿಕ್ಕೆ ಸತಿ ಬರ್ತಿದ್ದಿಲ್ಲ ಕೌಶಿಕ ಆ ಬ್ರಾಹ್ಮಣಗ. ಅವನೇನ್ ಮಾಡೋದು, ಬುಟ್ಟಿ ಒಳಗೆ ಹುಟ್ಟಿಸ್ಕೊಂಡ್ಲು. ಆ ವೀಕ್ಷಣ ಮನೆಗೆ ಸೂರ್ಯೋದಯ ಆಗೋದ್ರೊಳಗೆ ಮಂದಿ ಇನ್ನು ಗೊತ್ತಾಗೋದು ಸೂರ್ಯಾಸ್ತ ಆಗೋದ್ರೊಳಗೆ ಹೋಗಿ ಕರ್ಕೊಂಡು ಹೋಗೋದ್ಕೊಂಡು ತಲೆ ಮೇಲೆ ಬುಟ್ಟಿ ಇಟ್ಕೊಂಡು ಆ ಕೌಶಿಕ ಬ್ರಾಹ್ಮಣ ಕರ್ಕೊಂಡು ಆ ಯಾವ ವೀಕ್ಷಣ ಮನೆಗೆ ಬರೋ ಸಂದರ್ಭದೊಳಗ ಮಾಂಡವ ಋಷಿಗಳು ಒಂಟಿಗಾಲನ್ನು ತಪಸ್ ಮಾಡ್ತಕ್ಕಂಥವರಾಗಿದ್ರು. ಆ ಯಾವ ಮಾಂಡವ ಋಷಿಗಳಿಗೆ ಮೇಲೆ ಕುತ್ಕೊಂಡ ಕೌಶಿಕನ ಕಾಲಿನ ಸ್ಪರ್ಶ ಆಯ್ತು. ತಕ್ಷಣ ಶಾಪ್ ಕೊಟ್ಟರು ಮಾಂಡವ ಋಷಿಗಳು, ಸೂರ್ಯೋದಯವನ್ನು ನಿನ್ನ ಯಜಮಾನ ಕಾಣಬಾರದು, ಸೂರ್ಯೋದಯಕ್ಕೆ ನಿನ್ನ ಯಜಮಾನರ ಮರಣ ಅಂತ ತಿಳ್ಕೊಂಡಿದ್ದಾರೆ. ಒಂದು ಮಾಡ್ಲಿಕ್ಕೆ ಒಂದು ಆಪ ತಗೊಂಡು ಬಹಳ ದುಃಖ ಪಡ್ತಕ್ಕಂಥವಳಾಗಿದ್ದಾಳೆ. ಹಾಗಾದ್ರೆ ನಮ್ಮ ಯಜಮಾನರಿಗೆ ಆ ಸೂರ್ಯನ ಉದಯದಿಂದ ತ್ರಾಸ ಆಗಿದ್ರೆ ಆ ಸೂರ್ಯನ ಉದಯವೇ ಆಗೋದು ಬೇಡ, ಸೂರ್ಯಗೆ ಶಾಪ್ ಕೊಡ್ತಕ್ಕಂಥವಳಾಗಿದ್ದಾಳೆ. ಪತಿವ್ರತ ಧರ್ಮದ ಮಹಿಮಾ. ಸೂರ್ಯ ಬರಲೇ ಇಲ್ಲ, ದಿನದರ್ಶಿಗಳು ನಿಂತೋದು, ಎಲ್ಲ ಪುಣ್ಯವಾದ ಘಳಿಗಳ ಒಂದು ಕಾಲ ಒಂದು ಮಿತಿ ಅಂತಕ್ಕಂಥ ನಿಂತು ಹೋತು. ಎಲ್ಲರೂ ಆಹಾಕಾರ ಶುರುವಾತು. ತಕ್ಷಣವೇ ಬ್ರಹ್ಮಾದಿಗಳಿಗೆ ದೇವಾದೇವರು ಹೋದರು, ಇದೇನಾಗಿದೆ ವ್ಯವಸ್ಥೆ, ಎಲ್ಲಾಗಿದೆ, ಇದನ್ನೆಲ್ಲ ಹುಡ್ಕೊಂಡ್ಬರೋಣ ಅಂತಕೊಂಡು ಹೋದಾಗ ಸುಮತಿಯ ಆಶ್ರಮದಲ್ಲಿರ್ತಕ್ಕಂಥ ಘಟನೆ ಇರ್ತಕ್ಕಂಥದ್ದು ದೇವತೆಗಳಿಗೆ ಗೊತ್ತಾಯ್ತು. ಹಂಗಾಗಿ ಸುಮತಿಗೆ ನೇರವಾಗಿ ಅಮ್ಮ ನೀನು ನಿಂತಕೊಂಡು ಈ ಶಾಪ ಅಂತ ತಿಳ್ಕೊಂಡು ಹೇಳಿದ ದೇವತೆಗಳಿಗೆ ಆಗಲಿಲ್ಲ. ದೇವತೆಗಳು ಹೇಳಿದ್ರು, ಈ ಸುಮತಿ ನಮ್ಮ ಮಾತು ಕೇಳೋದಿಲ್ಲ, ಇದೇ ಯಾವ ಶ್ರೇಷ್ಠವಾಗಿರ್ತಕ್ಕಂಥ ಕಾಮಕ ಮುಂದೆ ಒಂದು ಆಶ್ರಮದಲ್ಲಿ ಯಾವ ವಶಿಷ್ಠ ಶ್ರೇಷ್ಠವಾಗಿರ್ತಕ್ಕಂಥ ಅತ್ರಿ ಮಹರ್ಷಿಗಳ ಪತ್ನಿ ಅನಸೂಯ ಮಾತಾ ಇದ್ದಾಳ. ಅನಸೂಯ ಮಾತೆಯಿಂದ ಸುಮತಿಗೆ ಹೇಳಬೇಕು, ನೀನು ನಿನ್ನ ಆಣೆ ತಕ್ಕೊಂಬ ಅಂತ ತಿಳ್ಕೊಂಡು ಹೇಳ್ಕೊಂಡ್ರೆ ಕೇಳ್ತಾಳ ಅಂತ ತಿಳ್ಕೊಂಡು ಎಲ್ಲರೂ ಅನಸೂಯ ಆಶ್ರಮಕ್ಕೆ ಬಂದರು. ಅನಸೂಯ ಮಾತು ವಿನಂತಿ ಮಾಡ್ಕೊಂಡ್ರು, ಇಷ್ಟೇ ಅದನ್ನ ಮಾಡ್ತೀನಿ ಬಿಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಆ ಪ್ರಕಾರ ಅನಸೂಯ ಆಶ್ರಮಕ್ಕೆ ಬಂದು ಯಾವ ಸುಮತಿ ಆಶ್ರಮಕ್ಕೆ ಮನೆಗೆ ಬಂದು, ಸುಮತಿ ಹಿಂಗೆ ಯಾರು ಮಾಡಿರ್ತೀವ, ನಿನ್ನ ಒಂದು ವೈಯಕ್ತಿಕವಾದ ಸಣ್ಣ ಒಂದು ಸುಖಕ್ಕಾಗಿ ಇಷ್ಟೆಲ್ಲ ಜಗತ್ತಿಗೆ ತೊಂದರೆ ಕೊಡ್ತಕ್ಕಂಥದ್ದು ಈ ಪತಿವ್ರತ ಧರ್ಮ ಏನು, ಅದಕ್ಕೆ ನೀನು ಒಂದು ಕೆಲಸ ಮಾಡು, ನಿನ್ನ ಈ ಆಣೆ ಹಿಂತಕೊಳ್ಳಮ್ಮ ಅಂತ ಹೇಳಿದ್ರು. ಸುಮತಿ ಹೇಳಿದ್ಲು, ನನ್ನ ಸೌಭಾಗ್ಯಕ್ಕೆ ನೀನು ರಕ್ಷಣೆ ಕೊಟ್ಟರೆ ನಾನು ತಕ್ಕೋತೀನಿ ಅಂತ ತಿಳ್ಕೊಂಡು ಹೇಳಿ ಆಗ್ಲಿ ಅಂತ ಹೇಳಿದ್ಲು ಅನಸೂಯ ಮಾತ. ಪತಿವ್ರತ ಧರ್ಮದ ಮಹಿಮಾ ಅಂತಕ್ಕಂಥದ್ದು ಮಾತ. ತಕ್ಷಣವೇ ಹಿಂತಕೊಂಡು ಕೂಡ ಶಾಪವನ್ನು ಸೂರ್ಯನ ಉದಯ ಆಯ್ತು, ಸೂರ್ಯನ ಕಿರಣಗಳು ಆ ಕೋಶಿಗಳ ಮೇಲೆ ಹಸು ನೀಗಿದ. ತಕ್ಷಣವೇ ಆ ಅನಸೂಯ ಮಾತೆ ತಾನು ಕೊಟ್ಟ ಮಾತಂತೆ ಬ್ರಹ್ಮ ಮಹೇಶ್ವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಯಾವ ಪ್ರಾಣ ಅಂತಹ ಯಾವ ಕೋಶಿಕ ಒಂದು ವಿಶಿಷ್ಟವಾದಂತಹ ಬ್ರಾಹ್ಮಣನ ದೇಹದ ಮತ್ತೆ ಪ್ರಾಣ ಅಂತಕ್ಕಂಥ ಸಂಚಾರ ಆಯ್ತು. ಆ ಗುರುಕೃಪ ಅಂತಕ್ಕಂಥದ್ದು ಬ್ರಹ್ಮ ಮಹೇಶ್ವರ ಕೃಪ ಅಂತಕ್ಕಂಥದ್ದು ಅವನ ವಾರ್ಧಕ್ಯ ಅಂತಕ್ಕಂಥದ್ದು ಏನು ವೃದ್ಧ ಆಗಿದ್ದ, ಮತ್ತೆ ನವಯವನ ಅಂತಕ್ಕಂಥ ಪ್ರಾಪ್ತಿ ಅಂತಕ್ಕಂಥದ್ದಾಯ್ತು. ಮತ್ತೆ ಎಷ್ಟೋ ದಿವಸವಾಗಿ ಈ ಯಾವ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಧರ್ಮದಲ್ಲಿ ಆ ಯಾವ ದಂಪತಿಗಳು ಸುಮತಿ ಮತ್ತು ಯಾವ ಶ್ರೇಷ್ಠವಾದಂತಹದ್ದು
ಬ್ರಾಹ್ಮಣರು ಆ ಒಂದು ವಿಶೇಷವಾಗಿರ್ತಕ್ಕಂತಹ ಸಂಸಾರ ಸಾಗರದಲ್ಲಿ ಇಟ್ಕೊಂಡು ಅರ್ಥಾತ್ ಭಗವಂತ ಒಂದು ವಿಶಿಷ್ಟ ಕೃಪಾ ಪಾತ್ರ ಹಾಕೊಂಡು ತನ್ಮೂಲಕ ಪ್ರತಿಯೊಂದು ಧರ್ಮದ ಹೆಗ್ಗಳಿಕೆ ಜಗತ್ತಿಗೆ ಬಿಂಬಿಸ್ತಕ್ಕಂತಹದ್ದು ಆಚರಣೆದಾರಕ್ಕಿರ್ತಕ್ಕಂತಹ ಒಂದು ವಿಷಯದಲ್ಲಿ ಆ ಪ್ರತಿಯೊಂದು ಧರ್ಮದ ಒಂದು ವಿಶೇಷದಿರ್ತಕ್ಕಂಥದ್ದು ಬಂತು. ಇಂತಹ ಪ್ರತಿಯೊಂದು ಧರ್ಮದಲ್ಲಿ ಅದ ದ್ರೌಪದಿ ಹೇಳಿದ್ದು ಆ ಯಾವ ಜಾಂಬೋತಿಗೆ ನಿನ್ನ ಬುದ್ಧಿ ಅದನ್ನಿಲ್ಲ, ಭಗವಂತ ನೀನು ವಶೀಕರಣ ಒಲಿತಾನೇನು, ಅವನನ್ನು ಅಂತಃಕರಣ ಪೂರ್ವಕವಾಗಿ ಕರೆ, ಅವನ ಅಂತಃಕರಣ ಪೂರ್ವಕ ಸೇವೆ ಮಾಡು, ಕಾಯ ವಾಚ ಮನಸ ಅವನ ಸೇವೆ ಮಾಡು. ತುಕ್ಕ ಮಣ್ಣೆ ಗುಣ ಚಂದನ ಈ ಪ್ರಕಾರವಾದ ಕೌಶಿಕ ಮತ್ತು ಸುಮತಿ ತಮ್ಮ ಜೀವನದಲ್ಲಿ ಪ್ರತಿವರ್ತ ಧರ್ಮದ ಮಹಿಮೆಯನ್ನು ಹಂಚಿಕೊಂಡವರಾಗಿ ಭಗವಂತ ಕೃಪಾ ಪಾತ್ರರಾದರು. ದ್ರೌಪದಿಯ ಈ ಆಖ್ಯಾನವನ್ನು ಕೇಳಲು ಜಾಂಬೂತಿ, ಅಕ್ಕ ನನ್ನ ನೀವು ಪ್ರಶ್ನೆ ಮಾಡಿ ತಪ್ಪಾಯ್ತಮ್ಮ, ಇನ್ನು ಮೇಲೆ ಕೃಷ್ಣ ಪರಮಾತ್ಮನಲ್ಲಿ ಅಂತಃಕರಣಪೂರ್ವಕವಾಗಿ ಕಾಯಿಕ ವಾಚಿಕ ಮಾನಸಿಕವಾಗಿ ನಾನು ಸೇವೆ ಮಾಡಿಕೊಂಡು ಯಾವ ಪ್ರಕಾರವಾಗಿ ಚಂದನದ ಕೊರಡು ತನ್ನನ್ನು ಸೇರಿಸಿಕೊಂಡು ಸುವಾಸಿತವಾದಂತಹ ತಂಪಾದಂತಹ ಪರಿಮಳಯುಕ್ತವಾದಂತಹ ಗಂಧವನ್ನು ಭಗವಂತನ ಶರಕ್ಕೆ ಸಮರ್ಪಣೆ ಮಾಡತಕ್ಕಂಥ ಶಕ್ತಿಯೇ ಹೊಡಿತದನೋ ಆ ಪ್ರಕಾರವಾಗಿ ನಾನು ಸಹಾಯದಿಂದ ಕೃಷ್ಣನಿಗೆ ನನ್ನನ್ನೇ ಕೃಷ್ಣ ಅರ್ಪಣೆ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಕೃಷ್ಣನ ಭಕ್ತಿಯಲ್ಲಿ ತಲೆದಾಗ್ತಾಳೆ ಜಾಂಬೂತಿ. ಇದೇ ಒಂದು ಪ್ರಸಂಗ ರುಕ್ಮಿಣಿ ಸತ್ಯಭಾಮೆಯಲ್ಲೂ ಬರ್ತದೆ. ಸತ್ಯಭಾಮ ಏನ್ ಮಾಡ್ತಾಳೆ, ತನ್ನ ಐಶ್ವರ್ಯದ ಮಧ್ಯದಿಂದ ಕೃಷ್ಣನ ತೂಗ್ತಿ ಅಂತಾಳೆ. ಆ ಕೃಷ್ಣ ಯಾವ ಐಶ್ವರ್ಯದಲ್ಲೂ ತನ್ನ ಕಡೆಯಿಂದ ತೂಗಿಸಿಕೊಳ್ಳಿಲ್ಲ. ಆ ಶ್ರೇಷ್ಠವಾಗಿರ್ತಕ್ಕಂಥ ರುಕ್ಮಿಣಿಯ ಒಂದೇ ಒಂದು ಶ್ರೀ ತುಳಸಿಗಳ ಒಂದು ಭಕ್ತಿಯ ಕೃಷ್ಣ ಸಮರ್ಪಣೆ ಮಾಡಿದಾಗ ಆ ತಟ್ಟೆ ಅಂತಕ್ಕಂಥದ್ದು ಹೇಳ್ತದ, ಅರ್ಥಾತ್ ತುಲಾಭಾರತಕ್ಕಂಥ ಕೃಷ್ಣಂದ ಆಗ್ತದೆ. ನಮ್ಮ ಅಮೃತಾತ್ಮರ ಭಕ್ತಿ ದೇವಗರಿಸಿ ಮೋಕ್ಷ ಸಾಧನ ಸಾಮಗ್ರಿ ಭಕ್ತಿ ದೇವಗರಿಸಿ ಅದನ್ನೇ ನಾವು ಕೇಳಬೇಕು. ಭಗವಂತನ ಇನ್ನೇನು ನಾವು ಕೇಳಕ್ಕೆ ಹೋಗಬಾರ್ದು. ನಮ್ಗೇನು ಶುದ್ಧಿ ನಮ್ಗೆ ಗೊತ್ತಾಗಿಲ್ಲ, ನಮ್ಗೆ ಅದು ಬೇಕು ಇದು ಬೇಕು ಇದು ನಮ್ಗೇನು ಈ ಜನ ಮಾಡ್ತಾ ಇಲ್ಲ. ಎಷ್ಟೋ ಜನ ಬಂದ್ರು ಬೇಕು ಬೇಕಂತಕ್ಕಂಥ ಅದು ಮುಗಿಯಂಗಿಲ್ಲ, ಆ ವಾಸನ ಮುಗಿಯಂಗಿಲ್ಲ. ವಾಸನ ಇದ್ದಂತ ಆ ಸೀರೆ ತೊಗೊಂಡು ಹೋಗ್ತೇವೆ ಮತ್ತು ವಾಸನ ಪೂರೈಸಿ ಬರ್ತೀವಿ, ಹೋಗೋದು ಬರೋದು ಹಂಗ ಹುಟ್ಟೋದು ಸಾಯೋದಕ್ಕೆ ಹುಟ್ಟೋದಕ್ಕೆ. ಆದ್ರಿಂದ ಭಗವಂತ ನೀ ಇಟ್ಟಂಗೆ ಇರ್ತೀನಿ, ನಾಂಕರ್ತ ಹರಿಕರ್ತ ಅದನ್ನೇ ಚಿಂತೆ ಅಂತಮ್ಮ ಏ ದಿನ ಪರಿಪಾಸದೆ ನಿನ್ನನ್ನೇ ನಾವು ಸ್ಮರಣೆ ಮಾಡ್ತಾ ಇರ್ತೀವಪ್ಪ. ನೀನ್ ಏನ್ ಕೊಡ್ತೀವೋ ನಮಗೆ ಭೋಗ ಭಾಗ್ಯತಕ್ಕಂಥ ಕೊಡು. ಯಾವ ಮಾತೃಗರ್ಭದಿಂದ ಭೂಮಿ ಸ್ಪರ್ಶ ಮಾಡ್ಬಿಡ್ತೀವೋ, ಯಾವ ಕೊನೆ ಘಳಿಗಳು ನಮ್ಮನ್ನು ಸಂಸ್ಕಾರ ಮಾಡ್ಬೇಕಂತಕ್ಕಂಥ ಆ ವಿಧಿ ಅಂತಕ್ಕಂಥದ್ದು ಪೂರ್ವ ನಿಯೋಜಿತ ಇರ್ತದೆ. ನಾವು ಏನು ಬೇಕಂದ್ರು ನಾವೇನು ನಮಗೆ ಭಗವಂತ ಕೊಡಂಗಿಲ್ಲ. ನಾವು ಅಲ್ಲೇ ಅಂದ್ರೆ ಭಗವಂತ ಕೊಡೋದಿದ್ರೆ ಬಿಡೋದಿಲ್ಲ. ಅದಕ್ಕೋಸ್ಕರ ನಮ್ದು ಕೆಲಸ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಭಗವಂತ ನೀನ್ ಕೊಡೋದಿಲ್ಲ ಅಪ್ಪ ಕೊಡು. ಭಕ್ತಿ ಪ್ರೇಮ ಸುಖ ನಿರಂತರ ರಾಜಾರಾಮ್ ಮಹಾರಾಜ ಕೇಳ್ಕೊಂಡು ಚಿದಂಬರರಾಯ ಬ್ರಹ್ಮಾಂಡ ನಾಯಕ ವಿನಂತಿ ಏಕಮಾಸ ನನ್ನೊಂದು ವಿನಂತಿ ಅದ ಕೇಳು. ಭಕ್ತಿ ಪ್ರೇಮ ಸುಖ ದೇ ನಿರಂತರ ನಾಮಾತ ವಿಚಾರ ಪಡುವುದೇ. ಈ ಮನಸ್ಸು ಅಂತಕ್ಕಂಥದ್ದು ಮರ್ಕಟ್ಟದ ಉಪಾಧಿಯಲ್ಲಿ ಅದ. ಇದು ಬರೇ ಹೊರಗಿನ ವಿಷಯವನ್ನೇ ಇಚ್ಛೆ ಮಾಡ್ತದ, ಬರೇ ಪ್ರವೃತ್ತಿ ಮಾರ್ಗದಲ್ಲಿ ತನ್ನ ತೊಡಗಿಸ್ಕೋತದ. ಆದ್ರೆ ಅಂತರಾತ್ಮ ನಿರ್ತಕ್ಕಂತಹ ನಿವೃತ್ತಿ ಮಾರ್ಗ ಅಂತಕ್ಕಂಥದನ್ನ ಯಾವ ನೀನಿ ಎಂದರೆ ವಿಷಮ ಸಂಸಾರ ಎಂಬುವ ನಿಜವನ ಶಿವಗಳು ವಾಕ್ಯದಂತೆ ಆತ್ಮರಾವನ ಅನುಸಂಧಾನವನ್ನ ನಿವಾಂತವಾಗಿ ನಿವೃತ್ತಿ ಮಾರ್ಗದಿಂದ ಅನುಸಂಧಾನ ಮಾಡುವ ಪ್ರವೃತ್ತಿ ಇರ್ತಕ್ಕಂಥದ್ದು ಇದಕ್ಕೆ ಲವಲೇಶಿ ಇಲ್ಲ. ಇವತ್ತಿನ ದಿವಸ ಸಣ್ಣ ಹುಡುಗರನ್ನ ಉಪಾಧಿ ನೋಡಿದ್ರು, ವಾಟ್ಸಪ್ ನೋಡಿದ್ರೆ ಅವತ್ತಿನ ಜೀವನನೇ ಕಳೆಯಂಗಿಲ್ಲ. ಅಂತ ಬರೀ ಹೊರಗಿನ ವಿಷಯ ಪ್ರಪಂಚದೊಳಗೆ ಧುಮುಕಿ ನಮ್ಮನ್ನು ನಾವು ಸಾವಿಗೆ ಮಾಡ್ಕೊತಾ ಇದ್ದೇವೆ. ಅದಕ್ಕೆ ನಾವು ಮಾತಾಡ್ತಿದ್ರು ಪೂರ್ವಕವಾಗಿ ಮಾಡ್ತಾ ಇದ್ದೇವೆ. ಇವತ್ತು ಆನ್ಲೈನ್ ಲೆಸನ್ಸ್ ಏನ್ ಮಾಡ್ಬೇಕು ಹೇಳಿ, ಅದು ಪ್ರಸಂಗ ಬಂದದ. ಅದಕ್ಕೋಸ್ಕರವಾಗಿ ಇಂತಹ ಸತ್ಸಂಗದಲ್ಲಿ ಕಿಂಚಿತ್ ಇವತ್ತು ಪತ್ರಿಕಾಕರ್ತರು ಬಂದು ನಮ್ಮ ಲಾರಿಗಳು ಬಿಟ್ಟಾರು. ಒಂದು 3-4 ಸಣ್ಣ ಹುಡುಗರಿದ್ದು ಅವ್ರು ವಿಚಾರ ಮಾಡಿದ್ರು, ಅಲ್ರಿ ಎಲ್ಲಾ ಕಡೆಗೂ ಬಹಳ ಬುಗ್ಗಿರಂತ ಎದ್ದು ಬಿಟ್ಟದೆ. ಎಲ್ಲಾ ಕಡೆಗೂ ಈ ಸೂಟಿ ಇರೋದ್ರಿಂದ ಸ್ಕೂಲು ಮಕ್ಕಳೆಲ್ಲ ಅಡ್ಡದಾರಿ ಹಿಡಿಕತ್ತಾವ. ಮತ್ತ ಯಾರನ್ನು ದೈವ
ದೈವಿಕ ವಿಷಯಕವಾಗಿ ಅರ್ಥಾತ್ ಧಾರ್ಮಿಕ ವಿಷಯಕವಾಗಿ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಇಲ್ಲ, ಅರ್ಥಾತ್ ಪರಿಸರ ಇಲ್ಲ. ಅಂಥದ್ರೊಳಗೆ ಇಂಥ ಈ ಪಾದಯಾತ್ರೆ ಬಿಸಿಲಾಗ ಮಳೆ ಕಲ್ಲು ಮುಳ್ಳು ತುಳ್ಕೊಂಡು ಬರ್ಲಿಕ್ಕೆ ಹತ್ತೀರಿ, ಈ ಸಣ್ಣ ಮಕ್ಕಳು ಅದರ ಭಾಗವಹಿಸಾವ, ಅದಕ್ಕೆ ಇದೊಂದು ಮಾದರಿ ಅದ ನಿಮ್ದು ಎಲ್ಲಾರ್ದು ನಾವು ಚಿತ್ರೀಕರಣ ಮಾಡ್ಕೊಂಡು ತಿಳ್ಕೊಂಡು ವಿಡಿಯೋ ಮಾಡ್ಕೊಂಡು ಅರ್ಥ ಹೇಳಿ ಕಾರಣ ಅಂತ ತಿಳ್ಕೊಂಡ್ರಿ. ಅದ ಎಲ್ಲಾರು ಒಂದು ಕೆಂಚಿದಿಂದ ಸುಯೋಗ ಬರ್ತದ, ಅದು ಯೋಗದಿಂದ ಬರ್ತದ, ಅನಂತದಿಂದ ಸುಕೃತದಿಂದ ಬರ್ತದ. ಆ ಪ್ರಕಾರವಾಗಿ ಧನ್ಯವಾದ ದೇವಸ್ಥಾನ ಮಹಾರಾಜ್. ಇಂಥ ಶ್ರೇಷ್ಠವಂತಹದ್ದು ದಿವಸಗಳಿಗೆ ನಾವು ಕಾತುಕೊಂಡು ಕುತ್ಕೋಬೇಕು, ಕಾತುರಾಗಿ ಕುತ್ಕೋಬೇಕು, ಜಪ್ಪಿಸಿ ಕಾಯಬೇಕು. ಇದನ್ನು ತೊಡಗಿಸ್ಕೊಳಕ್ಕೆ ಎಷ್ಟೇ ನಮ್ಮ ಕಾರ್ಯ ಪಹೋಲ ಇರ್ಕೊಳ್ಳುವಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಯಾಕಂದ್ರೆ ಈ ಸತ್ಸಂಗದ ಫಲ ನಮ್ಮನ್ನು ಆತ್ಮೋದ್ಧಾರ ಮಾಡ್ತದೆ, ಒಂದೇ ಗಳಿಗೆ ಪುಣ್ಯ ಕೊನೆ ಗಳಿಗೆಗೂ ನಮ್ಮನ್ನು ಅನುಗ್ರಹ ಆಗ್ತಕ್ಕಂಥ ಮಾಡ್ತದೆ. ಆ ಪ್ರಕಾರವಾಗಿ ಚಿದಂಬರದ ಲೀಲಾಮೃತ ಅಂತಕ್ಕಂಥದ್ದು ಕೇಳೋ ಶ್ರವಣ ಮಾಡೋ ಭಾಗ್ಯ ಇವತ್ತು ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಇಂಥದೇ ಪ್ರಸಂಗ ಸಂತ ರಾಜಾರಾಮ್ ಮಹಾರಾಜರ ಜೀವನದಲ್ಲಿ ಬರ್ತದೆ. ರಾಜಾರಾಮ್ ಮಹಾರಾಜರು ಯಾವ ಪತಿವ್ರತಾ ಧರ್ಮದ ಸೂರ್ಯನ ಗತಿಯನ್ನು ನಿಲ್ಲಿಸಿದ್ರೋ, ಸಂತ ಧರ್ಮದಿಂದ ರಾಜಾರಾಮರು ಸೂರ್ಯನ ಗತಿಯನ್ನು ನಿಲ್ಲಿಸಿದಂತಹದ್ದು ರೋಮಾಂಚಕಾರಿಯಾದ ಆಖ್ಯಾನ ಅಂತಕ್ಕಂಥ ಸ್ವಲ್ಪ ಅವಕಾಶ ನಮ್ಗೆ ಒಪ್ಪಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಚಿದಂಬರೇಶ್ವರ ಮಹಾರಾಜ ಕೀ ಜಯ, ಸರ್ವಸಂತನ ಕೀ ಜಯ. ಮುಖ್ಯ ಮಹಾಮಂತ್ರ ಸಪ್ತಕೋಟಿ ಮಂತ್ರ ಪ್ರಣವ ಪಾಸನೆ ಪ್ರಣವ ದೇಖಾನೆ ಸಂತ ರಾಜಾರಾಮರು ಚಿದಂಬರ ಮಹಾರಾಜರ ಮಾನಸ ಪುತ್ರರಾಗಿದ್ದರು. ಮಹಾಸ್ವಾಮಿ ಚಿದಂಬರ ಗುರು ಮಹಾರಾಜರನ್ನ ಎಲ್ಲೇ ನಿಂತು ಸ್ಮರಣೆ ಅಲ್ಲಿ ಚಿದಂಬರ ಮಹಾರಾಜರು ಪ್ರಕಟ ಆಗ್ತಿದ್ರು. ಅಂತಹ ಶ್ರೇಷ್ಠ ಸ್ಥಳದ ಯಾವ ಸಂತ ರಾಜಾರಾಮ ಮಹಾರಾಜರು ಭಕ್ತಿಯ ಪರಾಕಾಷ್ಠೆಯ ಮಹಾಪುರುಷರು. ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ರಾಜಾರಾಮ್ ಪ್ರಣೀತವಾಗಿರ್ತಕ್ಕಂತಹ ಯಾವ ಸಾಧು ಸಂತ ಮಾರ್ಗ ಅಂತಕ್ಕಂಥದ್ದು ಏಕೆ ಉತ್ತಮ ಯಾತ್ರೆ ವಾರಿಗರಿ ಪ್ರತಿ ವರ್ಷ ಐದೇ ಸಂಗಾಯ ಸರ್ವಾಧಿಮ ಆಜೀವಿನಂತೆ ಪಾಯತಿ ಲೋಕ ಜಾತಿ ಪಂಡರಿಸಿ ಏಕೆ ಪಂಡರಿ ಪ್ರಯೋಗ ಕಾಸಿ. ಜನಗಳು ಪಂಢರಪುರ, ಕಾಸಿ, ಬದರಿ, ಚಾರುಧಾಮ್ ಬೇರೆ ಬೇರೆ ಕಡೆಗೆ ಹೋಗ್ತಾರಲ್ಲ, ಅವೆಲ್ಲ ಅವುಗಳ ಪುಣ್ಯತಮವಾಗಿರ್ತಕ್ಕಂಥದ್ದು ಪುಣ್ಯಕ್ಷೇತ್ರ ಭೂಮಂಡಲದಲ್ಲಿ ಯಾವುದಾದ್ರು ಅದ ಅಂದ್ರ ಅದು ಕೆಂಗೇರಿ ಮುರುಗೋಡ ಕ್ಷೇತ್ರ ಅಂತಕೊಂಡು ಅಭಂಗ ಸಾಹಿತ್ಯವನ್ನು ಅಂತಕ್ಕಂಥ ಮಾಡ್ತಾರೆ. ಕೆಂಗೇರಿ ಮುರುಗೋಡ ಯಾವ ಪ್ರಕಾರ ಸಂತ ರಾಜಾರಾಮ ಮಹಾರಾಜರು ಚಿದಂಬರನ್ನ ಪ್ರಸನ್ನೀಕರಿಸಿಕೊಂಡು ಮತ್ರಗಾಮಿ ಆಗಿರುವಂತಹ ಚಿದಂಬರನ್ನ ಸ್ಮರಣೆ ಮಾತ್ರದಲ್ಲಿ ಆಗ ಮಾಡ್ತಕ್ಕಂಥ ಶಕ್ತಿಯನ್ನು ಪಡೆದಿದ್ರು. ಸಂತ ಮಾತಾ ವಿಠಾಬಾಯಿ ಸಹ ಮಹಿಳಾ ವರ್ಗದಲ್ಲಿ ಶ್ರೇಷ್ಠವಂತಹ ಸಾಧನೆ ಮಾಡುವಂತಹ ಮಹಾನ್ ಭಾವರು. ನಾವು ಚರಿತ್ರೆಯಲ್ಲಿ ಶರಣ ಸಾಹಿತ್ಯದಲ್ಲಿ ಓದಿದ್ದೇವೆ. ಅಕ್ಕ ಮಹಾದೇವಿ ಕದಳಿ ವನದಲ್ಲಿ ಮಲ್ಲಿಕಾರ್ಜುನಲ್ಲಿ ಐಕ್ಯಳಾಗುತ್ತಿಕೊಂಡೆ ನಾವು ತಿಳ್ಕೊಂಡಿದ್ದೇವೆ. ಮಹಾಸ್ವಾಮಿ ಚಿದಂಬರನ ಒಂದು ಉಪಾಸನೆಯಲ್ಲಿ ಮಹಿಳೆಯಾಗಿ ಅವತ್ತಿನ ದಿವಸ ಯಾವ ಸಂಸಾರಿಕ ಜೀವನವನ್ನು ಮೆಟ್ಟಿ ನಿಂತು ಆ ಭಗವಂತನೇ ಸರ್ವಸ್ವ ಎಂಬುದಾಗಿ ಚಿದಂಬರನ ಶ್ರೀಚರಣಗಳಲ್ಲಿ ಸಮರ್ಪಣೆ ತನ್ನನ್ನೇ ತಾನು ಮಾಡ್ಕೊಂಡಂತ ಆ ಪ್ರತಿಮಾ ಮಹಿಳಾ ವರ್ಗದ ಒಂದು ಶ್ರೇಷ್ಠವಾದಂತಹ ನಾರಿರತ್ನ ಸಂತ ಮಾತಾ ವಿಠಾಬಾಯಿ. ಆ ಮಹಾನ್ ಭಾವಳು ಅಭಂಗದಲ್ಲಿ ಬರಲು, ಅಪ್ಪ ಚಿದಂಬರ, ಕೆಂಗೇರಿ ನಿವಾಸ ಚಿದಂಬರ, ನನ್ನ ಯಾಕೆ ಬರ್ತೀಯಪ್ಪ ನೀನು,
माझे विसरला असे कैसा होती तर ಹೇಳೋಕ್ಕಾಗ ಧನಿ ನೀನು ತ್ರಿಲೋಕದ ಧನಿ ಇದೆ ಒಡೆ ಇದೆಯಪ್ಪ ನನ್ನ ಇಚ್ಛಾ ಅದ ಒಂದು ಇಚ್ಛಾ ಅದ ಕೊನೆಯದ ವಾಸನ ಅದ ನಮ್ಮೆಲ್ಲ ವಾಸನ ಏನು ನಮ್ಮ ಮನೆ RCC ಬಿಲ್ಡಿಂಗ್ ಆಗಬೇಕು ನಮ್ಮ ಮನೆಯೊಳಗೆ ಇಂಟರ್ನೆಟ್ ಫೋನ್ ಫ್ಯಾನ್ ಎಲ್ಲ ಇರಬೇಕು ನಮ್ಮ ಮನೆಯೊಳಗೆ ಒಳ್ಳೊಳ್ಳೆ ಸೊಸೆ ಬರಬೇಕು ಒಳ್ಳೊಳ್ಳೆ ಮಕ್ಕಳು ಆಗಬೇಕು ಎಲ್ಲರೂ ಈ BE ಆಗಬೇಕು ಎಲ್ಲರೂ ಶ್ರೇಷ್ಠ ಅಂತದ್ದು ಹುದ್ದೆ ನೋಡಬೇಕು ಸಾಕಷ್ಟು ಸಂಬಂಧ ಇವು ನಮ್ಮ ವಾಸನಗಳು संत माता विठाबाई वासना ಏನು ಮುರಗೋಡತೆ ಧನ್ಯ ಕೆಂಗೇರಿತೆ ಧನ್ಯ ನವಲಕ್ಷ ಪತಾಕ ಭಗವತಿ ಮನವಾಮಿ ನವಲಕ್ಷ ಪತಾಕ ಭಗವತಿ ಮನವಾಮಿ ನವಲಕ್ಷ ಪತಾಕ ಭಗವತಿ ಮನವಾಮಿ ನವಲಕ್ಷ ಪತಾಕ ಭಗವತಿ ಮನವಾಮಿ ಭಗವತಿ ಮನವಾಮಿ ಕೆಂಗೇರಿ ನಿವಾಸ ಅಪ್ಪ ನೀನೇನು ಪಾದ ಸ್ಪರ್ಶ ಮಾಡಿದಂತಹ ಮಹಾಪುಣ್ಯ ಭೂಮಿ ಕೆಂಗೇರಿ ಮುರುಗೋಡದನ್ನು ಆ ಮುರುಗೋಡದ ಸುತ್ತಲೆಲ್ಲ ಒಂದು ಜಾಗಾನು ಅವಕಾಶ ಇದ್ದಂಗ ಹೆಂಗ ಇರುವೆಗಳು ಸಾಲ್ ಬಂದಿರ್ತದ ಹಂಗ ಮುರುಗೋಡ ಧನ್ಯ ಕೆಂಗೇರಿ ಧನ್ಯ ನವಲಾಕ್ತಾಗ ಭಗವತಿ ಮನಮೋವಿ 9 ಲಕ್ಷ ಭಕ್ತರ ಸಾಗರ ಉಪಾದಿಯಲ್ಲಿ ನಿನ್ನನ್ನು ಕೊಂಡಾಡ್ತಾ ದಿವಿದಿಸಬೇಕು ನಿನ್ನ ನಾಮ ಘೋಷ ಆ ಸಂದರ್ಭದಲ್ಲಿ ಪ್ರಕಟ ಆಗಬೇಕು ಅಂತ ಶ್ರೇಷ್ಠವಂತಹದ್ದು ಯೋಗದ ಕೊಡೋದಾಗಿ ಮತ್ತೆ ಹುಟ್ಟಿಸಬೇಡ ನಿನ್ನ ಪಾದದಲ್ಲಿ ಇದು ಮಾಡ್ಕೋಬೇಕು ಹೇಳಿ ಆ ಸಂತ ಮಾತಾ ವಿಠಾಬಾಯಿ ಚಿದಂಬರ ನಾಮಸ್ಮರಣೆ ಘೋಷ ಮಾಡ್ತಾ ಕೆಂಗೇರಿ ಯಾವ ಶ್ರೇಷ್ಠವಂತಹದ್ದು ಯಾವ ಭೂಕೈಲಾಸ ಉಪಾದಿ ಇರ್ತಕ್ಕಂತಹ ಆ ಯಾವ ಗೋಕರ್ಣಕ್ಕೆ ಹೋಗಿ ಜಲದಲ್ಲಿ ಚಿದಂಬರ ಇವತ್ತು ದಿವಸ ಆರತಿ ಮಾಡ್ತಾ ಇದ್ದೇನೆ ನಾನು ಜಲದ ಮಧ್ಯದಲ್ಲೇ ಇದ್ದೀನಿ ಹಾಗಾಗಿ ನಾನು ಏನು ಆರತಿ ಮಾಡ್ಲಿ ನೀನು ಜಲವನ್ನೇ ಧಾರಣ ಮಾಡಿದಂತಹ ಗಂಗಾಧರ ಇದ್ದಿ ನಿನ್ನ ಚಂದ್ರ ಸೂರ್ಯನ ನೇತ್ರ ಅಂತಕ್ಕಂತಹ ಆರತಿ ವಾಳು ಭಾವೇ ಚಿದಂಬರ ಅವತಾರತು ಕೃಷ್ಣ ಸಂಭವಿಸಿದ ಪೂರ್ಣ ಅಕಾರತು ಬ್ರಹ್ಮ ಉಕಾರತು ವಿಷ್ಣು ಮಕಾರ ಮಹಾದೇವ ಓಂಕಾರ ಹೇ ಪೂರ್ಣ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪರಾಗಿರ್ತಂತಹ ಚಿದಂಬರ ನಿನ್ನನ್ನು ನಾನು ಈ ಪ್ರಕಾರ ಆರತಿ ಮಾಡ್ತಾ ಇದ್ದಲ್ಲ ಭಾವೇ ಚಿದಂಬರ ಭಾವದ ಆರತಿ ಅಂತಕ್ಕಂಥ ನೀನು ಮಾಡ್ತಾ ಇದ್ದೆ ಅಂತಕೊಂಡು ಹೇಳಿ ಜಲ ಸಮಾಧಿ ಆಗುವ ಮುನ್ನ ಕೆಂಗೇರಿಯ ಅರುಣ ತಟಾಕದಲ್ಲಿ ನವಲಕ್ಷ ಪದಾರ್ಥಗಳು ಭಕ್ತ ಸಮೂಹ ಅಂತಕ್ಕಂಥ ಸೇರಬೇಕು ಆ ಸಮಯ ನಾನು ನಿನ್ನ ನೋಡಬೇಕು ಅಂದಾಗ ನನ್ನ ಆತ್ಮಕ್ಕೆ ಶಾಂತಿ ಅಂತಕ್ಕಂತಹದ್ದು ಆಫೀಸ್ ಮರದ್ಭಾವಂ ತ್ಯಜತ್ಯಂತೆ ಕಲೆಯವರಂ ತಮ್ ತಮೇವ ವಿಪಿಕವಂತೆಯ ತದಾ ತದ್ಭಾವ ಭಾವಿತಂ ಭಗವದ್ಗೀತಾದಲ್ಲಿ ಭಗವಂತ ಪಡೆದುಕೊಳ್ಳಲಾಗಿದ್ದಾನೆ ಕೊನೆಯ ಘಳಿಗೆಯಲ್ಲಿ ಯಾವ ವ್ಯಕ್ತಿ ತನ್ನ ಜೀವಿತದ ವಾಸನೆ ಇಟ್ಕೊಂಡು ಮುಕ್ತನಾಗ್ತಾನೋ ಆ ವಾಸನೆ ಪಡೆಯೋದಕ್ಕೋಸ್ಕರವಾಗಿ ಪುನರ್ಜನ್ಮ ಪಡಿತಾನೆ ಹಾಗಾಗಿ ಚಿದಂಬರ ಅವತಾರ ಮುಗಿದಿಲ್ಲ ಸತ್ತ ಭಕ್ತರೆಲ್ಲರವನಿಗೆ ಆಣಿ ಇಟ್ಟು ನೀನು ಪಾಪ ಮತ್ತೆ ವೈಭವ ನೋಡ್ಬೇಕು ಭೂಮಂಡಲದಲ್ಲಿ ಯಾವ್ದಾದ್ರು ಕ್ಷೀರ ಸಾಗರದಂತ ತಿಳ್ಕೊಂಡಿದ್ರೆ ಭಕ್ತರ ಸಮೂಹ ಅಂತಕ್ಕಂತಹದ ಎಲ್ಲರೂ ಅಮೃತ ಸದಸ್ಯವಾಗಿರ್ತಕ್ಕಂತಹದ್ದು ಅದಂತ ತಿಳ್ಕೊಂಡರು ಚಿದಂಬರ ನಾಮಘೋಷ ಅಂತಕ್ಕಂತಹದ ಆ ನಾಮಘೋಷ ದಿಮಿಸಬೇಕು ಭೂಮಂಡಲದಲ್ಲಿ ಅಷ್ಟೇ ಅಲ್ಲ ಊಧ ಲೋಕಾದಿಗಳೆಲ್ಲ ಸುತ್ರ ತಳಾದರ ರಸಾತರ ಪಾದದಲ್ಲಿ ಅಷ್ಟೇ ಅಲ್ಲ ಭೂಮಂಡಲ ಅಷ್ಟೇ ಅಲ್ಲ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಭಗವಂತ ನಾಮ ಧಿಮಿಸಬೇಕಾಗಿದೆ ಅಂತ ಶ್ರೇಷ್ಠವಂತಹದ್ದು ಮಹಾ ಒಂದು ಶ್ರೇಷ್ಠವಂತಹದ್ದು ಆ ಸಾತ್ವಿಕ ಒಂದು ಸ್ವರೂಪದ ಅಸ್ತಿತ್ವವನ್ನು ನಾವು ನೋಡುವುದಾದ್ರೆ ಮತ್ತೆ ಭೂಮಿಗೆ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಅಂಥ ಮಹಾನ್ ಬಾಳು ಸಂತ ಮಾತಾಡ ರೋಮಾಂಚಕಕಾರಿಯಾಗಿರ್ತಕ್ಕಂಥ ಇತಿಹಾಸ ಒಂದ್ಸರಿ ಆರಾಮ್ ಹೇಳ್ಕಂಥದ್ದು ಅದ ಅಮೃತಾತ್ಮರೇ ಆದ್ರಿಂದ ಈ ಯಾವ ಸಂತ ಮಾತಾ ವಿಠಾಬಾಯಿನು ಆ ಭಗವಂತನಲ್ಲಿ ವಿಶೇಷವಾದಂತಹ ಅನುರಕ್ತಿಯನ್ನು ಹೊಂದಿದ್ಲು ಅದೇ ಪ್ರಕಾರ ಅವಳು ಬೇರೆ ಎಲ್ಲ ರಾಜಾರಾಮ ಮಹಾರಾಜ ಶಿಷ್ಯಳು ಅವಳು ಇಷ್ಟೊಂದು ಆ ಪ್ರಕಾರವಾಗಿರ್ತಕ್ಕಂಥ ಚಿದಂಬರ ಸಾಹಿತ್ಯದಲ್ಲಿ ಚಿದಂಬರ ಮಹಾರಾಜರ ಅವತಾರದ ನಾವು ವೈಶಿಷ್ಟ್ಯ ನೋಡಿದಾಗ ರಾಮಕೃಷ್ಣ ಅವತಾರಗಳಲ್ಲಿ ಈ ಭರತ ವರ್ಷವನ್ನ ರಾಜ ಮಹಾರಾಜರು ಆಳ್ತಿದ್ರು ಆದ್ರಿಂದ ಅವನು ರಾಮರಾಜರಲ್ಲಿ ರಾಮನ ವಾಕ್ಯ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಮೂಲೆಯಲ್ಲಿ ಎಲ್ಲರೂ ಅನುಸಂಧಾನ ಮಾಡ್ತಿದ್ರು ಅದು ರಾಜ್ಯ ವಾಕ್ಯ ಅಂತಕ್ಕಂಥದ್ದಿತ್ತು ಇಂದು ಕಲಿಯುಗ ಇದು 263 ವರ್ಷ ಹಿಂದೆ ಚಿದಂಬರನ ಅವತಾರದ ಇತಿಹಾಸದ ಆ ಪ್ರಕಾರ ಇದು ಪ್ರಜಾರಾಜ್ಯ ಅಂತಕ್ಕಂಥದ್ದು ಪ್ರಜರೇ ರಾಜರು ಪ್ರಜಾರೂಪದಲ್ಲಿ ಸಾಮಾನ್ಯ ಮನುಷ್ಯರಂತೆ ಭಗವಂತ ಅವತಾರ ಮಾಡಿ ಬಂದ ಇಲ್ಲದೆ ಹೋದ್ರೆ ಏನಾಗಿತ್ತು ಕೃಷ್ಣನಂತೆ ಭಗವಂತ ಬಂದ್ಬಿಟ್ಟಿದ್ದ ಕಿರೀಟ ಧಾರಣ ಮಾಡ್ಕೊಂಡು ಮುರಳಿ ಇಟ್ಕೊಂಡು ಅಂದ್ರೆ ಅದೊಂದು ವೇಷಗಾರ ಹಾಕೊಂಡ್ ಬರ್ತಾರೆ ಮನೆ ಒಂದು ಪೆಟ್ಟಿಗೆ ಬರ್ಸೋದು ಅಂತ ತಿಳ್ಕೊಳ್ತಾರೆ ಮಂದಿ ದಾಸಮ್ಮಣ್ಣೆ ಐಸೆ ಅವಿಶ್ವಾಸಿ ಲೋಕ ನೋಡಕತೆ ದೇಖ ಈಶ್ವರ ಈಶ್ವರ ಅಯತುರಗನ ಮೂರ್ತಿ ನಯನ ಅಯತುರಗನ ಮೂರ್ತಿ ನಯನ ಅಯತುರಗನ ಮೂರ್ತಿ ನಯನ महाराज की है
ಆ ಮಹಾಸ್ವಾಮಿ ಚಿದಂಬರೇಶ್ವರ ಅವತಾರ ಮಾಡಿದ್ರು ಸಹ ದಾಸಮಣಿ ಐತಿ ಅವಿಶ್ವಾಸಿ ಲೋಕ, ನಮ್ಮಲ್ಲಿ ಅವಿಶ್ವಾಸ ಅಂತಕ್ಕಂಥದ್ದು ಬಹಳ ಅದ. ಭಗವಂತ ವಿಷಯಕವಾಗಿ ನಂಬೋದೇ ಬಹಳ ಕಷ್ಟ ಅಂತಕ್ಕಂಥದ್ದದ. ಇವತ್ತು ದಿವಸನೂ ಹಂಗ ಅದ ದಿನಮಾನಗಳು. ಎಲ್ಲರೂ ಬೇರೆ ಬೇರೆ ವೇಷಧಾರಿಗಳಿದ್ದಾರೆ. ಗುರುಗಳಂತೂ ಅನಂತವಾಗಿದ್ದಾರೆ. ಗುರುಗಳಂತಿದ್ದವರಿದ್ದಾರೆ, ಶಿಷ್ಯ ವಿತ್ತಹರಣ ಮಾಡ್ತಕ್ಕಂಥವರಿದ್ದಾರೆ. ಶಿಷ್ಯ ಚಿತ್ತಾಪಹರಣ ಮಾಡಿ ಈ ವೈರಾಗ್ಯವನ್ನು ಉದಯ ಮಾಡುವಂತೆ ಅಂಬರುವಂತೆ ಆಗುವಂತೆ ಮಾಡಿ ಭಗವಂತ ಸ್ಥಿತಿಯನ್ನು ಕಳಿಸ್ತಕ್ಕಂಥ ದುರ್ಲಭ ಸದ್ಗುರು ಮಿಳನೆ ಅಂತ ಹೇಳ್ತಾರೆ ಅಭಂಗ ಸಾಹಿತ್ಯವಾಗ. ಸದ್ಗುರುನೂ ಸಿಗೋ ದುರ್ಲಭದ, ಸದ್ಭಕ್ತರು ಸಿಗೋ ದುರ್ಲಭದ. ಆದ್ರೂ ಸಹ ಏನೊಂದು ಅಭಿಮಾನ ನಮ್ಗಂತ ಕೇಳಿದ ಆ ಗುರುನಾಥ ಚಿದಂಬರ ಇದ್ದ, ಚಿದಂಬರ ನಾಮಸ್ಮರಣೆ ಅದ. ಇದೇನಪ್ಪ ನಮ್ಗೆ ಎಲ್ಲಿ ಹೋಯ್ತದಪ್ಪ, ನಮ್ಮನ್ನ ನಾಮ ಒಂದೇ ಸಾಕು ನಮಗೆ ಉದ್ಧಾರಕ್ಕೋಸ್ಕರವಾಗಿ. ಅದಕ್ಕೋಸ್ಕರವಾಗಿ ಇದು ಸತ್ಸಂಗದ ಒಂದು ಮಾಧ್ಯಮ ಅಂತ ಶ್ರೇಷ್ಠವಾಗಿದ್ದರಿಂದ ದಾಸಮಣಿ ಜಗಿ ದುರ್ಲಭ ಸಂತ ಕವಿ ಭಗವಂತ ಚಿದಂಬರ, ಕವಿ ಭಗವಂತ ಪುಷ್ಪಗುಚ್ಛ ಯಾವ ಪ್ರಕಾರವಾಗಿ ನಾರನ್ನು ತಗೊಂಡು ಸ್ವರ್ಗಕ್ಕೆ ಹೋಗ್ತದನು ಆ ಪ್ರಕಾರವಾಗಿ ಸಂತ ಸಂಘದಲ್ಲಿ ನಾವು ಭಾವನೆ ಇಟ್ಕೊಂಡು ಇರಲಿ. ಭಾವನಾ ಅಭಾವ ಇಟ್ಕೊಂಡರೆ ಇರಲಿ. ಏನಾದ್ರೆ ಮಾತನೇ ಕಂದ್ರೆ ಇರಲಿ. ಏನು ಬಂದಾರಪ್ಪ ನೋಡೋದಂದ್ರೆ ಬಂದು ಕೂತಿರ್ಲಿ. ಕೇವಲ ಬಾಹ್ಯ ಆಡಂಬರಕ್ಕೆ ಆಗಿಬಿಟ್ರೆ ಹೆಂಗ ಕೂತಿರ್ಲಿ ಕೂಡ್ಲಿ. ಈ ಸತ್ಸಂಗ ಎಂಥಾರ ಇಟ್ಕೊಂಡಾಗ ಹೆಂಗೆ ಇಂಜಿನ್ ಎಲ್ಲಾ ಡಬ್ಬಿ ಜೋಡಿಸಿದ್ ಹೆಂಗೆ ಒಯ್ತದನು ಆ ಪ್ರಕಾರವಾಗಿ ಭೇಟವಿ ಭಗವಂತ ಚಿದಂಬರ ಡಾಳ ಡಬ್ಬ ಎಂಥವ್ರು ಇಟ್ಕೊಂಡಾಗ ಎಲ್ಲಾರು ಬಂದವ್ರು ಬರ್ರಿ ನೀವು ಕೂಡಿ ಇದ್ರೊಳಗ ಇದೊಂದು ಟ್ರೈನ್, ಇದು ಮುಕ್ತಾಪುರ ಹೋಗ್ತಕ್ಕಂಥ ಟ್ರೈನ್ ಅದ, ಕೆಂಗೇರಿಗೆ ಹೋಗ್ತಕ್ಕಂಥ ಟ್ರೈನ್ ಅದ. ಇದರಲ್ಲಿ ಯಾರು ಒಂದೇ ತಾಸು ಕೊಡ್ರಿ, ಎಷ್ಟೇ ಕೊಡ್ರಿ ನಿಮ್ಗೆ ನಿಮ್ಮ ಟಿಕೆಟ್ ನಿಮ್ ಸ್ಟೇಷನ್ ಬಂದ್ಕೊಂಡು ಮುಗಿದಿರ್ತದ. ನಮ್ ಟಿಕೆಟ್ ಹಂಗಿಲ್ಲ. ಕೆಂಗೇರಿ ಮುಟ್ಟೋದಾಗ ದೇವಸಾಂಗ ನಮಸ್ಕಾರ, ದೇವಸಾಂಗ ನಿಮ್ದು ಒಂದು ನಮಸ್ಕಾರ ನಮ್ಗೆ ಮುಡಿತು. ನಿಮ್ದು ಒಂದು ಬಿಂದು ಶ್ರೀ ತಿರುಸಿ ಅಂತಕ್ಕಂಥದ್ದು ಒಂದು ಬಿಂದು ಗಂಗೋದ ನಮ್ಮ ಪಾದದ ಮೇಲೆ ಬಿತ್ತು. ಇದು ತಗೊಂಡು ಹೋಗ್ತದ ಕೆಂಗೇರಿ ಒಳಗೆ ಮಹಾಚಾರಕ ಲೋಟಾಂಗಣ ದೇವ ಸಾಂಗ ನಮಸ್ಕಾರ. ಅಪ್ಪ ಮಹಾರಾಜ, ನಾವು ಏನ್ ಕರ್ಕಿ ಹೇಳಿಬಿಟ್ಟು ಕೆಂಗೇರಿ ತನಕ ಬಂದಿಲ್ಲ. ಒಂದು ಹಳಕು ಉಪ್ಪಿನಿಂದ ಹಿಡ್ಕೊಂಡು ಏನ್ ನಮ್ಮ ಸಹಾಯ ಮಾಡ್ಯಾರ, ಸತ್ಕಾರ ಮಾಡ್ಯಾರ. ಅವರೆಲ್ಲ ನಮ್ಮ ಧಮನಿ ಒಳಗ ಒಂದು ಕ್ಷಣಗಳು ಒಂದೊಂದು ರಕ್ತದ ಬಿಂದುನಲ್ಲಿ ಸೇರಿಲ್ಲ. ಅದಕ್ಕೋಸ್ಕರ ನಾನು ನಮಸ್ಕಾರ ಮಾಡಿದ್ದು ಬರೀ ನನ್ನ ಮನೆಯಾಗಿಂದು ಪ್ರಸಾದ ಮಹಿಮಾಯಿಂದ ಅಷ್ಟೇ ಅಲ್ಲ, ಬಂದಂತ ಭಕ್ತರು ದಾರಿಯೊಳಗೆ ಏನ್ ನಮ್ಗ ಉದರ ಭರಣ ನೋಹಿ ಜಾಡಜೆ ಯಜ್ಞಕರ್ಮ ಸಮರ್ಥರು ಅಂತ ಅರ್ಪಣೆ ಕೊಡ್ತಕ್ಕಂಥವ್ರು ಇದ್ದಾರೆ. ನೀವೇನ್ ಭಕ್ತಿಯಿಂದ ಭಗವಂತ ಸಮರ್ಪಣೆ ಮಾಡಿ ನಮಗೆ ಪ್ರಸಾದ ಅಂತ ಕೊಡ್ತಿರೋ ಅದು ಹವನ ಆಗ್ತದ, ಸಹಜ ಹವನ ಹೋತೆ ನಾಮಗಿಂತ ಮುಖಾತೆ. ಭಗವನ್ ನಾಮ ಸ್ಮರಣೆ ಮಾಡ್ಕೊಂಡು ಏನ್ ಪ್ರಸಾದ ತಗೋತೀವಲ್ಲ ಅದು ಹವನದ ಉಪಾದಿ ನಮಗೆ ಅನುಗ್ರಹ ಅಂತಕ್ಕಂಥ ಮಾಡ್ತದೆ. ಯಾವ ಪ್ರಕಾರವಾಗಿ ಯಜ್ಞದಲ್ಲಿ ಹೋಮ ಹವನಗಳಲ್ಲಿ ನಾವು ಹವಿಷ್ಯಾನವನ್ನು ಹಾಕ್ತೇವೆ, ಯಾವ ಭಗವಂತ ನಾಮಸ್ಮರಣೆ ಮಾಡ್ಕೊಂಡು ಅದ್ರ ಹವಿಷ್ಯ ಹಾಕ್ತೇವೆ, ಅದು ನೇರವಾಗಿ ಪೋಸ್ಟ್ಮನ್ ಪೇದೆ ನಮ್ಮ ಅಡ್ರೆಸ್ ಟಪಾಲ್ ನಮ್ಗೆ ಹೆಂಗ್ ಕೊಡ್ತಾನೋ ಹಂಗ ನಿಮ್ಗೆ ಅನುಗ್ರಹ ಅಂತಕ್ಕಂಥ ರಿವರ್ಸ್ ಬಂದ್ಬಿಡ್ತದೆ. ಅರ್ಥಾತ್ ನಿಮ್ಗೆ ಆಗಿದ್ದಾಗ ಅನುಗ್ರಹ ಅಂತಕ್ಕಂಥದ್ದು ಆಗ್ತದೆ. ಅದೇ ಪ್ರಕಾರವಾಗಿ ಭಗವಂತನನ್ನ ಸುಪ್ರಸನ್ನ ಮಾಡ್ಕೊಳ್ಳಿಕ್ಕೆ ಇನ್ನೇನಾದ್ರು ಒಂದು ಮಾರ್ಗದ ಅಂತ ಕೊಡ್ತೇವೆ. ಆ ಸಂತ ಭಕ್ತರು ಭಗವಂತ ಸ್ವರೂಪ ಅಂತ ತಿಳ್ಕೊಂಡ್ರೆ ನೀವು ಸತ್ಕಾರ ಮಾಡಿ ಕಳಿಸ್ಬಿಡೋದು. ಅವ್ರು ಹೆಂಗಿದ್ರೆ ನಮ್ಗೆ ಎದಕ್ ಬೇಕಾಗಿದೆ, ನಮ್ಮ ಎದ್ ಭಾವಂತದ್ ಭವತಿ. ನಾವು ಭಗವಂತ ಸ್ವರೂಪ ಅಂತ ತಿಳ್ಕೊಂಡ್ರಿ ಅವ್ರು ಉದ್ಧಾರ ಮಾಡ್ತಾರೆ ನಮ್ಮನ್ನ ಅಂತ ಒಂದೇ ಒಂದು ಭಾವ ಇದ್ರೆ ಸಾಕು. ಇದನ್ನು ಗುರುಕ್ಷೇತ್ರ ಒಂದು ಸಣ್ಣ ವ್ಯಾಖ್ಯಾನ ಹೇಳ್ತೇನೆ. ಗುರುಕ್ಷೇತ್ರದೊಳಗೆ ಏನಾಯ್ತು, ಧನಂಜಯ ಅಂತಕ್ಕಂಥ ಒಬ್ಬ ರಾಜ ಆ ರಾಜನಿಗೆ ಭೇಟಿ ಆಡಲಿಕ್ಕೆ ಹೋಗಿದ್ದ. ಆ ಸಂದರ್ಭದಲ್ಲಿ ಆ ಧನಂಜಯನ ಜೊತೆ ಬಂದ ಕಿರಾತ ಅವನು ಅರಣ್ಯ ಹೋಗಿದ್ದ. ಅಲ್ಲೊಂದು ಪುರಾತನ ಶಿವಾಲಯ ನೋಡಿದ. ಆ ಶಿವಾಲಯದಲ್ಲಿ ಒಂದು ಭಿನ್ನವಾದ ಈಶ್ವರಲಿಂಗ ಇತ್ತು. ಆ ಈಶ್ವರಲಿಂಗ ನಾನು ತೆಗೆದುಕೊಳ್ಳ ಅಂತಕೊಂಡೆ ಆ ರಾಜನನ್ನು ಕೇಳಿದ. ರಾಜ ಹೇಳ್ದ, ಅವೆಲ್ಲ ಪೂಜೆ ಪುರಸ್ಕಾರ ಮಾಡಪ್ಪ, ಆಮೇಲೆ ಅವೆಲ್ಲ ಏನ್ ಮಾಡ್ತೀವಿ ಅದೆಲ್ಲ ನಿಂಗೆ ಎತ್ಬೇಕು ಅಂತ. ಇಲ್ಲ ನನ್ಗೆ ಯಾಕೋ ಮನ್ಸು ಹಾಳಾಗಿದೆ, ಪೂಜೆ ಮಾಡ್ಲಿಕ್ಕೆ ತಗೊಂಡು ಹೋಗ್ತೇನೆ.
ಹಂಗಾರ ಒಂದು ನೇಮದ ಅಂದವ ರಾಜ. ಏನ್ ನೇಮದ? ಈ ಈಶ್ವರ ಬಹಳ ಚಿತಾಭಸ್ಮ ಪ್ರಿಯ. ಎಲ್ಲರ ಹೊಸಾದ ಸುಡೋದು ಏನು ಶಿವಾವ ಅದು ಚಿತಾಭಸ್ಮ ತಗೊಂಡು ಅವ್ನು ಹಚ್ಚಬೇಕು, ಅಂದ್ರ ಮ್ಯಾಲ ನೈವೇದ್ಯ ಮಾಡ್ಬೇಕು, ಅವನ್ ಸ್ವೀಕಾರ ಮಾಡ್ತಾನ ಅಂತ ಒಗದ ಅವನ ಮಾತು. ಅದನ್ನೇನ್ ಮಾಡಿದವ? ಹಂಗ ಇಷ್ಟ ಬದಲ್ಲ ಅಂದ, ಇದೇ ದೊಡ್ಡ ಮಾತಲ್ಲ ಅಂದವ. ತಗೊಂಡು ಹೋಗಂದ. ಆ ರಾಜ ಗುರುಗಳು ಅಂತ ತಿಳ್ಕೊಂಬಿಟ್ಟವ. ಅವ ಹಿಂಗೆ ಹೇಳಿದಲ್ಲ ರಾಜ, ಹಂಗ ಚಿತಾಭಸ್ಮ ಇಲ್ಲ, ಪೂಜೆ ಇಲ್ಲದೆ ಪ್ರಸಾದ ನೈವೇದ್ಯ ಇಲ್ಲ. ಹಂಗಾಗಿ ಏನ್ ಮಾಡ್ತಿದ್ದ? ದಿವಸ ಅಡ್ಡಾಡ್ತಿದ್ದ, ರುದ್ರಭೂಮಿ ಅಡ್ಡಾಡ್ತಿದ್ದ. ಎಲ್ಲರ ಹೊಸ ಎಲ್ಲ ಅಗ್ನಿ ಸ್ಪರ್ಶ ಆಗಿ ನೋಡ್ತಿದ್ದ, ಅದು ಯಾರಿಂದ ಹೋಗ್ಕೊಂಬರ್ತಿದ್ದ, ಅದನ್ನ ಈಶ್ವರನ ನೈವೇದ್ಯ ಮಾಡ್ತಿದ್ದ. ಈ ಪ್ರಕಾರವಾಗಿ ಅವನು ಎಷ್ಟೋ ದಿವಸ ನಡೀತು. ಈಶ್ವರನಿಗೆ ಇವನನ್ನ ಪರೀಕ್ಷೆ ಮಾಡ್ಬೇಕಂತಕ್ಕಂಥ ಇಚ್ಛಾ ಬಂದದ. ಒಂದು ದಿವಸ ಏನ್ ಮಾಡ್ದ? ಆ ಊರ್ ಸುತ್ತ ಇರೋ 7 ರುದ್ರಭೂಮಿ ಅಡ್ಡಾಡಿದ್ರು, ಒಂದು ದಿವಸ ಚಿತಾಭಸ್ಮ ಸಿಗ್ಲಿಲ್ಲ. ಅವನು ವಿಚಾರ ಮಾಡಿದ, ಹಾಗಾದ್ರೆ ಇವತ್ತೊಂದು ದಿವಸ ನೈವೇದ್ಯ ಇಲ್ಲ. ಗುರುಗಳು ಹೇಳಿದ್ದಾರೆ, ಈ ಪೂಜೆ ಮಾಡುವಾಗ ಚಿತಾಭಸ್ಮ ಬೇಕು, ಇವತ್ತು ದಿವಸ ಚಿತಾಭಸ್ಮ ಇಲ್ಲ. ಅವ ಏನ್ ಮಾಡ್ದ? ಹಂಗಾತ ನನ್ನ ಮನೆಗೆ ಒಂದು ಸಣ್ಣ ಮಾರಿ ಮಾಡ್ಕೊಂಡು ಬಂದ. ಧರ್ಮಪತ್ನಿಯವ್ರು ವಿಚಾರ ಮಾಡಿದ್ರು, ಯಾಕ್ರಿ ಭಾಳ ಸಣ್ಣ ಮಾರಿ ಮಾಡ್ಕೊಡ್ರಿ, ಯಾಕೆ ಏನ್ ಮಾಡೋದು? ನನ್ನ ಪೂಜೆ ನಿಂತು ಹೋಗ್ತದ. ಯಾಕ್ರಿ ಹಿಂಗಾಕ? ಧರ್ಮಪತ್ನಿ ಇದ್ದೀನಿ, ಏನ್ ಸಮಸ್ಯೆ ಅದ ಹೇಳ್ರಿ. ನಾನು ಹೋದ್ರೆ ನಂಗೆ ಮಳೆ ಬೆಳೆದು ಬಂದೀನಿ, ನಿಮ್ದು ಅರ್ಧ ಪುಣ್ಯಾಲೋ ಭಾಗನ ಇದನ್ನು. ಹಂಗಾರ ಒಂದು ಕೆಲಸ ಆಯ್ತು, ಇವತ್ತೇನ್ ಮಾಡ್ಕೊಂಡು ನಂಗೆ ಚಿತಾಭಸ್ಮಕ್ಕೆ ಪೂಜೆ ನಿಂತು ಹೋಯ್ತು. ಹೋದ್ರೆ ಅಧ್ಯಕ್ಷ ಸ್ಥಿತಿ ಮಾಡ್ತಾರೆ. ಮತ್ತೇನದ? ಹೆಂಡತಿ ಕೇಳಿದ ಗಿರಾತ. ಅವಳಂದು ಎಲ್ರಿ ಈಗ ನಂಗೆ ಆಫೀಸಿಗೆ ಬೆಳಿಗಿರಲಿಲ್ಲ, ಅವ್ನು ಸಣ್ಣ ಗುಡಿಸಲಾಯ್ತು, ಗುಡಿಸು ಎಲ್ಲ ಇದ್ರದ್ದು ಕಟ್ಟಿಗಿದ್ದು ಅಥವಾ ತೆಂಗಿನ ಬೈಕ್ ಮಾಡಿದ್ದು. ನಾವು ಒಳಗೆ ಕೂತ್ರೆ ಬೆಂಕಿ ಹಚ್ಚಿ ಈ ಹೋಗ್ಲೇನ್ರಿ ಚಿತಾಭಸ್ಮ, ನಿಮ್ಗೆ ಅಷ್ಟು ಗೊತ್ತಿಲ್ಲೇನ್ರಿ? ಧರ್ಮೇಜ ಅರ್ಥೇಜ ಕಾಮೇಜ ನಾತಿ ಚರಾಮಿ. ನಾವೇನು ವಿವಾಹ ಸೂತ್ರದೊಳಗ ಮಾತು ಕೊಟ್ಟು ಬಂದಿರ್ತೇವೆ, ಧರ್ಮದಿಂದ, ಅರ್ಥದಿಂದ, ಕಾಮಾದಿಗಳಲ್ಲಿ ನಿನ್ನನ್ನು ಬಿಟ್ಟು ನಾವು ನಿನಗೆ ಮೋಸ ಮಾಡುವುದಿಲ್ಲ. ಅಗ್ನಿ ಸಾಕ್ಷಿಯಾಗಿ ನಾವು ಮಾತು ಕೊಟ್ಟಿರ್ತೀವಿ. ಮೋಕ್ಷಕ್ಕೆ ಮಾತ್ರ ಪ್ರಾಧಾನ್ಯತೆ. ಚತುರ್ವಿಧ ಏನು ಪುರುಷಾರ್ಥ ಅಂತಕ್ಕಂಥ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಮತ್ತು ಅರ್ಥ ಕಾಮಗಳಿಗೆ ಮಾತ್ರ ಸತಿಪತಿಗಳ ದಿವಸಕ್ಕೆ, ಮೋಕ್ಷಕ್ಕೆ ಅವರಿಗೆ ಸ್ವತಂತ್ರತೆ ಇಟ್ಟಿದ್ದಾರೆ. ಯಾಕಂತ ತಿಳ್ಕೊಂಡಿದ್ರೆ ಯಾರಿಗೆ ಬೇಗ ಬರ್ತದೆ ವಾರ ಅಂತ ಹೇಳಿಕೆ ಆಗಂಗಿಲ್ಲ. ಅರ್ಥಾತ್ ಸತ್ಯ ಮುಂದೆ ಪತಿ ಹೋಗೋದು, ಪತಿ ಮುಂದೆ ಸತ್ಯ ಹೋಗೋದು. ಈ ಪ್ರಕಾರವಾಗಿ ಅದು ವ್ಯವಸ್ಥೆ ಭಗವಂತನಿದ್ದು ಕೊನೆಯ ನಿರ್ಣಯ ಅಂತಕ್ಕಂಥದ್ದು. ಅದು ಮೋಕ್ಷ ಸಾಧನ ಸಮಗ್ರ ಭಕ್ತಿರೇ ನಮ್ಮ ಉದ್ಧಾರ ಮಾಡ್ಕೊಳಕ್ಕೆ ನಾವು ಭಕ್ತಿಯನ್ನೇ ಅನುಸಂಧಾನ ಮಾಡಬೇಕು, ಭಗವಂತ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ ಸಾಧ್ಯ ಅಂತಕ್ಕಂಥದ್ದು. ಆ ಪ್ರಕಾರವಾಗಿ ಅವ್ರು ಹೇಳಿದ್ದು, ಅಲ್ಲ ಮತ್ತೆ ನಿಮ್ಮಪ್ಪ ನಾನು ಮಾತು ಕೊಟ್ಟು ಬಂದೇನಿ, ನಿನ್ನ ಅಕ್ಕ ಬೆಂಕಿ ಹಚ್ಚಿ ಅಂತ ನಿಮ್ಮಪ್ಪ ನನ್ಗೇನಂತ, ನಮ್ಮಪ್ಪ ನನ್ನ ಸಂಬಂಧ ಇಲ್ಲ, ಯಾವ ಕೊಟ್ಟ ಮನೆಗೆ ಕುಲಕ್ಕೆ ಬರ್ತದ, ನಿನ್ನ ಪೂಜೆ ಆಗ್ತದೆ, ನೀವು ಮಾಡಿದ ಬಂದು ನೀವು ಬರೋರು ಹೇಳಿ ಸರಿ ಅಂತ ಕೊಂಡ್ರಿ. ಆ ಪ್ರಕಾರವಾಗಿ ಅವಳ ಒಂದು ಮಾತಿಂದಾಗ ಅವನು ಬೆಂಕಿ ಹಚ್ಚಿದ ಚಿತಾಭಸ್ಮ ತಗೊಂಡ, ಪೂಜಾ ಕುತ್ಕೊಂಡ, ಭಸ್ಮ ಲೇಪನ ಮಾಡಿದ. ಅಲ್ಲ ಬಂದು ನೈವೇದ್ಯ ತಗೊಂಬ ಅಂತ ಪಾರ್ವತಿ ಪರಮೇಶ್ವರ ಸಂಕಟ ಬಿತ್ತು. ಅಯ್ಯೋ ಇನ್ನ ಕೆಲಸ ಕಟ್ತದ, ನಾವು ಬರಲಿಲ್ಲ ಅನ್ಸ್ಕೊಂಡೇವೆ. ಧಾರಾಳಂತ ಬಂದ್ರು, ಈಗ ಸ್ಪರ್ಶ ಮಾಡಿದ್ರು. ಮೃತ್ಯುರ್ಮ ಮಮತಂಗಮಯ, ಮೃತ್ಯು ಮುಗಿರ್ತಕ್ಕಂಥ ಯಾವ ಕಿರಾತ ಪತ್ನಿಗೆ ಎಚ್ಚರ ಮಾಡಿದ್ಲು. ಆಕೆ ತಗೊಂಡ್ ಬಂದು ಅಡಿಗೆ ಎಲ್ಲ ರೆಡಿನೇ ಇತ್ತು. ಭಗವಂತನ ಒಂದು ಮಾಯಿಂದ ಬಂದಂತಹದ್ದು ಆ ಸಂದರ್ಭ. ನೈವೇದ್ಯ ಮಾಡಿದ್ಲು, ಪ್ರಸಾದ ತಗೊಂಡು. ಅಲ್ಲ ನಾನೇ ಬೆಂಕಿ ಹಚ್ಚಿದ್ದೆ, ಹೆಂಗ್ ನೀ ಎದ್ದು ಬಂದೆ? ನನಗೇನು ಗೊತ್ತಾಗಿಲ್ರಿ, ನಾವು ಒಳಗೆ ಕೂತ್ಕೊಂಡಿದ್ದೆ ಅಷ್ಟ. ಮುಂದೇನಾಯ್ತು ಗೊತ್ತಾಗಿಲ್ಲ. ನೋಡ್ರಿ, ಅಗ್ನಿಸ್ಪರ್ಶ ಮಾಡಿದಾಗ ಗೊತ್ತೇ ಆಗಿಲ್ಲ. ಇದು ಭಗವಂತನ ಲೀಲಾ ವಿಲಾಸ ಅಂತಕ್ಕಂತಹ ಭಗವಂತ ನಾಮಸ್ಮರಣೆ ಇಟ್ಕೊಂಡು ಅಗ್ನಿ ಧುಮುಕಿದ್ರು ಸಹ ಮಾನಿ ಜಲಸ್ಥಳ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಅಪ್ತೇಜ್ ಇವೆಲ್ಲವೂ ಯಾರು ಆದ್ನಿಂದ ಗಾಳಿ ಬೀಸ್ತಾ ಇದೆಯೋ, ಯಾರು ಆದ್ನಿಂದ ಬೆಂಕಿ ದೇಯಿಸ್ತಾ ಇದೆಯೋ, ಯಾರು ಆದ್ನಿಂದ ಪರ್ಜನ್ಯ ಬರ್ತಾ ಇದೆಯೋ, ಯಾರು ಆದ್ನಿಂದ ಭೂಮಿ ಆಕಾಶದ ನಮ್ಮ ರಕ್ಷಣೆ ಮಾಡ್ತಕ್ಕಂಥವಾಗಿದ್ದೇವೋ, ಯಾವ ಪ್ರಕಾರ ನಮ್ಮ ಭೂಮಿಯಿಂದ ರಕ್ಷಣೆ ಮಾಡ್ತಕ್ಕಂಥದ್ದು, ಯಾವ ಪ್ರಕಾರವಾಗಿ ಈ ಭಗವಂತನ ಇಚ್ಛೆ ಪ್ರಕಾರ ಇವೆಲ್ಲ ಪಂಚಭೂತಗಳು ವರ್ತಕ್ಕಂತಹದಿರ್ತದೆ. ಹಂಗ ಅಗ್ನಿ ದಹಿಸಬೇಕಾಗಿದ್ರು ಸಹ ಭಗವಂತ ಅಗ್ನಿಗೆ ಆಜ್ಞೆ ಮಾಡ್ತಾನೆ, ಶೀತಲವಾಗಿ ನಿಂತುಕೊಂಡ್ರೆ. ಅದೇ ನಮ್ಮ ಶಿವಶಾಸ್ತ್ರ ಒಂದು ಚರಿತ್ರೆ ಬರ್ತಕ್ಕಂಥದ್ದಾಗಿದೆ. ಶಿವಶಾಸ್ತ್ರಿ ಮಹೋದಯರು ಪರಮಾತ್ಮ ಪರಮೇಶ್ವರ ಅಲ್ಲೇ ಹೋದ್ರೆ ನನ್ನ ಕೈಗಳು ಕರ್ಪ ಸೂರ್ಯ ನಿಂತುಕೊಂಡು ಕರ್ಪ ಬೆಳಗಿದ್ರೆ ತಕ್ಷಣವೇ ಅದು ಶೀತಲವಾಗಿ ಹೋಗ್ಲಿಕ್ಕೆ. ಇದು ಭಗವಂತನ ಆಜ್ಞೆಯಿಂದ ಬೆಂಕಿ ಅಗ್ನಿ ಇದ್ರೂ ಸಹ, ಅದು ಸುಡುವ ಧರ್ಮ ಇದ್ರೂ ಸಹ ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ಳಿಕ್ಕೆ ಪರಮಾತ್ಮ ಆಜ್ಞೆ ಬೇಕು. ಅದಕ್ಕೆ ನಮ್ಮಂತರು ನಮ್ಮ ಸುಟ್ಟು ಭಸ್ಮ ಮಾಡ್ಬಿಡ್ತದೆ. ಆ ಪರಮಾತ್ಮ ಆಜ್ಞೆಯಿಂದ ಇದ್ದಂತ ಆಗಿದ್ರೆ ಆ ಬೆಂಕಿನೂ ಸಹ ಶೀತಲವಾಗಿ ಪತಿವ್ರತೆಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಶ್ರೇಷ್ಠ ಸಂತರನ್ನು ಮುಟ್ಲಿಕ್ಕೆ ಸಾಧ್ಯ ಅಂತಕ್ಕಂಥಲ್ಲ. ರಾಜಾರಾಮ ಮಹಾರಾಜ ಜೀವನ ಚರಿತ್ರೆಯಲ್ಲಿ ಹಂಗೆ ಬರ್ತದೆ. ಯಾವ ರಾಜಾರಾಮ ಗುರು ಮಹಾರಾಜರ ಕೊನೆಗಳಿಗೆ ಒಳಗೆ ದೇಹವನ್ನ ಏನು ಮರಾಠದವರು ರಾಜಾರಾಮ ನಮ್ಮ ಪ್ರಾಂತವ
ಅಂತ. ಕರ್ನಾಟಕದವರು ನಮ್ಮ ಚಿದಂಬರರು ಮುರುಗೋಡದಲ್ಲಿ ಕರ್ನಾಟಕ ಅವತಾರ ಮಾಡಿದ್ರೆ ನಮ್ಮ ಭಕ್ತ ಅಂತ ತಿಳ್ಕೊಂಡು ಹೇಳಿ ಅವ್ರಿಗೆ ಏನಾಯ್ತು, ಅವ್ರ ಅಂತಿಮ ಸಂಸ್ಕಾರಕ್ಕೆ ಗುದ್ಮರಿಗೆ ಶುರುವಾಯ್ತು. ಆವಾಗ ರಾಜಾರಾಮ ಮಹಾರಾಜರು ದೇಹಕ್ಕೆ ಯಾಕೆ ಮಹತ್ವ ಕೊಡ್ತಿರೋ ಮಹಾರಾಯ, ದೇಹ ನಾಶವಂತ ಅಂತ ಹೇಳಿ ಶವಾಸನ ಮತ್ತೆ ಎದ್ದು ಕೂತ್ಕೊಂಡ್ರು. ಜಯದೇವ್ ಜಯದೇವ್ ಜಯ ಚಿದಂಬರ, ಕಾಪೂರ ಆರತಿಯೂ ಆಳಿತು ಈಶ್ವರ, ಶುದ್ಧ ಭಕ್ತಿ ಜ್ಞಾನ ಕರ್ಪೂರ ಜ್ಯೋತಿ, ಶುದ್ಧ ಭಕ್ತಿ ಜ್ಞಾನ ಹೇಗೆ ಅಂತಕ್ಕಂಥ ಅದನ್ನೇ ಈ ದೇಹಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ದೇವತ್ವ ಮತ್ತು ದೇವ ಮತ್ತು ಭಕ್ತ ಅಂತಕ್ಕಂಥ ಎರಡು ಪಣಗಳು ಅಂತಕ್ಕಂಥವ ದೇವನಲ್ಲಿ ಸೇರಬೇಕಾಗಿದ್ರೆ ಪೂರ್ಣ ಮುದಚಿದೆ, ಪೂರ್ಣಶ್ರೀ ಪೂರ್ಣಮಾದಾಯ ಪೂರ್ಣಮೇವ ಶಿಷ್ಯತೆ ಅನ್ನುವಂತೆ ಈ ದೇಹ ಅಲ್ಲಿಂದ ಬಂದದ ಭಗವಂತನಿಂದ ಈ ಚೈತನ್ಯ ಅಲ್ಲೇ ಸೇರಬೇಕಾಗಿದ್ರೆ ಹೆಂಗ ಸೂರ್ಯೋದಯಕ್ಕೆ ಉಗಮದಲ್ಲಿ ಸಹಸ್ರ ಕಿರಣಗಳು ಸೂರ್ಯ ಭೂಮಿಯಿಂದ ಅಳ್ತಾವ, ಮತ್ತೆ ಸೂರ್ಯಾಸ್ತದಲ್ಲಿ ನೇರವಾಗಿ ಆ ಸೂರ್ಯನಲ್ಲೇ ಅಳುತ್ತಾವ. ಹಂಗ ಭಗವಂತನ ಬಂದ ನಾವು ನೀವೆಲ್ಲ ಚೈತನ್ಯಗಳಿದ್ದೀವಿ. ಮತ್ತೆ ನಾವು ಸೇರೋದು ನಮ್ಮ ಗುರಿ ಆ ಭಗವಂತಂದ ಅದ. ಆದ್ರಿಂದ ದೇವ ಭಕ್ತಪಣ ಐಕ್ಯ ನಿಜ ಜ್ಯೋತಿ ಅಂದಾಗ ರಾಜಾರಾಮ ಮಹಾರಾಜ ದೇಹ ಅಂತಕ್ಕಂಥ ಕಾಪೂರಾತು ತನ್ನ ಮೂಲಕವಾಗಿ ಯಾವ ಪ್ರಕಾರವಾಗಿ ನಾವು ಬತ್ತಿ ಹಚ್ಚಿದ್ರೆ ಅದು ಭಸ್ಮ ಉಳಿಸ್ತದ. ಕಾಪೂರ್ ಹಚ್ಚಿದ್ರೆ ಏನು ಅವಶೇಷ ಉಳಿಯಂಗಿಲ್ಲ. ಹಂಗ ಕಾಪೂರದ ಉಪಾಧಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡ್ರು ರಾಜಾರಾಮ ಮಹಾರಾಜರು. ನಂತರ ಏನಾದ್ರು ತಿಳ್ಕೊಂಡು ಕೇಳಿದ್ರೆ ಶಿರಡಿ ಸಾಯಿಬಾಬಾ ಶಿಷ್ಯರಂತಹ ಗಡುವು ಗೋವಾ ಅವರು ಚರಿತ್ರೆ ಬರ್ತಾರೆ. ನಾನು ಚಿದಂಬರ ಚರಿತ್ರೆ ಬರಬೇಕಂತಾಗಿದೆ, ಸಾಯಿಬಾಬಾ ನನಗೆ ಅನುಗ್ರಹ ಮಾಡ್ರಿ, ನೀ ಚಿದಂಬರ ಚರಿತ್ರೆ ಗೋಡೆಗೆ ಹೋಗ್ಬೇಡ. ಚಿದಂಬರ ರಹಸ್ಯಾತ್ಮಕ ಅವತಾರ ಅಂತಕ್ಕಂಥದ ಹೃತ್ಕುಂಡಲಿಕೆ ಕೂಡ ವೇದಾಂತ ಬಾಧ್ಯತೆ. ನಮಗೇನು ವರ್ತಮಾನ ಪತ್ರಿಕೆಗಳು ನಾವು ಮೇಲೆ ನೋಡ್ತೇವೆ, ಏನ್ ನೋಡ್ತಾ ಇದ್ದೇವೆ, ಚಿದಂಬರ ರಹಸ್ಯ ಅಂತ ನೋಡ್ತೇವೆ. ಅಂದ್ರೆ ರಹಸ್ಯ ಅಂದ್ರೆ ಏನು, ನಮ್ಮಲ್ಲೆಲ್ಲ ಎಲ್ಲರಲ್ಲಿ ಆತ್ಮ ಅದ, ಚೈತನ್ಯ ಅದ. ನಾವು ನೋಡೇವೆ ನಂಗರ ಆ ಚೈತನ್ಯ ಎಲ್ಲರೂ ಮಾತಾಡ್ತೀವಿ, ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಲ್ಲವೂ ನಾವ ಅದು ಚೈತನ್ಯ ಹೊರಟದಾಗ ನಾವು ಮಾತಾಡ್ತೇವೆ. ಬಾಯಿ ಮಾತಾಡಂಗಿಲ್ಲ, ಇಷ್ಟೆಲ್ಲ ಅದೇ ಇದ್ರು ಏನು ಕ್ರಿಯಾ ಅಂತಕ್ಕಂಥ ನಿಷ್ಕ್ರಿಯ ಇರ್ತದ, ಶಿವ ಅಂತಕ್ಕಂಥದ್ದಾಗ್ತದ. ಆ ಪ್ರಕಾರವಾಗಿ ಆ ಚೈತನ್ಯವು ನಾವು ನೋಡಿಲ್ಲ, ಅದು ಇಲ್ಲ ಅಂತಕ್ಕೆ ಬರಂಗಿಲ್ಲ. ಅದು ಇಲ್ಲಿದ್ದ ನಾವು ಯಾರು ಇರ್ತಿದ್ದೇ ಇಲ್ಲ. ಅರ್ಥಾತ್ ನಾವು ಇದ್ದೀವಿಲ್ಲ ಚೈತನ್ಯ ಅದ, ಅದನ್ನು ನೋಡ್ಬೇಕಾದ್ರೆ ಜಪಕರಿತಾಚಾರ ಕೋಟಿ ಕಲಿಯುಗದಲ್ಲಿ ಚಿದಂಬರ ನೋಡ್ಬೇಕಂತ ಯಾರು ಹಂಬಲ ಇದ್ರ ನಮಗ ಹಂಬಲ ಅದ ಮಾತ್ರೆ ಊಟಕ್ಕೆ ಒಪ್ಪಿಗೆ ಆಯ್ದಂಗ ಇಷ್ಟಂದ್ರೆ ಬರ್ತಿದ್ದ ನಾವು ದಿಗ್ದಾಡ್ಕೋದಕ್ಕಿಂತ ನಾವು ರಾಜಾರಾಮ ತುಂಡಂಗೆ ಇರ್ತೀವಿ. ಮತ್ತು ಮಂದಿ ಒಳಗೆ ಯಥಾ ಪ್ರಕಾರ ನಾಯಿ ಬಾಳ್ಡು ಅಂತ ಇರ್ಕೂಲ್ದಾಕ ಏನಾಗ ಇಷ್ಟ ಪುಣ್ಯದ ಸ್ಥಳ ನಾವು ಇದ್ದೀವಿಲ್ಲ ಅದು ಅಹೋಭಾಗ್ಯ ಅನ್ಕೋಬೇಕು. ಹಂಗ ರಾಜಾರಾಮ ಮಹಾರಾಜರು ಬರಿತಕ್ಕಂಥವ್ರು ಇದ್ದಾರೆ. ನನ್ಗೇನು ಬೇಡಪ್ಪ, ನೀನೊಬ್ಬನ ಬೇಕು. ನಾವು ಯಾರು ಹಂಗ ಅಂತೀವಿ, ನೀನೊಬ್ಬ ಇಲ್ಲಾರಪ್ಪ ಎಲ್ಲಾರು ಬೇಕು ನಮಗೆ ಅರ್ಥಾತ್ ಹೇಳಿ ಕಾಣುತ್ತೆ ಒಂದು ಲೌಕಿಕ ವ್ಯವಹಾರ ಅಂತಕ್ಕಂಥ ಆ ಪ್ರಕಾರವಾಗ್ಯದ. ಹಂಗ ರಾಜಾರಾಮ ಮಹಾರಾಜರು ಜಪ ಕರಿತಾವ 4 ಕೋಟಿ ಚಿದಂಬರ ದೇತೋ ಭೇಟಿ. ಚಿದಂಬರ ಭೇಟಿ ಹಾಕಿದ್ರು ಅವನು ಜಪ ಮಾಡ್ಕೊಂಡ್ರೆ 4 ಕೋಟಿ ಮಾಡ್ರಿ. ಇದು ಅಭಂಗ ಕದಾನ ಭಂಗ, ಅಭಂಗ ವಾಕ್ಯ ಪ್ರಾಸಾದಿಕ ವಾಕ್ಯದ ಅದು ಭಗವಂತ ಚಿದಂಬರದಿಂದ ಅನುಗ್ರಹಿತವಾಗಿರ್ತಕ್ಕಂಥದ್ದು. ಅಭಂಗದ ಸಾಹಿತ್ಯದಲ್ಲಿ 4 ಕೋಟಿ ಜಪ ಚಿದಂಬರ ಭೇಟಿ ಆಗೋದು ಯಾರು ಮಾಡಿದ್ರೆ ಖಂಡಿತ ಭೇಟಿ ಆಗ್ತಾರೆ. ಹಾಗಾಗಿ ಚಿದಂಬರನ ನಾಮಸ್ಮರಣೆ ನಾವು 108 ಕೋಟಿ ಕೀಳೊಳಗೆ ಮಾಡಿದ್ವಿ. ಈಗ ನೀವು ಭೇಟಿ ಆಗಿರ್ಬೇಕಲ್ರಿ ಹಂಗಿದ್ದೀರಿ ಅದು ಏನಾರ ತಿಳ್ಕೊಂಡ್ರಿ ಎಲ್ಲ ಭಕ್ತಿ ನೀವು ಮಾಡಿ ಅಂತ ಹೇಳಿದ್ವಿ. ಅವ್ರು ಮಾಡಿದ್ರು ಏನಾಯ್ತು, ಒಂದು 108 ಒಂದು ಮಾಲಿ ಗುಂಡು ಇರ್ತದೆ, ಒಂದು ಗುಂಡು ಸತ್ತದ 4 ಗುಂಡು ಹೋಗಿ ಬಿಡ್ತಾವ. ಅರ್ಥಾತ್ ಹಂಗೆ ಶಿವಚಂದ್ರ ಏಕದಮ್ ಇಂಟರ್ಸಿಟಿ ಸ್ಪೀಡ್ ಹಂಗೆ ಹೋಗ್ತದೆ. ಅರ್ಥಾತ್ ಹಂಗೆ ಹೇಳಿದ್ರೆ ನಾಮಸ್ಮರಣೆ ಆಗೋದಿಲ್ಲ. ನಾಮಸ್ಮರಣೆ ಮಾಡೋ ಕ್ರಮವನ್ನ ಕೇಳ್ತಕ್ಕಂಥವ್ರು ಯಾಕಂದ್ರೆ ರಾಜಾರಾಮ ಮಹಾರಾಜರು ಏಕನಾಮುಖಿ ಘವೆ ಚಿದಂಬರ ಶುದ್ಧ ಭಾವೆ ಸಪಮದೆ ಸತ ಚಿದಂಬರ ನಾಮ ಶಾಂತತ ಸುತಾಮ ಶುದ್ಧ ಭಾಷಾ ಏಕನಾಮುಖಿ ಹಿಂಗ ಪತಿವ್ರತ ಧರ್ಮದೊಳಗೆ ಪತಿಯನ್ನೇ ಅನುಸರಣೆ ಮಾಡಿ ಕೊನೆಯ ಗಳಿಗೆ ಒಳಗೂ ಪತಿಯನ್ನು ಅನುಸರಿಸ್ತಕ್ಕಂತಹ ಪತಿವ್ರತ ಧರ್ಮದ ಒಂದು ಶ್ರೇಷ್ಠವಾದಂತಹದ್ದು ಮಾದರಿ ಅದ. ಹಂಗ ನಮಗ ಯಾವುದು ಗುರುಪದಿಷ್ಟವಾದ ಮಂತ್ರ ಬಂದ ನಮ್ಮ ಪಾಲಿಗೆ ಅದು ಜನ್ಮ ಜನ್ಮಾಂತರದ ಋಣ ಬಂದಿಂದ ಬರ್ತಿದ.
ಕೆಲವು ರಾಮ ಬಂದದ್ದು, ಕೆಲವು ಕೃಷ್ಣ ಬಂದದ್ದು, ಕೆಲವು ಶಿವ ಬಂದಿರ್ತದೆ, ನಮಗೆ ಚಿದಂಬರ ಬಂದದ. ಈ ಪ್ರಕಾರ ಜನ್ಮ ಜನ್ಮಾಂತರ ಋಣಾನ್ ಬಂದ ಗುರು ಶಿಷ್ಯ ಒಂದು ಸಂಯೋಜನೆ ಅಂತಕ್ಕಂಥದ್ದು ಭಗವಂತ ತನ್ನ ಇಚ್ಛೆಯಿಂದ ಮಾಡಿದಂತಹದ್ದು ಬ್ರಹ್ಮಸೂತ್ರ ಅಂತಕ್ಕಂಥದ್ದು ಮಹಾರಾಜ್. ಆ ಪ್ರಕಾರವಾಗಿ ಚಿದಂಬರ ನಾವು ಭಕ್ತರಾದ್ರೆ ನಪ್ಪ ನೀನು ಕೋದಂಡ ಪಾಣಿಯಾಗಿ ಬರೋದು ಬೇಡ ನಮಗೆ, ನೀನು ಅಲಮಾದ ಹೊಸಪದಿ ಗುಂಡಿ ಧರ್ಮೀಯ ಹಂಗ ಕೃಷ್ಣ ಪರಮಾತ್ಮ ಜಾಂಬವಂತನ ಜೊತೆಗೆ ಯುದ್ಧ ಮಾಡಿದ. ಆ ಸಂದರ್ಭದಲ್ಲಿ ಜಾಂಬವಂತ ಕೃಷ್ಣ ಯಾರ್ದು ಗೊತ್ತಿರಲಿಲ್ಲ, ಅವ ರಾಮನೇ ಅಂತ ತಿಳ್ಕೊಂಡು ಹೇಳಿ. ಆವಾಗ ರಾಮನಾಗಿ ಕೃಷ್ಣ ನಿಂತಾಗ ಶರಣಾಗತಿ ಆದ ಜಾಂಬವಂತ. ಅರ್ಥಾತ್ ನಿನ್ನ ಕೃಷ್ಣ ರೂಪ ಒಂದ್ ಕಡೆಗೆ ಇರುವಾಗ ನಾನು ಜಾಂಬವಂತ ರಾಮ ಹುಟ್ಟಿದ್ದೇನೆ, ನೀನು ರಾಮನಾಗೇ ನನ್ನ ಹತ್ರ ಬಾ ಅಂತಕೊಂಡ್ರೆ ಭಕ್ತಿ ಅಂತಕ್ಕಂಥದ್ದು. ಈ ಪ್ರಕಾರವಾಗಿ ಏಕ ನಿಷ್ಠೆಯಿಂದಿದ್ದದ್ದು ಮಾತ್ರ ಆ ಭಗವಂತ ಕೃಪಾ ಶಿವ ಶೀಘ್ರ ಅಂತಕ್ಕಂಥದ್ದು ಆಗ್ತದೆ ಮಹಾರಾಜ್. ನಮ್ದು ಹೆಂಗಿರ್ತದೆ, ಒಂದು ವಾರದಾಗ 7 ದಿವಸವನ್ನ ಸೋಮವಾರ ಒಂದೇವ್ರು, ಮಂಗಳವಾರ ಒಂದೇವ್ರು, ಬುಧವಾರ ಒಂದೇವ್ರು, ಗುರುವಾರ ಒಂದೇವ್ರು, ಶುಕ್ರವಾರ ಒಂದೇವ್ರು, ಶನಿವಾರ ಒಂದೇವ್ರು, ಆಯ್ತು ಒಂದೇವ್ರು, ಹಿಂಗೆಲ್ಲ ಒಂದೊಂದು ದಿವಸ ಒಂದೊಂದು ದೇವರು. ಆಮೇಲೆ ಮತ್ತೆ ಬೇರೆ 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 ಬೋಧನೆ ಮಾಡೋರು ಇರ್ತಾರಲ್ಲ, ಉಪದೇಶಂ ಪ್ರೇಮ ಮುಕ್ತಂ ಸರ್ವೇ ಜನಾ ಪಂಡಿತಾ ತದನುಷ್ಠಾನ ಸಮಯ ಮುನಯೋಪಿನ ಪಂಡಿತಾ. ಹೇಳ್ತೀವಿ ಹೋಗ್ತೀವಿ, ಯಾವ್ದ ಮಾಡ್ತೀಯೇನು, ಒಂದರ ಒಂದು ಫಿಲಾಂಶ ನಿನ್ನಲ್ಲಿ ಅನುಷ್ಠಾನ ಅದೇ ಏನು, 0 ಅದ. ಆ ಪ್ರಕಾರವಾಗಿ ಆತ್ಮರೇ ಕಲಿಯುಗದಲ್ಲಿ ಕಲಿಯುಗ ಸಂತ ಸತಿ ಕೋಟಿ ಕುಚಿತ, ಕೋಟಿಗೊಬ್ರು ಅಂತ ಮಹಾತ್ಮರು ಇರ್ತಾರಪ್ಪ. ಅಂತ ಗುರುತಿಸೋದು ಹಾಕಟ್ಟಂತಕ್ಕಂಥದ್ದು. ಯಾರು ಸ್ವಾಭರಿಗೆ ಹೋಗಿಲ್ಲ, ಏನ್ ಮಾತಾಡ್ಲಿಕ್ಕೆ ಹೋಗಿಲ್ಲ, ತಮ್ಮಷ್ಟಕ್ಕೆ ತಾವು ಭಗವಂತ ನಾಮ ಸ್ಮರಣೆ ಮಾಡ್ಕೊಂಡಿರ್ತಾರೆ, ಅರ್ಥಾತ್ ಜಗತ್ತಿನ ಚಿಂತನೆ ಮಾಡ್ಕೊಂಡಿರ್ತಾರೆ. ಸಂತಹ ಸ್ವಯಂ ಪರೇ ಜಟುಕೃತ ಅಭಿಯೋಗ, ಜಗತ್ತಿನ ಚಿಂತನೆ ಮಾಡ್ತಕ್ಕಂಥವ್ರು ಒಳ್ಳೆಯದು. ಆ ಪ್ರಕಾರವಾಗಿ ಈ ಯಾವ ಶ್ರೇಷ್ಠ ರಾಜಾರಾಮ್ ಗುರು ಮಹಾರಾಜರ ವಿಷಯಕವಾಗಿ ಅತ್ಯದ್ಭುತವಾಗಿ ಚರಿತ್ರೆ ಅಂತಕ್ಕಂತಹದ. ಅವರು ಒಂದು ಸರಿ ಏನ್ ಮಾಡಿದ್ರು, ಎಲ್ಲ ಕಡೆ ಹಿಂಗೆ ದಿಂಡಿ ಮೊದಲ ಎಲ್ಲ ಕಡೆ ಹೇಳ್ತಾ ಹೋಗ್ತಿದ್ರು ಅವರು. ಉತ್ಸವ ಭಕ್ತದ ರಾಜ ಚಿದಂಬರ ಮಹಾರಾಜದ್ದು ಇನ್ನು ನಾವು ಚಂಪಾದೃಷ್ಟಿ ಮಹೋತ್ಸವ ಕೊಟ್ಟಿವಿಲ್ಲ, ರಥೋತ್ಸವ ಅಂತಕ್ಕಂಥ, ಬ್ರಹ್ಮೋತ್ಸವ ಅಂತಕ್ಕಂಥದ್ದಾಗ್ತದೆ, ಶಿವಾಗ ಉತ್ಸವ ಅಂತಕ್ಕಂಥದ್ದಾಗ್ತದೆ. ಆ ಉತ್ಸವಕ್ಕೆ ನೀವು ಬರ್ರಿ, ಎಲ್ಲರೂ ಬರೀ ತಿಳ್ಕೊತ ಹೋಗ್ತಿದ್ರು. ಇವತ್ತು ದಿವಸ ಕರೋನ ಬಂದಿಲ್ಲ, ಬರಬೇಡಿ ತಿಳ್ಕೊತ ಬಂದಿವಿ. ಅರ್ಥಾತ್ ಬಹಳ ಮಂದಿ ಬರಬೇಡಿ, ಹೋದ್ರ ಮೇಲೆ ಬಹಳ ಇರಬೇಡಿ, ಹೋಗಿ ಎಣ್ಣೆಚ್ಚರಿ 1000 ಮಂದಿ ಪೊಲೀಸರು ಕಾಣಬಾರ್ದು, ಗುಪ್ತ ಆಗಿಬಿಟ್ರಿ ಎಲ್ಲ ಅಂದ್ಕೊಂಡು. ಇಂತಹ ಕಾಲ ಇವತ್ತು ಬಂದದ. ಅರ್ಥಾತ್ ಹೇಳಿ ಕಾಣಂತಕೊಂಡ್ರೆ ಕಲಿಯುಗದಲ್ಲಿ ಈ ಯಾವ ಸಾಧನಾ ಧರ್ಮಗಳಿಗೂ ಸಹ ವಿಘ್ನ ಅಂತಕ್ಕಂಥದ್ದು ಕಲಿ ಮಹಾತ್ಮ ತರ್ತಾನ. ಅದಕ್ಕೂ ಎದೆ ಕೊಟ್ಟು ನಿಂತಕ್ಕಂಥವ್ರು ಕೆಲವರು ಇರ್ತಾರೆ, ಅಂಥವ್ರಿಗೆ ಭಗವಂತನ ಸಹಲಿ ಕೃಪಾ ಅಂತಕ್ಕಂಥದ್ದು ಆಗ್ತದೆ ಮಹಾರಾಜ್. ಇರ್ಕೊಂಡಾಗ ಅದು ಆದ್ರೂ ಅನಂತರ ಜನರ ಸಾಧನ ಅಂತ ಬರ್ತದ, ಒಮ್ಮೆಗೆ ಆ ಪ್ರಕಾರವಾಗಿ ಸಿದ್ಧಿ ಅಂತಕ್ಕಂಥ ಸಾಧನ ಆಗ್ತಿರ್ಲಿಕ್ಕೆ ಸಾಧ್ಯವಿಲ್ಲ. ಇರ್ಕೊಂಡಾಗ ಈ ಪ್ರಕಾರ ಸಂತ ರಾಜಾರಾಮ್ ಮಹಾರಾಜರು ಸಂಚಾರ ಮಾಡ್ತಾ ಮಾಡ್ತಾ ಅಹಮದ್ ನಗರಕ್ಕೆ ಬಂದಿದ್ರು. ಅಹಮದ್ ನಗರದಲ್ಲಿ ಬಾಬಾ ಭಾಗವತ್ ಅಂತಕ್ಕಂಥ ಭಕ್ತ ಇದ್ದ. ಆ ಭಕ್ತನಿಗೆ ಒಂದು ವಿಷಯದಲ್ಲಿ ಆಸಕ್ತಿ ಬಂತು. ಏನು, ನಾನು ಚಿದಂಬರನ ಕೀರ್ತನೆ ಮಾಡಬೇಕು. ಕೀರ್ತನೆ ಮಾಡ್ಲಿಕ್ಕೆ ಎಲ್ಲ ಬರ್ಲಿಕ್ಕೆ ಸಾಧ್ಯ, ನಮ್ಗಿಂತ ಬಹಳ ಮಂದಿ ತಿಳ್ಕೊಂಡಿರಿ. ಇಲ್ಲಿ ಬಂದು ಹೇಳಿದ್ರೆ ಆಗೋದಿಲ್ಲ. ನಾವು ಸ್ವಲ್ಪ ತಿಳ್ಕೊಂಡ್ರು ಹೇಳಿಕೆ ಡಿಸಾಡ್ ಹೇಳ್ತೀವಿ. ಅಂತ ಹೇಗೆ ಕಾರಣ ತಿಳ್ಕೊಂಡು ಕೇಳಿದ್ರೆ ಅಷ್ಟೇ ವ್ಯತ್ಯಾಸ. ಉಪದೇಶ ಮಾಡ್ಲಿಕ್ಕೆ ಸಿಗ್ತದೆ ಕೆಲವರಿಗೆ ಕೊಟ್ಟಿರ್ತಾನೆ, ಆದ್ರೆ ಕೆಲವರು ಎರಡೂ ಇರ್ತಾರೆ. ಉಪದೇಶ ಮಾಡುವಂತೆ ನಡ್ಕೊಂಡ್ರು ಇರ್ತಾರೆ. ಅದು ರಮಣ ಮಹರ್ಷಿ ವಿಷಯ ಅದ್ರಲ್ಲಿ ನೋಡಿ ನಾವು ಗೊತ್ತಾಗ್ತದೆ. ರಮಣ ಮಹರ್ಷಿ ಯಾರೇ ಬಂದು ಮಾತಾಡ್ತಾ ಇರಲಿಲ್ಲ, ಮೌನ ಕಲಹಂನಾಥ. ಅವ್ರು ಸದಾಕಾಲ ಧ್ಯಾನ ಇದ್ರು, ಮೌನ ಇದ್ರು. ಅವ್ರು ಬಂದು ನಮಸ್ಕಾರ ಮಾಡಿದ್ರೆ ಹೋಗ್ಬಿಟ್ಟಿದ್ರು. ಈ ಪ್ರಕಾರವಾಗಿ ಅಂತಹ ಮಹತ್ವರು ಆತ್ಮಾರಾಮಲ್ಲಿ ರಮಣ ಆದಂಥವರು, ಅವರು ಸದ್ಗುರು ಸ್ವರೂಪರೇ ಭೂಮಂಡಲಿ ಅವತಾರ ಮಾಡಿದಂಥವರು. ಅವರಿಗೆ ಯಾವ ಗುರು ಅಂದ್ರೆ ತಾನೇ ಅರಿವೇ ಗುರು. ಈ ಪ್ರಕಾರವಾಗಿದ್ದಂಥ ಮಹಾನ್ಭಾವರು ಅಂಥವ್ರು ಕೋಟಿಗೆ ಒಬ್ರು ಇರ್ತಾರೆ. ಅದಕ್ಕೆ ಯುಗ ಪುರುಷರು ಇರ್ತಾರೆ. ಹಂಗೆ ರಾಜಾರಾಮ್ ಮಹಾರಾಜರು, ಆ ಸಂತ ರಾಜಾರಾಮ್ ಮಹಾರಾಜ ಚಿದಂಬರ ಮಹಾರಾಜ ಸಂಕೀರ್ತನೆ ಮಾಡ್ತಾ ತಾವಿನ ಮೃದಂಗ ನೋಡಿ ಅಹಮದ್ ನಗರಕ್ಕೆ ಹೋಗುವ ಪ್ರಸಂಗ ಒಂದು ಸರಿ ಬಂದಿತ್ತು. ಬಾಬಾ ಭಾಗವತ್ ಏನ್ ಮಾಡ್ತಾ ಇದ್ದ, ಕೀರ್ತನ ಮಾಡ್ಬೇಕು. ಅವ ಕೀರ್ತನ ಮಾಡ್ಲಿಕ್ಕೆ ಒಂದ್ಸರಿ ಡಂಗರ್ ಹೊಡ್ಬಿಟ್ಟು ಹೊರಗಿನ ಮಂದಿಗೆ ಹಾಗಾದ್ರೆ ಯಾವ ಕೀರ್ತನ ಕಲ್ತಾನ, ಏನ್ ಮಾತಾಡ್ತಾವ ನೋಡೇ ಬಿಟ್ಟು ಮೋದು ಸಿಮೋದು ನೋಡ್ಲಿಕ್ಕೆ ಬಂದ್ರು ಮಂದಿ, ಬಹಳ ಮಂದಿ ಬಂದ್ರು. ಅವ ಕೀರ್ತನ ಅಂದ್ರೆ ಮಹಾರಾಷ್ಟ್ರ ಬಹಳ ಬೆಲೆ ಅದಾರೆ. ಕೀರ್ತನಕಾರರು ಅಂತ ನಾವು ಮಹಾರಾಷ್ಟ್ರ ನಮ್ಮ ಚಿದಂಬರ ಮಹಾರಾಜದ್ದು ಕಳಸಾರೋಡಕ್ಕೂ ಇದೆ. ಅದೇ ಮಹಾರಾಷ್ಟ್ರದ ಶ್ರೇಷ್ಠ ಕೀರ್ತನಕಾರ ಬಂದಿದ್ರು. ಅವ್ರು ಮೊದಲೇ ಮಾತು ಹೇಳ್ತೇವೆ ಅಂತ ತಿಳ್ಕೊಂಡ್ರೆ ಎಲ್ಲರೂ ನಿಮ್ಮ ಮೊಬೈಲ್ಗಳು ಶಿಕ್ಷಾ ಮಾಡಿ ಅಂತ ಹೇಳಿ. ಅರ್ಥಾತ್ ಇದೇನು ಒಂದು ಕೀರ್ತನ ರಂಗದ ಭಗವಂತ ನೋಡಿ ನೇರವಾಗಿ ಸಂಪರ್ಕ ಅಂತಕ್ಕಂಥದ್ದಿರ್ತದೆ. ಅಕಸ್ಮಾತ್ ಮೊಬೈಲ್ ಏನಾದ್ರು ಒಂದು ಆವಾಜ್ ಬಂತು, ಏನಾದ್ರು ವಿಷಯ ಬಂತಂದ್ರೆ ಅಲ್ಲೇನಾಗ್ತದ, ಭಜನೆ ಆಗ್ತದೆ, ನಾಮಸ್ಮರಣೆ ವಿಸ್ಮರಣೆ ಅಂತಕ್ಕಂಥದ್ದು ಆಗ್ತದೆ. ಅಲ್ಲಿ ಲೌಕಿಕಾರ್ಥ ಶುರು ಆಗ್ತದೆ, ಪಾರ ಮಾತ್ರ ಅದೇ ಗಂಟು ಮುಡಿ ಕಟ್ಟು ಬೀಗ್ ಮೂಲಿ ಬೀಳ್ತದೆ. ಆದ್ರಿಂದ ಅವ್ರು ಏನ್ ಹೇಳ್ತಾರೋ ಆ ಮಹಾತ್ಮ ಕೀರ್ತನೆಗೆ ಬಹಳ ಮಹತ್ವ ಅಂತಕ್ಕಂಥದ್ದು. ಕೀರ್ತನ ಶುರುವಾಗೋದು ಜಾಹೀರಾತುಪಡಿಸಿರ್ತಾರೆ ಮೊದಲೇ. ಆ ಸಮಯಕ್ಕೆ ನಾವು ನೋಡ್ತೀವಲ್ಲ ಹೆಂಗ್ ಬರ್ತಾರೋ ಏನೋ, ಒಂದು ಅಸಂಖ್ಯ 10-20 ಸಾವಿರ ಮಂದಿ ಬಂದು ಸೇರ್ತಾರ ಅಲ್ಲಿ. ಒಳ್ಳೆ ನಂಬಿಕೆ ಕೀರ್ತನ. ಚಿದಂಬರ ಮಹಾರಾಜದ್ದು ಗೋದಾವರಿ ದಂಡಿ ಮೇಲೆ
ಮಂದಿರ ಅದ, ಅಲ್ಲಿ 600 ಕೋಟಿ ಚಿದಂಬರ ಜಪ ಆಗೋದಿತ್ತು. ಇದು ಕೊರೋನಾ ಮಹಾಮಾರಿ ಮೂಲಕವಾಗಿ ಮುಂದೋಗಿದೆ. ತಿಳ್ಕೊಂಡಾಗ ಅದು ಯೋಗ ಎಲ್ಲರೂ ಬರಲಿ. ಯಾಕಂದ್ರೆ ಅದು ಚಿದಂಬರ ಮಹಾರಾಜ ಸ್ವಯಂಭೂ ಮೂರ್ತಿ ಅದ, ಮರಾಠ ಅಂತಕ್ಕಂಥದ್ದು. ಮರಾಠದಿಂದ ಕರ್ನಾಟಕ ಮರಾಠಕ್ಕೆ ಆಗೋದು ದೊಡ್ಡ ಇತಿಹಾಸ ಅಂತಕ್ಕಂಥದ್ದು ತಿಳ್ಕೊಂಡಾಗ ಆದ್ರೂ ಭಕ್ತ ವತ್ಸಲ ಭಗವಾನ್ ಭಕ್ತರಲ್ಲಿ ಹೋಗ್ತಾಗ ಭಗವಂತ ಭಕ್ತ ರಾಜಾರಾಮ್ ನೂರ ಅದರಿಂದ ಗೋದಾವರಿ ತಟಾಕದಿಂದ ನೆಲೆ ನಿಂತ ಅಂತ ತಿಳ್ಕೊಳ್ಳೋಣ. ಅರ್ಥಾತ್ ರಾಮಾಯಣದ ಒಂದು ಉದಾಹರಣೆ ಕೊಡ್ತಕ್ಕಂಥವರಾಗಿದ್ದಾರೆ. ರಾಮಾಯಣದಲ್ಲಿ ಗೌತಮ ಮಹರ್ಷಿಗಳು ಗೋದಾವರಿಯಿಂದ ಉಗಮ ಮಾಡಿ ಕಾರಣೀಭೂತರಾದರು. ಆ ಸಂದರ್ಭದಲ್ಲಿ ರಾಮದೇವರು ಆ ಗೋದಾವರಿ ತಟಾಕದಿಂದ ನಾಸಿಕ್ ಕ್ಷೇತ್ರಕ್ಕೆ ಪಂಚವಟಿ ಹೋಗ್ತಂದರಾಗಿದ್ರು. ಗೋದಾವರಿಯ ಉಗಮಕ್ಕೆ ಕಾರಣೀಭೂತರಂತ ಗೌತಮ ಮಹರ್ಷಿ ಹೇಳಿದ್ರು, ಅಪ್ಪ ರಾಮಚಂದ್ರ ಪ್ರಭು ಈ ಯಾವ ಶ್ರೇಷ್ಠವಾದ ಗೋದಾವರಿ ತಟಾಕದಲ್ಲಿ ವಾಸ ಮಾಡುವ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಆ ಯಾವ ರಾಮಚಂದ್ರ ಪ್ರಭು ಹೇಳಿದ, ಮುಂದೆ ಕಲಿಯುವ ಚಿದಂಬರ ಅವತಾರ ನಾನು ವಾಸ ಮಾಡ್ತೇನೆ ಅಂತ ಕೊಂಡ್ರೆ ಗೋದಾವರಿ ತಟಿ ಉಬ್ಬ ಜಗದೇಶಿ ಸ್ವಯಂಭೂ ಆಗಿದ್ದಾರೆ. ಅರ್ಥಾತ್ ಹರಿಹರೇ ಇಂದ್ರಾಣಿ ಬ್ರಹ್ಮ ಭೇಟಿ ರೋಜ ಮಧ್ಯರಾತ್ರಿ ಹರಿಹರೇ ಹಿಮಾಲಯು ಸಹ ಇಂದ್ರ ದೇವರು ಸಹ ಅಲ್ಲಿ ಧನ್ಯ ಧನ್ಯ ಹೋ ಪ್ರದಕ್ಷಿಣ ಸದ್ಗುರುರಾಯಾತಿ ಧನ್ಯ ಧನ್ಯ ಹೋ ಪ್ರದಕ್ಷಿಣ ಶ್ರೀಗುರುರಾಯಾತಿ ಜಾಲೆ ಪರಾಪುರವರ ವಿಮಾನ ಉತ್ತರಾಯಾತಿ. ದೇವಾಲಯದಲ್ಲಿ ಒಂದು ಆ ಚಿದಂಬರ ಪ್ರದಕ್ಷಿಣೆ ಹಾಕ್ತಾರೆ ಮಹಾರಾಜ್. ಈಗಲೂ ಸತ್ಯವಂತ ಮಾತದ ಅದು ದೇವತಾ ಸ್ವರೂಪದ ಸಾತ್ವಿಕ ಆಂತರಿಕ ಆತ್ಮನಿವೇಶ ಭಕ್ತರಿಗೆ ಅದು ಈಗಲೂ ಸಹ ದರ್ಶನ ತೆಗೆದಾಗ್ತದೆ. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಚಿದಂಬರ ಅವತಾರ ಮುಗ್ದಿಲ್ಲ. ಈಗ ದ್ವಾಪರಯುಗದಲ್ಲಿ ಭಗವಂತ ಹೇಳಿದ ತಾಯಿಗೆ ಯಶೋಧ ಮತ್ತು ವಸುದೇವ ದೇವರಿಗೆ ಹೇಳಿದ, ಅಮ್ಮ ಇನ್ನೇನು ನಾವು ಮಾಡೋದಿದೆಯಾ, ನಿಮಗೆ ಹುಟ್ಟಿ ನಿಮ್ಮ ಉದರಲ್ಲಿ ಹುಟ್ಟಿ ಪ್ರಕಟವಾಗಿ ಆಯಿತು, ಮತ್ತೆ ಕಂಸ ಚಾಣೂರಾಜನನ್ನು ಸಂಹಾರ ಮಾಡಾಯಿತು, ಧರ್ಮ ಸಂಸ್ಥಾಪನೆ ಮಾಡಿ ಆಯಿತು, ಪಾಂಡವರಿಗೆ ಪಾಂಡವರ ಪಕ್ಷ ವಹಿಸಿ ತನ್ಮೂಲಕ ಅವರು ರಾಜ್ಯವನ್ನು ಕೊಟ್ಟಾಯಿತು, ಇನ್ನೇನು ಉಂಟಾ ನಾನು ಮಾಡೋದು ಅಂದುಕೊಂಡು ಹೇಳಿ ಆ ತಾಯಿಯನ್ನು ಕೇಳಿದರು. ಕೃಷ್ಣ ಪರಮಾತ್ಮ ದೇವಕಿ ದೇವಿನ ಅಮ್ಮ ಹೇಳಿದ್ಲು, ಏನಪ್ಪ ಮಗು ಹೀಗೆ ಕೇಳ್ತಿದೆ ಕೃಷ್ಣ, ನಿನ್ನನ್ನು ಪಡೆದು ನಾನು ಸಂಜೆ ಆಗಿದ್ದೇನೆ, ನಿನ್ನ ಹುಟ್ಟಿದ ಕೂಡಲೇ ನಿನ್ನ ಯಶೋಧನಂದರಲ್ಲಿ ಗೋಕುಲದಲ್ಲಿ ಬೆಳೆದೆ, ನಿನ್ನ ಬಾಲ್ಯದಲ್ಲಿ ನೋಡಲಿಲ್ಲ, ನಿನ್ನ ತೊದಲುಡಿ ಕೇಳಿಲ್ಲ, ನಿನ್ನ ಎಣ್ಣೆ ಸುಸಿ ಏರಲಿಲ್ಲ, ನಿನ್ನ ಮುದ್ದಾಡಲಿಲ್ಲ, ಇವೆಲ್ಲ ಮಾತಿಗೆ ವಾಸನ ಅಂತಕ್ಕಂಥ ಇರ್ತಾವ. ಆದ್ರೆ ಈ ವಾಸನ ಯಾವ ಪೂರೈಸ್ತಿ ಅಂತ ಕೇಳ್ತಾ ಇದ್ದಾಳೆ. ನಮ್ಮ ತುಪ್ಪರದ ಇವತ್ತು ನ ಗಾಯತ್ರಿ ವ್ಯಾಪಾರ ಮಂತ್ರ ಜಗತ್ತಿನಲ್ಲಿ ತಾಯಿಗಿಂತ ದೊಡ್ಡ ವಸ್ತು ಅಂತಕ್ಕಂತಹದ್ದೇ ಇಲ್ಲ. ಗಾಯತ್ರಿ ಮಂತ್ರಕ್ಕೆ ಮಿಗಿಲಾದ ಶ್ರೇಷ್ಠವಾದ ಮಂತ್ರ ಅಂತಕ್ಕಂತಹದ್ದಿಲ್ಲ. ಆ ಪ್ರಕಾರ ಅಮ್ಮ ನಿನ್ನನ್ನು ಮೋದಗೊಳಿಸುತ್ತಾಗಿ ನಾನು ಮತ್ತೆ ಚಿದಂಬರ ಅವತಾರ ಹುಟ್ಟು ಬರ್ತೇನೆ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ಕಲಿಯುಗದ ಚಿದಂಬರ ಅವತಾರದಲ್ಲಿ 100 ವರ್ಷ ಆಯುಷ್ಯ, ನರದೈಹ ಆಯುಷ್ಯ ಸದೇ ಪ್ರಮಾಣ ಅರ್ಧರಾತ್ರ ಜಾಣ ಜಾಯಮದ ಅರ್ಥಾತ್ 100 ವರ್ಷ, ದ್ವಾಪರಯುಗದಲ್ಲಿ 1000 ವರ್ಷ, ತ್ರೇತಾಯುಗದಲ್ಲಿ ರಾಮಚಂದ್ರ ಪ್ರಭು 10,000 ವರ್ಷ ಮಾನ ರಾಜ್ಯಭಾರ ಮಾಡೋದು ನಾವು ಕೇಳ್ತಾ ಇದ್ದೀವಿ. 10,000 ವರ್ಷ ರಾಮಾಯಣ ಕಾಲದಲ್ಲಿ ಮನುಷ್ಯರು ಬದುಕ್ತಾ ಇದ್ರು. ಆದ್ರಿಂದ ಭಗವಂತ ಚಿದಂಬರ ಅವತಾರದಲ್ಲಿ ತಾಯಿಗೆ ಮಾತು ಕೊಟ್ಟಂತೆ 100 ವರ್ಷ ಇರಲಿಲ್ಲ. 56ನೇ ವರ್ಷ ಮುಗಿದುಕೂಡ 50ನೇ ವರ್ಷದಲ್ಲಿ ಭಗವಂತ ಸದಯ ವೈಕುಂಠ ಗಮನ ಮಾಡಿದ. ಅರ್ಥಾತ್ ಶಂಕಚಕ್ರ ಧಾರಣ ಮಾಡಿ ಗರುಡಾರೂಢರಾಗಿ ವೈಕುಂಠ ಗಮನ ಮಾಡಿದರು. ಅರ್ಥಾತ್ ಬುಡೆಧಾಮ ಆಗಿದೆ. ಇದಕ್ಕೆ ಅವತಾರ ಹೋಗಿ ದೇವ ಭಯಂಕರ ಸೃಷ್ಟಿವರ ಇವತ್ತು ಕರೋನಾ ಏನು ಹೊಸದಲ್ಲ. ನಮ್ಮ ಅಭಲ್ ಸಾಹಿತ್ಯ 200 ವರ್ಷ ಹಿಂದೆ ರಾಜಾರಾಮ್ ಮಹಾರಾಜ್ ಉಲ್ಲೇಖ ಮಾಡಿದ್ದಾರೆ. ಭಾವಿ ಸಮಯ ದುರ್ಗತ ಅನೀತಿ ಥೈಮಾನ್ ಕರೀತಿ, ಎಲ್ಲರೂ ಅನೀತಿವಂತರ ಆಗ್ತಾ ಇದ್ದಾರೆ, ಎಲ್ಲ ಕಡೆಗೂ ಹಾಹಾಕಾರ ಆಗ್ತದೆ, ಎಲ್ಲರೂ ಅಧರ್ಮ ಆಚರಣೆ ಮಾಡ್ತಾರೆ, ತನ್ಮೂಲಕವಾಗಿ ಬ್ರಾಹ್ಮಣ ವೇಷ ಕ್ಷತ್ರಿಯ ಶೂದ್ರ ಪರ್ಯಂತ ಎಲ್ಲರೂ ದುಃಖಿ ಆಗ್ತಾರೆ. ಆ ಸಂದರ್ಭ ನಾನು ಬರ್ತೀನಿ ಅಂತ ಭಗವಂತ ಮಾತು ಕೊಟ್ಟಿದ್ದಾನೆ. ಆ ಪ್ರಕಾರವಾಗಿ ಒಂದು ದಿವಸ ಎಲ್ಲ ಕಡೆಗೂ ಅನೀತಿ ಥೈಮಾನ ಆಗ್ತದೆ. ಆ ಪ್ರಕಾರವಾಗಿ ಯಾರ್ಯಾರು ಭಗವಂತನಿಗೆ ಇಚ್ಛಾ ಆದ ಕೆಲವರು ಸಾತ್ವಿಕರು ಹೋದ್ರು, ಈ ಕೊರೋನಾದಾಗ ಕೆಲವರು ಏನಿಲ್ಲದ್ರು ಹೋದ್ರು, ಅರ್ಥಾತ್ ಕೆಲವರು ಅಧರ್ಮಗಳು ಹೋದ್ರು. ಆದ್ರೂ ಇಟ್ಕೊಂಡಾಗ ಭಗವಂತ ಕೆಲವರು ಸಾತ್ವಿಕರು ಕರ್ಕೊಂಡಾಗ ಸಾತ್ವಿಕರನ್ನ ಯಾಕೆ ಕರ್ಕೊಂಡೋದಾಗ ಮುಂದೆ ಅವನ ಅವತಾರಕ್ಕೆ ಅವ್ರನ್ನೆಲ್ಲರೂ ಭಿನ್ನವಾಗಿ ಹೊಡ್ಸ್ಕೊಂಡ್ ಬರ್ತಾನೆ. ಅರ್ಥಾತ್ ಭಕ್ತರ ಮಾಲ್ಕಿಲವ್ರು ಬರ್ತಾರೆ. ಇನ್ನು ಅಧರ್ಮಗಳನ್ನು ಕರ್ಕೊಂಡು ಹೋಗಿದ್ದ ಅವ್ರನ್ನೂ ಸಹ ಭೀಮನ ದುರ್ಜನತೆ ಕೆಟ್ಟವರು ಬೇಕು, ಭಗವಂತನಿಗೆ ದೊಡ್ಡವರು ಬೇಕು. ಯಾಕಂದ್ರೆ ಬ್ರಾಹ್ಮಣ ಶಂಭಮಾಶಿ ಬಾಹು ಅನೇಕ ಸಹ ಉರು ತದ್ವೇಷ ಬದ್ಧಾಂ ಶುದ್ರವಾಗಿ ಆಯ್ತದಂತೆ. ಭಗವಂತ ಸೃಷ್ಟಿಕರ್ತನ ಮುಖದಿಂದ ಬ್ರಾಹ್ಮಣರು ಬಾಹುಗಳಿಂದ ಕ್ಷತ್ರಿಯರು, ಉರುವಿಂದ ತೊಡೆಯಿಂದ ಶೂದ್ರ, ವೈಶ್ಯರು ಪಾತ್ರದಿಂದ ಶೂದ್ರರು, ಈ ಪ್ರಕಾರವಾಗಿ ಒಂದೇ ಸೃಷ್ಟಿಕರ್ತನ ಮುಖಾಂತರವಾಗಿ ಎಲ್ಲವೂ ವರ್ಣೀಯರು ಇದ್ದಾರೆ. ಆ ಪ್ರಕಾರವಾಗಿ ಯಾರು ಹೆಸರುಗಳನ್ನು ಭಗವಂತನಲ್ಲಿ ಇಲ್ಲ. ಜಾತಿ ಹೀನನ ಮನೆ ಜ್ಯೋತಿತ ಹೀನವೇ, ಜಾತಿ ವಿಜಾತಿಯನ್ನು ಬೇಡ, ದೇವನನ್ನು ಆತ್ಮ ಜಾತ ಸರ್ವಜ್ಞ. ಆ ಭಗವಂತ ಯಾರು ಬರ್ತಂದ್ರೆ ಯಾರು ಹೇಳಿ ಬರ್ತದೆ ಮಹಾರಾಜ್? ನಾವೆಲ್ಲ ಬ್ರಾಹ್ಮಣ ಕುಲ ಹುಟ್ಟಿದ್ದೇವೆ, ನಮ್ಮ ಗಾಯತ್ರಿ ಮಂತ್ರ ಅರ್ಥಾತ್ ನೂರಾಯಣ ಮಾಡ್ತೇವ, ಅರ್ಥಾತ್ ಸಂಧ್ಯಾ ಮಾಡ್ತೇವೆ, ಅರ್ಥಾತ್ ಏನ್ ನಮ್ಮ ಬ್ರಾಹ್ಮಣ ಧರ್ಮ ಸೂತ್ರ ಹೇಳ್ತದೆ ಅದನ್ನ ನಾವು ಆಚರಣೆ ಮಾಡ್ತೀವ. ಆದ್ರಿಂದ ಅದು ಯಾವುದನ್ನು ನಮ್ಗೆ ಅವಾಗ ಅಂತ ಹೇಳಿ ಸಂಪದ ಆರ್ಗವನ್ನು ಭಗವಂತ ನಮ್ಗೆ ದೂರ ಮಾಡಿದ್ದಾನೆ. ಅರ್ಥಾತ್ ಹೆಚ್ಚಿ ಅದೇ ಸಂಧ್ಯಾ
ಸದಾ ಧ್ಯಾನ ರಾಹೇ ಮುನ ಯಾರು ಸದಾಕಾಲ ಭಗವಂತ ಚಿಂತನೆ ಇರ್ತಾರೋ ಆ ಎಲ್ಲ ಸಂಧ್ಯಾ ಒಂದು ಫಲ ಅಂತಕ್ಕಂಥ ನಾಮಸ್ಮರಣೆ ಕೊಡ್ತದೆ. ಆ ಪ್ರಕಾರ ಅಖಂಡ ನಾಮಸ್ಮರಣೆ ಯಾರಿಲ್ಲದ ಅವರು ಆ ಸ್ಥಿತಿ ಒಳಗಿದ್ದವರು ಎಲ್ಲರೂ ಆ ಸ್ಥಿತಿಯಲ್ಲಿ ನಾವು ಇದ್ದವರೆಲ್ಲ. ಅರ್ಥಾತ್ ಸಂಧ್ಯಾ ಸಾಧನಗಳನ್ನು ನಮ್ಮ ಈ ಭೂಮಿಕಾ ಶುದ್ಧಿಗಾಗಿ ಆ ಭಗವಂತ ಕೊಟ್ಟಂತಹದ್ದು ಸಾಧನ ಮಾಡ್ತಕ್ಕಂತಹ ವರ್ಣಾಶ್ರಮ ಧರ್ಮ ಅಂತಕ್ಕಂಥದ್ದು ಮಹಾರಾಜ ಇದಕ್ಕೆ ಒಂದಾಗ ಇತ್ತ ಕಡೆ ಏನಾಯ್ತು, ರಾಜಾರಾಮ್ ಮಹಾರಾಜರ ಒಂದು ಭಕ್ತ ಶ್ರೇಷ್ಠ ಅಂತ ಬಾಬಾ ಭಾಗವತ್ ದಂಗುರ ಹೊಡಿಸಿದ ಎಲ್ಲಾ ಮಂದಿ ಚಕಡಿ ಕೊಟ್ಟು ಬರ್ತಾರೆ. ಯಾವ ಕೀರ್ತನ ಅಂದ್ರೆ ಅವಾಗ ಮಂದಿ ಬಹಳ ಮಹತ್ವ ಕೊಡ್ತಿದ್ರು. ಅರ್ಥಾತ್ ಕೀರ್ತನ ರಂಗದೊಳಗೆ ಪ್ರತ್ಯಕ್ಷ ಭಗವದ್ಗೀತ ಅಂತಕ್ಕಂಥವ್ರಿಗೆ ಇತ್ತು. ಅದ್ರ ಉದಾಹರಣೆ ಹೇಳ್ತೀನಿ. ಒಂದ್ಸಲ ಏನಾಗಿತ್ತು, ಔರಂಗಜೇಬನ ಒಂದು ಕಾಲದಲ್ಲಿ ಶಿವಾಜಿ ಮಹಾರಾಜರ ಮೇಲೆ ಬಹಳ ಕಂಡಿದ್ದ. ಶಿವಾಜಿ ಯಾವ ಕಾಲಕ್ಕೂ ಅವರು ಸಿಕ್ಕಲೇ ಇಲ್ಲ. ಅಷ್ಟೊಂದು ಛತ್ರಪತಿ ಶಿವಾಜಿ ಅಷ್ಟೊಂದು ಶೂರ ಇದ್ದ. ಅರ್ಥಾತ್ ಜಿಜಾಬಾಯಿ ಮಾತ್ರ ಅವನು ಆ ಪ್ರಕಾರ ಪಳಗಿಸಿದ್ಲು. ಆಧ್ಯಾತ್ಮ ದೃಷ್ಟಿಯಿಂದಲೂ ಮತ್ತು ಕ್ಷಾತ್ರ ತೇಜಸ್ಸನ್ನು ಅವರಿಗೆ ತುಂಬಿದ್ಲು. ಈ ಪ್ರಕಾರ ಇರುವಾಗ ಒಂದ್ಸಾರಿ ಔರಂಗಜೇಬ ಹಂಗಾರೆ ಇವ್ರನ್ನ ಹೆಂಗೆ ಹಿಡಿಬೇಕು ಅಂತ ವಿಚಾರ ಮಾಡಿದ. ಆ ಸಂದರ್ಭ ಏನಾಯ್ತು, ತುಕಾರಾಮ್ ಮಹಾರಾಜ ಕೀರ್ತನ ನಡೆಯಿತು. ತುಕಾರಾಮ್ ಮಹಾರಾಜ ಕೀರ್ತನ ಅಂದ್ರೆ ಈ ಶಿವಾಜಿ ಮಹಾರಾಜ ಬಹಳ ಇಷ್ಟ. ಹಂಗಾರೆ ಶಿವಾಜಿ ಮಹಾರಾಜರು ಮಾರು ವೇಷದಿಂದ ಅಲ್ಲಿ ಒಂದು ಕೀರ್ತನ ಕುತ್ಕೊಂಡಿದ್ದಾರೆ. ಔರಂಗಜೇಬ ಕಂಡಿದ್ದ ಮೂರ್ತಿಯಾಗಿದ್ದ. ಹಾಗಾದ್ರೆ ಶಿವಾಜಿ ಮಹಾರಾಜ ಈ ಕೀರ್ತನ ರಂಗದೊಳಗೆ ಇದ್ದಾರೆ. ಹಾಗಾದ್ರೆ ಕೀರ್ತನ ಮುಗಿಯುವುದರಿಂದ ಅವ್ರು ಹಿಡಿಬೇಕು ಅಂತ ಹೇಳಿ ಆ ಕೀರ್ತನ ಏನು ಮಹಾರಾಜ ನಡೆಯಿತು, ತುಕಾರಾಮ್ ಮಹಾರಾಜರು ಸುತ್ತಲೆಲ್ಲ ತನ್ನ ಸೈನಿಕರನ್ನ ಬಂದೋಬಸ್ತಿಗೆ ನಿಲ್ಲಿಸಿದ್ದಾನೆ. ಇದು ವಿಷಯ ಕುಸು ಸುದ್ದಿ ಶುರುವಾತು. ಶಿವಾಜಿ ಮಹಾರಾಜರು ಸುದ್ದಾತು ಔರಂಗಜೇಬ ಹಿಡಿಲಿಕ್ಕೆ ಬಂದ ಅಂತಕೊಂಡ್ರೆ ಶಿವಾಜಿ ಮಹಾರಾಜ್ ತುಕಾರಾಮ್ ಮಹಾರಾಜ ಕಿವಿಯೊಳಗೆ ಹೇಳಿದ್ರು, ಮಹಾರಾಜ್ ಇಂಥ ಪ್ರಸಂಗ ಬಂದದ, ನಮ್ಮಂತರ ಹೆಂಗಪ್ಪ ಇನ್ನು ಪಾರ್ ಮಾಡೋದು, ಹೆಂಗಾರ ಮಾಡಿ ನಾನು ಓಡ್ ಹೋಗ್ತೀನಿ, ನೀನು ಓಡ್ ಹೋಗ್ತೀನಿ, ನಾನು ಸಿಕ್ಬಾರ್ದು, ನೀನು ಸಿಕ್ಬಾರ್ದು, ಈ ಪ್ರಕಾರ ನಮ್ದು ದುರ್ಬುದ್ಧಿ. ಆ ರಾಷ್ಟ್ರದಲ್ಲಿ ಸಮರ್ಥರಾದಂಥ ತುಕಾರಾಮ್ ಮಹಾರಾಜ, ಜಗದ್ಗುರು ತುಕೋಬಾ ಮಹಾರಾಜ, ಸಮರ್ಥರಾದಂಥ ಶಿವಾಜಿ ಮಹಾರಾಜ ಸಮರ್ಥರ ಶಿಷ್ಯ. ಈ ಪ್ರಕಾರ ಇಬ್ಬರು ಸಮರ್ಥ ಮಟ್ಟದ ಇದ್ದಂಥವ್ರು. ಆದ್ರೂ ಅವ್ರು ಹೇಳಿದ್ರು ತುಕಾರಾಮ್ ಮಹಾರಾಜರು, ಏನಾಗ್ತದೆ ನಮ್ಗೆ ಚಿಂತೆ ಬೇಡ, ಅನನ್ಯವಾಗಿ ಅವ್ನು ಚಿಂತನೆ ಮಾಡ್ತೇವೆ. ನಮ್ಮ ಯೋಗಕ್ಷೇಮ ನೋಡಿದ್ರೆ ಅವ ದೇವರು, ಇಲ್ಲ ದೇವ್ರು ಯಾಕಬೇಕು, ನೀನು ನಿಶ್ಚಿತವಾಗಿ ನಾನು ಕೀರ್ತನೆ ಮಾಡಿ ಶ್ರವಣ ಮಾಡು. ಪಾಂಡುರಂಗ ವಿದ್ಯೆಗಳು ಬಿತ್ತು. ಅರೇ ಪೂರ್ತಿ ನನ್ನನ್ನೇ ನೆರೆನಂಬಿದ್ದಾರೆ ಮೇಲೆ ನಾನು ಇವ್ರು ರಕ್ಷಣೆ ಮಾಡಲ್ಲ, ನನಗ ಅಪಮಾನ ಹಾಕೋ ತಗೊಂಡೆ. ತಕ್ಷಣ ಏನ್ ಮಾಡೋ ಶಿವಾಜಿ ಮಹಾರಾಜ ವೇಷ ಹಾಕೊಂಡ. ತಕ್ಷಣ 100,000 ಕುದುರೆಗಳು ಕೀರ್ತನರಂಗ ಓಡಿ ಹೋಲಿಸತ್ತು. ಶಿವಾಜಿ ಮಹಾರಾಜ ಅಲ್ಲಿದ್ದಾನೆ ಹಿಡೀರಿ, ಇಲ್ಲಿದ್ದಾನೆ ಹಿಡೀರಿ, ಎಲ್ಲ ಕಡೆ ಓಡ್ಕೋತ ಹೋಗಿ ಔರಂಗಜೇಬ ಏನ್ ಸೈನ್ಯ ಇತ್ತು ಅದೆಲ್ಲ ದಿಕ್ಷಾಪಾಲಾಗಿ ಅಡವಿ ಬಿತ್ತು. ಇತ್ಲಾಗ ತುಕಾರಾಮ್ ಮಹಾರಾಜ ಕೀರ್ತನ ಆಯ್ತು. ತನ್ನ ಮೂಲಕವಾಗಿ ಸಮರ್ಥರ ಅನುಗ್ರಹದಿಂದ, ರಾಮದಾಸರ ಅನುಗ್ರಹದಿಂದ ಶಿವಾಜಿ ಮಹಾರಾಜರು ಯಾವ ಕಾಲಕ್ಕೂ ಸೊಪ್ಪು ಹಾಕಲಿಲ್ಲ. ಅರ್ಥಾತ್ ಶತ್ರುಗಳನ್ನ ಶಿವಸಪ್ತನಾಗಿ ಅವರನ್ನ ಎದುರಿಸಿದ ಅಂತಕ್ಕಂಥದ್ದು ನಾವು ಕೇಳ್ತಾ ಇದ್ದೇವೆ ಚರಿತ್ರೆಯಲ್ಲಿ. ಹಂಗೆ ಈ ಬಾಬಾ ಭಾಗವತಿದ್ದ ಚಿದಂಬರ ಮಹಾರಾಜ ಅವತಾರ ಕಾಲದಲ್ಲಿ ಅರ್ಧ ಘಟನೆ ಇದು. ಅವ ನಾನು ಕೀರ್ತನ ಮಾಡೋದು ಅವನಿಗೇನು ಓದಿಲ್ಲ, ಕೀರ್ತನ ಮಾಡಿಲ್ಲ. ಇದಕ್ಕಿದಾಗಿಂದ ತಾಳದವ್ರು ಕರ್ಸಿದ, ಮೃದಂಗವ್ರು ಕರ್ಸಿದ, ಪೇಟಿಯವ್ರು ಕರ್ಸಿದ, ತಂಬೂರಿಯವ್ರು ಕರ್ಸಿದ, ಎಲ್ಲರೂ ಕರ್ಸಿ ಸಾವಾಗ ಒಂದು ಸ್ಟೇಜ್ ಹೂಡಿದ. ಏನ್ ಶುರು ಮಾಡಿದ, ಚಿದಂಬರ ಮಹಾರಾಜ ಮಂದಿ ಇಷ್ಟೊಂದು ಕೊಟ್ಟು ಕೂದ್ರೆ ಎಷ್ಟೊಂದಾಗ ಕೊಡ್ತಾರೋ. ನಾನು ಇನ್ನೊಂದು ತಾಸು ಚಿದಂಬರ ಚಂದ ಅನ್ಕೋತ ಹೋದ್ರೆ ನನಗೂ ಗಂಟ ನೀರು ಕೊಡ್ತಿದ್ದಾರೆ ಮಹಾರಾಜ. ಹಂಗೆ ನಂದು ಗಂಟ ಆಗ್ತದೆ, ನಿಮ್ಗೂ ಅಲ್ಲಿ ಸ್ಪೆಷಲ್ ಏನು ಮಾಡ್ಯಾರ ಅದು ಆಗಬಾರ್ದು. ನಮ್ದು ವ್ಯವಹಾರ ಹಿಂಗ ದೇಹದ ಮೇಲಿನ ಒಂದು ಇದ್ರ ಮೇಲಿಂದ ನಮ್ಮ ಕೀರ್ತಿ ನಡೆಸ್ತದೆ, ದೇಹದ ವ್ಯಾಪಾರದ ಮೇಲಿಂದ. ಆದ್ರೆ ದೇಹ ವಿದೇಶದಿಂದ ಇದ್ದಂಥದ್ದು ತುಕಾರಾಮ್ ಮಹಾರಾಜ ಅಂತವ್ರು ಮಹಾರಾಜ್. ಈ ಬಾಬಾ ಭಾಗವತ ಮಾಡ ಚಿದಂಬರ ಮಹಾರಾಜ, ಚಿದಂಬರ ಮಹಾರಾಜ ನಾವು ಪಾವಲೋಕರ ಚಿದಂಬರ ಸೇರಿ ಆ ಚಿದಂಬರನ ಗುಣಗಾನ ಮಾಡ್ಕೋತ 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು. ತಂಬೂರಿಯವರು, ಪೇಟಿಯವರು, ಸಾಧನವರು ಅದನ್ನ ಅವರು ವರ್ಷಕ್ಕಂತ ಎಷ್ಟೊತ್ತಂತ ಅವ್ರಿಗೆ ಬಿಟ್ಟಿದ್ದಲ್ಲ. ಅವ್ರಿಗೆ ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟು ಕರ್ಕೊಂಡಿರ್ತಾರೆ. ಆ ಪ್ರಕಾರವಾಗಿ ಅವ್ರು ಕೂತ್ಕೊಂಡ್ರು, ಇವ್ರು ಮಾತಾಡ ಅಂತ ಶುರು ಮಾಡಿದ್ರು. 1 ತಾಸು ತನಕ ಎಲ್ಲರೂ ನೋಡಿದ್ರು. ತಲೆ ಕಟ್ಟದ ಇವಂಗ ಏನ್ ಕೀರ್ತನ ಮಾಡ್ತಾನ, ಏನ್ ಕತ್ತಿಲ್ಲ ಬಿಟ್ಟಿಲ್ಲ, ಶಿವ ಅನ್ಬೋದು ನಿಂತಾನ. ಅದಕ್ಕೆ ಇವಂಗ ನಾಳೆ ಬರೋಬ್ಬರಿ ಎಲ್ಲಾರು ಕೂಡಿ ಇವಂಗ ಬಹಿಷ್ಕಾರ ಹಾಕ್ಬೇಕು. ಊರಾನ್ ಮಂದಿ ಶುರು ಮಾಡಿದ್ರು. ಊರಾನ್ ಮಂದಿ ಇವನು ನಾಳೆ ಬಹಿಷ್ಕಾರ ಹಾಕು. ಕೀರ್ತನ ರಂಗ ಅಂದ್ರೆ ಏನು, ಕೀರ್ತನ ಸಾಮಾನ್ಯವೇ, ಕೀರ್ತನ ರಂಗಕ್ಕೆ ಅಪಮಾನ ಮಾಡಿದ್ದಾನೆ ಬಾಬಾ ಭಾಗವತ ಅಂದ್ಕೊಂಡೆ ಊರಾಗಿನ ಮಂದಿ ಏನ್ ಮಾಡಿದ್ರು, ವಿಚಾರ ಮಾಡಿ ಇವನ ಕೀರ್ತನ ಬಹಿಷ್ಕಾರ ಮಾಡ್ಬೇಕು ಅಂತ ವಿಚಾರ ಮಾಡ್ಯಾರು. ಇವನಲ್ಲಿರ್ತಕ್ಕಂಥದ್ದು ನೈಷ್ಠಿಕ ಭಕ್ತಿ,
ಚಿದಂಬರ ಅಂತಕ್ಕಂಥ ನಾಮದ ಹೊರತಾಗಿ ವೇದಶಾಸ್ತ್ರ ಪುರಾಣಗಳ ಸಾರ ಸಂಗ್ರಹವೇ ನಾಮಸ್ಮರಣೆ ಅದ. ವೇದಶಾಸ್ತ್ರ ದೇತೀಕವಾಹೇ, ವೇದಶಾಸ್ತ್ರವು ಏನು ಸಾಕ್ಷಿ ಹೇಳ್ತಾವ, ನಾಮವೇ ಶ್ರೇಷ್ಠ ಅಂತಕೊಂಡು ಹೇಳ್ತಕ್ಕಂಥವಾಗ್ತಾ ಇದ್ದಾವ. ಅರ್ಥಾತ್ ಶತಕೋಟಿ ಪ್ರಸ್ತಾರವಾಗಿರ್ತಕ್ಕಂಥ ವಾಲ್ಮೀಕಿ ರಾಮಾಯಣದಲ್ಲಿರ್ತಕ್ಕಂಥದ್ದು ಅವಲೋಕನ ಮಾಡಿದಾಗ ಆದಿಕಾವ್ಯ ವಾಲ್ಮೀಕಿ ರಾಮಾಯಣದಿಂದ ಅದು ರಾಮಾಯಣ ಸರ್ವೇ ಶ್ರೇಷ್ಠ ಅಂತಕ್ಕಂಥದ್ದಲ್ಲ. ಒಂದು ಗ್ರಂಥ ಅದು ಭಾಗವತ ಗ್ರಂಥವನ್ನು ತೆಗೆದುಕೊಂಡಾಗ ಉದ್ಧಾರ ಸಾಂಗ್ಯಾರಿ ಸ್ವರ್ಗಿ ಸಾಂಗ್ಯ ಶ್ರೀಕೇಶಿ ಕೃಷ್ಣ ಪರಮಾತ್ಮ ಧ್ವನಿಗೆ ನಮಸ್ಕಾರ ನಿಮಿತ್ತ ವಹಿಸಿಕೊಂಡಂತ ಹೇಳಿದಂತಹದ್ದು ಮಾತದ ನಾಮಸ್ಮರಣೆ ನಾಮಯೋಗ ಭಕ್ತಿಯೋಗ ಶ್ರೇಷ್ಠ ಅಂತಕ್ಕಂಥದ್ದು. ಆ ಪ್ರಕಾರವಾಗಿ ನಾಮವೀಣ ಮಂತ್ರತಂತ್ರ ನಾಹಿ ಸಮಯ, ಮಂತ್ರಗಳು ಸಪ್ತಕೋಟಿ ವಿಸ್ತಾರವಾಗಿದ್ರು ಸಹ ಅವೆಲ್ಲೂ ನಾಮದಿಂದ ಹೊರತಾಗಿಲ್ಲ. ತಂತ್ರ ಜಾರಣ ಮರಣ ವಸೀಕರಣ ಮಾಟ ಮತ್ತೆ ಮಾಡ್ತಾರ, ಅವು ಯಾವುದು ನಾಮದ ಹೊರತಾಗಿಲ್ಲ. ಆ ಪ್ರಕಾರ ನಾಮಸ್ಮರಣೆ ಯಾರು ಮಾಡ್ತಾರೋ ಅವ್ರು ಸಾವಿರ ಅವು ಯಾವ ಬರಂಗಿಲ್ಲ. ಅಕಸ್ಮಾತ್ ಅವು ಬರ್ತಾವ ನಮ್ಮಲ್ಲಿ ನಾಮಯೋಗ ಭಕ್ತಿಯೋಗದಿಂದ ನಾವು ವಂಚಿಸಿದ್ದೇವೆ ಅಂತಕ್ಕಂಥ ಅರ್ಥ ಬೇರೆ ಏನಿಲ್ಲ. ಆ ಪ್ರಕಾರವಾಗಿ ನಮ್ಮಲ್ಲಿ ಮಾಡಿದಾಗ ಹಿಂಗಾಯ್ತು ಒಂದು ಕೆಲಸ. ಏನಾಯ್ತು, ಒಬ್ಬ ಒಮ್ಮೆಲೆ ಹೇಳ ಬಂದ, ಏನ್ರಿ ಗುರುಗಳೇ ನಿಮ್ದೇ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ದು ಏನು ಈಶ್ವರ ಇದು ಮೃತ್ಯುಂಜಯೇಶ್ವರ ಗುಡಿ ಅದಲ್ಲ, ಅಲ್ಲೇ ಜಲಧಾರ ಅದಲ್ಲ, ಅಲ್ಲೇ ತೀರ್ಥ ಬೀಳ್ತಲ್ಲ, ಅಲ್ಲಿ ಮಾಟ ಮಾಡಿಸಿಟ್ಟಾರ, ನಿಮ್ಗೆ ಗೊತ್ತಿಲ್ಲ. ನಾವಲ್ಲಿ ಅಂತ ತೀರ್ಥದ ಮಾಟದ ಏನಾದ್ರು ವಸ್ತು ಬೇರೆ ಸುಟ್ಟು ಹೋಗ್ತದ. ನಾನು ಅವ್ಗೇನು ಹಂಗೇನು ಹೇಳ್ಬೋದು, ಹಿಂಗ್ರಿ ಹಂಗಾರೆ ಹಿಂಗೆ ಮಾಡ್ಬೇಕ್ರಿ ಅಂತ ಕೇಳಿದೆ. ಏನಿಲ್ಲ ಒಟ್ಟು ತೆಗಿ ಮತ್ತೆ ಹೊಸ ಕಳಿಸ್ರಿ. ಅವ್ರಂದ್ರ ಹೋದ್ರೆ ಆಗಲಿ ಬಿಡಿ ಅನ್ಕೊಂಡೆ. ನಾನು ಮತ್ತೆ ಅನ್ಕೊಂಡೆ ಇಂಥವ್ 100 ಅಲ್ಲ 1000 ಅಲ್ಲ, ಬೇಕಾದಷ್ಟು ನಮ್ಮ ಮಡಿ ತುಂಬ ಮಾಡಲಿ. ಆ ಭಗವಂತ ಇದ್ದರೆ ಖರೆ ಅಂದ್ರೆ ಅವ್ರು ನಿಷ್ಕ್ರಿಯ ಆಗ್ತಾವ. ಭಗವಂತ ಇಲ್ಲ ಅಂದ್ರೆ ಬರ್ತಾವ. ನಮ್ಮ ಹತ್ರ ಆ ಯೋಗ್ಯತೆ ಇಲ್ಲ ಅಂತ ನಾವು ಸುಮ್ಮನೆ ಅನ್ಭವಿಸ್ಬೇಕು. ಯಾಕಂದ್ರೆ ನಮ್ಗೆ ಜನ್ಮ ಕೊಟ್ಟಂತ ಭಗವಂತ ಶ್ರೇಷ್ಠ ಇದ್ದಾನೆ. ನಮ್ಮ ಹಣೆ ಬಾರ ಕಾಡ್ದವು ಕಾಣಂಗಿಲ್ಲ ಅನ್ನಂಗಿಲ್ಲ. ಆದ್ರೆ ಹಣೆ ಬಾರದ ಮೇಲೆ ಎತ್ತಿರ್ತಕ್ಕಂಥವ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತಾ ಯಾವ ಪ್ರಕಾರ ಮಾರ್ಕಂಡೇಯರಿಗೆ ಒಂದು ಉದಾಹರಣೆ. ಅವ್ರಿಗೆ 16 ವರ್ಷ ಆಯುಷ್ಯ. 16 ವರ್ಷ ಆಯುಷ್ಯ ಇದ್ದಾಗ ಅವ ಒಂದ್ಸರಿ ಏನಾಯ್ತು, ಅವರಪ್ಪ ಮೃಕಂಡು ಮುನಿಗಳು ಹೇಳಿದ್ರು, ಅಲ್ಲಪ್ಪ ಮಾರ್ಕಂಡೇಯ 16 ವರ್ಷ ಆಯುಷ್ಯದ, ಹಂಗಾರೆ ನೀನು ಉಪಾಸನೆ ಈಶ್ವರ ಉಪಾಸನೆ ಮಾಡು. ಆ ಪ್ರಕಾರವಾಗಿ ಈಶ್ವರ ಉಪಾಸನೆ ಮಾಡಿ ಅಂದ್ರೆ ಮಾರ್ಕಂಡೇಯರು ಒಂದ್ಸರಿ ಸಪ್ತರ್ಷಿಗಳು ಆ ಮಾರ್ಕಂಡೇಯರ ಆಶ್ರಮದ ಹೊರಟಿದ್ರು. ನೇರವಾಗಿ ಮಾರ್ಕಂಡೇಯ ಏನ್ ಮಾಡಿದ, ಅವ್ರ ಎದುರಿನಿಂದ ಓಡಿ ಬಂದ ದೀರ್ಘದಂಡ ಹಾಕಿದ. ಆ ಸಪ್ತರ್ಷಿಗಳು ಹೇಳಿದ್ರು ಚಿರಂಜೀವಿ ಆಗು ಅಂತ ಹೇಳಿದ್ರು. ಯಮಧರ್ಮರಾಜ 16 ವರ್ಷಕ್ಕೆ ಒಂದು ಪಾಶ ಹಾಕಿ ಕರ್ಕೊಂಡು ಬಂದ. ತಕ್ಷಣವೇ ಆ ಯಮರಾಜ ಪಾಶ ಹಾಕಿದ್ದು ಆ ಮಾರ್ಕಂಡೇಯನಿಗೆ ಮತ್ತು ಶಿವನಿಗೆ ಬಿಟ್ಟು ಆ ಶಿವ ಪ್ರತ್ಯಕ್ಷ ಆದ. ಯಮನಿಗೆ ಶಾಸನ ಮಾಡಿದ. ಯಮಧರ್ಮ ಹೇಳಿದ, ಅಪ್ಪ ಭಗವಂತ, ಇವನಿಗೆ ನೀನು 16 ವರ್ಷ ಆಯುಷ್ಯ ಕೊಟ್ಟಿದ್ದೀಯ. 16 ವರ್ಷಕ್ಕೆ ಆಯುಷ್ಯ ಕೊಟ್ಟಂತ ಒಂದು ಉಸುಲು ಹೆಚ್ಚಿಗೆ ಆಗಿಲ್ಲ, ಒಂದು ಉಸುಲು ಕಡಿಮೆ ಆಗಿಲ್ಲ. ಅದಕ್ಕೆ ನನ್ನ ಕೆಲಸ ನಾನು ಮಾಡೇನಿ, ನೀನು ಇಟ್ಟಂತ ನಾನು ಸೇವಕ ಇದ್ದೇನೆ. ಹೌದು, ಆದ್ರೆ ನೀನು ಇನ್ನೂ ಅವಲೋಕನ ಮಾಡಿಲ್ಲ. ನಾನು ಮಹಾತ್ಮರ ಅಧೀನಿದ್ದೇನೆ. ಋಷಿಗಳು ಅವನಿಗೆ ಚಿರಂಜೀವಿ ಆಗುವಂತ ಅನುಗ್ರಹ ಮಾಡಿದ್ದಾರೆ. ನನ್ನ ವಾಕ್ಯಕ್ಕಿಂತ ಮಿಗಿಲಾದಂತಹದ್ದು ಮಹಾತ್ಮರ ವಾಕ್ಯ ಅಂತಕ್ಕಂಥದ್ದು. ಆದ್ರಿಂದ ಅವನ ಹಣೆ ಬರ ಇನ್ನೊಮ್ಮೆ ನೋಡಿದಾಗ ಚಿರಂಜೀವಿಯಾದ ಮಾರ್ಕಂಡೇಯ ಅಶ್ವತ್ಥಾಮಲ್ಲಿ ವ್ಯಾಸ ಹನುಮಾನ್ ವಿಭೀಷಣ ಅಂತ ನಾವು ಸಪ್ತ ಚಿರಂಜೀವಿ ಅಂತ ಹೇಳ್ತೇವೋ ಅಷ್ಟಮನಾಗಿ ಮಾರ್ಕಂಡೇಯರು ಚಿರಂಜೀವರಾಗ್ತಾ ಇದ್ದಾರೆ. ಅರ್ಥಾತ್ ಯಮಧರ್ಮರಾಜ ಅಂದಿನಿಂದ ಶರಣಾಗತಿ ಆಗ್ತಾ ಇದ್ದಾನೆ ಮಹಾತ್ಮರ ವಿಷಯದಲ್ಲಿ. ಅವರ ವಾಕ್ಯ ಉಲ್ಲಂಘನೆ ಅಂತಕ್ಕಂಥದ್ದು ಎಂದಿಗೂ ಮಾಡ್ಲಿಕ್ಕೆ ಆಗಲಿಲ್ಲ. ಆದ್ರಿಂದ ಯಾವ ಬಾಬಾ ಭಾಗವತನ ವಿಷಯಕವಾಗಿ ಆತ ಹಂಗಾರ ಮರುದಿವಸ ಎಲ್ಲರೂ ನೋಡ್ತಾರೆ. ಒಂದು ತಾಸು 2 ತಾಸು ಇದ್ರು, ಎಲ್ಲಾರು ಹೋದ್ರು. ಮರುದಿವಸ ಮೇಲೆ ಎಲ್ಲ ಸಿಟ್ಟಾಗಿದ್ರು. ಬೆಳಗಿನ ಜಾವ 4 ಗಂಟೆ ಆಗ್ಯದ. ವಿಠಲ್ ಮೂರ್ತಿ ಅಹಮದ್ ವಿಠಲ್ ಮೂರ್ತಿ ಸಂವಿಧಾನದೊಳಗೆ ಏಕಾದಶಿಯೊಳಗೆ ನಡೆದಂತಹ ಘಟನಾ ಇದು ಅದ. ಆ ಮರುದಿವಸ 4 ಗಂಟೆಗೆ ಬೆಳಗಿನ ಜಾವಕ್ಕ ವಿಠಲ ಕುಣಿಲಿಕ್ಕೆ ಸಗುಣ ಸಕುಮಾರ ಸ್ವರೂಪ ವಿಠಲನ ಆ ಮೂರ್ತಿ ಅಳಗಾಡಿಕತ್ತು ಹಸನ್ಮುಖಿಯಾಗಿ ಮಂದಸ್ಮಿತನಾಗಿ ಪರಮಾತ್ಮ ವಿಠಲ ಆಯಾ ಬಾಬಾ ಭಾಗವತ ನೋಡ್ಕತ್ತಾನ. ಬಾಬಾ ಭಾಗವತ್ ಹೇಳ್ಕತ್ತ ಇದಕ್ಕಿದ್ದಂಗ ಆಯಾ ಗರ್ಭಗುಡಿಯಲ್ಲಿ ಪ್ರಕಾಶ ಅಂತಕ್ಕಂಥ ತಂದೆ ತಾನು ಜಗ್ನ ಬೆಳಕು ಬಿದ್ದದ. ಮಹಾತ್ಮ ಪಂಡಿರಾಯ್ ಬಂದಿದ್ದಾನೆ. ಅಲ್ಲಿದ್ದವ್ರಿಗೆ ಬರೀ ಎಲ್ಲಾರು ನೋಡ್ಬಾರಿ ಭಗವಂತ ಬಂದಾನ, ಯಾರು ಇಲ್ಲ. ಮರುದಿವಸ ಏನಾದ್ರು ಎಲ್ಲಾ ಮಂದಿಗೆ ಒಂದು ಬರೋಬ್ಬರಿ ಶಾಸನ ಮಾಡ್ಕೊಂಡ್ಕೊಂಡವರೆಲ್ಲರೂ ಹಂಚ್ಕೊಂಡು ಕೂರಿಸಿದ್ರು. ಅದೇ ಸಮಯಕ್ಕೆ ರಾಜಾರಾಮ್ ಮಹಾರಾಜ ಒಂದು ನಾಮೋರ್ಮೆ ವೀನ ಕರ್ಮೆ ಫಿರತೆ ರಾಜ ನಾಮ ಉರ್ಮೆ ಭವನ್ ನಾಮ ಸ್ಮರಣೆ ಮಾಡ್ತಾ
ವೀಣಾ ಕರ್ಮೆ ವೀಣೆಯನ್ನು ಧಾರಣ ಮಾಡಿಕೊಂಡಂತ ಭಗವಂತ ಸಂತ ರಾಜಾರಾಮ ಮಹಾರಾಜರು ದಿವ್ಯನಾಮ ಸದಾ ಜಾತ ಫಿರತೆ ನಿಜ ವೀಣಾ ದೇಕಾರ. ಈ ವೀಣಾ ಮಾಧ್ಯಮದಿಂದ ನಿಜವಾದ ವೀಣಾ ಯಾವುದು ಹೃದಯ ವೀಣಾ ಅಂತಕ್ಕಂತಹದ್ದು. ಈ ವೀಣೆಯ ಮಾಧ್ಯಮದಿಂದ ಸದಾಕಾಲ ಹನುಮಂದಿರಲ್ಲಿ ಭಗವನ್ ನಾಮಸ್ಮರಣೆ ಮಾಡಲಿಕ್ಕೆ ಇದೊಂದು ಮಾಧ್ಯಮ. ಆದ್ದರಿಂದ ತಂತಿ ವಾದ್ಯ ಇದು ವೇದ ಮಾತೆ ಸಾಕ್ಷಾತ್ ಸರಸ್ವತಿ ಓಂಕಾರ ಝೇಂಕಾರ ಮಾಡ್ತಕ್ಕಂತಹದ್ದು ವೀಣಾ ಅಂತಕ್ಕಂಥದ್ದು. ನಾಲ್ವರು ತ್ರಿಲೋಕ ಸಂಚಾರ ಮಾಡಿ ನಾರಾಯಣ ನಾರಾಯಣ ಅಂತಕ್ಕಂಥದ್ದು ಯಾವ ತಂತಿಯ ವಾದ್ಯವಾದಂತಹ ಓಂಕಾರಕ್ಕೆ ಮೂಲವಾಗಿರ್ತಕ್ಕಂತಹ ಸಂಗೀತ ಶಾಸ್ತ್ರಕ್ಕೆ ಮೂಲವಾಗಿರ್ತಕ್ಕಂತಹದ್ದು ವಾದ್ಯ ಆದ ಇದು ವೀಣಾ ವಾದನ ವಾದ್ಯ ಅಂತಕ್ಕಂಥದ್ದು, ದೇವತಾ ವಾದ್ಯ ಅಂತಕ್ಕಂಥದ್ದು. ಬ್ರಹ್ಮಶಕ್ತಿ ಶ್ರೀ ಶಾರದೆ ಬ್ರಹ್ಮಜ್ಞಾನವೂ ಕೊಡುತ್ತಾರೆ. ವೀಣಾ ಪಾಣಿ ಸರಸ್ವತಿ ವಾಣಿ ಸರಸ್ವತಿ ರೂಪಿಣಿ ಎಂದಂತೆ ಬ್ರಹ್ಮಜ್ಞಾನ ಪ್ರಾಪ್ತಿಗೋಸ್ಕರವಾಗಿರುವ ಒಂದು ಅನುಸಂಧಾನ ಅಂತಕ್ಕಂಥದ್ದು ಮಹಾರಾಜ್. ಆ ಪ್ರಕಾರವಾಗಿ ರಾಜಾರಾಮ್ ಮಹಾರಾಜ ಬಂದಾಳ ಅಂದ್ಕೊಳ್ಳೆ ಭಾಗವತ ಖುಷಿ ಆಯ್ತು. ಚಿದಂಬರನ ಉಪಾಸನೆಯನ್ನೇ ತಮ್ಮ ಜೀವನದ ಚರಮ ಗುರಿಯಾಗಿಟ್ಟುಕೊಂಡು ಒಂದು ಜನ್ಮದಲ್ಲೆಲ್ಲ ಕೃತ ತ್ರೇತ ದ್ವಾಪರ ಯುಗದಿಂದಲೂ ಆ ಭಗವಂತ ನಾಮಸ್ಮರಣೆ ಮಾಡಿಕೊಂಡು ಆ ಕೃತಯುಗಿ ನಾರಸಿಂಹ ಯಾರೋ, ತ್ರೇತಾಯುಗಿ ರಾಮದೇವರು ಯಾರೋ, ದ್ವಾಪರಿ ಕೃಷ್ಣ ಪರಮಾತ್ಮ ಯಾರೋ, ಪಾಂಡುರಂಗನ ಯಾರೋ ಅವನೇ ಚಿದಂಬರನಾಗಿ ಗೊಂಡಲ್ಲಿ ಅವತಾರ ಮಾಡಿದ್ದ. ಅಂದು ಕೃತಯುಗದಲ್ಲಿ ಪ್ರಹ್ಲಾದ ರಾಜರು ಯಾರೋ, ತ್ರೇತಾಯುಗಿ ಅಂಗದ ಯಾರೋ, ದ್ವಾಪರಿ ಉದ್ಧವ ಯಾರೋ, ಪಂಡರಿನಾಥ ಅವತಾರದಲ್ಲಿ ನಾಮದೇವ ತುಕಾರಾಮರು ಯಾರೋ ಅವನೇ ಚಿದಂಬರ ಅವತಾರದಲ್ಲಿ ರಾಜಾರಾಮರಾಗಿ ಬಂದಿದ್ರು. ಸಾಮಾನ್ಯ ರಾಜಾರಾಮ ಅವತಾರ. ಆ ಪ್ರಕಾರವಾಗಿ ಮಹಾರಾಜ ಬಂದಾರ ಅಂತ ಗೊತ್ತಾದ್ಮೇಲೆ ಮತ್ತೆ ಡಂಗರ ಹೊಡೆದು ಶುರು ಮಾಡಲ್ಲ. ಬಾಬಾ ಭಾಗವತ ಇವತ್ತಿನ ಮತ್ತೆ ಬೇರೆ ಒಬ್ರು ಬಂದಿದ್ದಾರೆ, ಕೀರ್ತನ ಮಾಡ್ತಾರೆ, ಎಲ್ಲರೂ ಬರಬೇಕು. ಅವ್ರ ಊರಾಗಿನ ಮಂದಿಗೆ ನಿನ್ನೆ ದಿವಸ ರಾತ್ರಿ ತಲೆ ಕೆಟ್ಟಿಲ್ಲ, ಇವತ್ತು ದಿವಸ ಹಂಗ ಹೋಗೋದು ಬೇಡ. ಇನ್ನೊಬ್ರು ಬಂದಾರಲ್ಲ, ಇಬ್ಬರು ಡೊಣ್ಣಿಯಿಂದ ಅವ್ರಿಗೆ ಬರೋಬ್ಬರಿ ಪಾಠ ಕಲ್ಸ್ಕೊಂಡು ಒಂದೊಂದು ಬಡಗಿ ತೊಗೊಂಡು ಕೀರ್ತನೆ ಬಂದರು. ಆ ಸಂದರ್ಭದೊಳಗೆ ಏನಾಗಿದೆ, ರಾಜಾರಾಮ ಮಹಾರಾಜ ಪ್ರಸ್ತಾವನೆ ಮಾಡಿದ್ರು ಕೀರ್ತನ ಆರಂಭಕ್ಕೆ. ಅದು ಪ್ರದೋಷ ಕಾಲ ಆಗಿತ್ತು, ಸೂರ್ಯಾಸ್ತ ಇನ್ನೂ ಆಗಿದ್ದಿಲ್ಲ. ಸೂರ್ಯಾಸ್ತಮ ಆಗೋ ಸಂದರ್ಭ ಇತ್ತು, 5:05 ಇತ್ತು. ಅದನ್ನು ಸೂರ್ಯ ಅಸ್ತ ಆಗಿದ್ದಿಲ್ಲ. ಈಗೆಲ್ಲ ಸೂರ್ಯದೇವ್ರು ಕಾಣಿಸ್ತಾನೆ ಇಲ್ಲಪ್ಪ ಅಂತ ಎಲ್ಲಾರು ಕೇಳಿದ್ರು. ಕಾಣಿಸ್ತಾನ ಏನ್ ಮಾಡ್ಕೊಂಡೆ ಸೂರ್ಯನಾರಾಯಣ ಅಂತ ಎಲ್ಲ ಮಂದಿ ಅಂದ್ರು. ಏನ್ ಮಾಡಂಗಿಲ್ಲ, ಅವ ಮುಳುಗಬಾರ್ದು ನಮ್ಮ ಕೀರ್ತನ ಆಗೋ ತನಕ. ಇವತ್ತು ಜಾಹೀರ್ ಕೀರ್ತನ ಅಂತಕ್ಕಂಥ ರಾಜಾರಾಮ ಮಹಾರಾಜ್ ಮಾಡಿ ಕಥನ ಅಂದ್ಕೊಂಡ್ರೆ ಮಹಾಸ್ವಾಮಿ ಕೀರ್ತನ ಅಂತಕ್ಕಂಥ ಶುರು ಮಾಡ್ತಕ್ಕಂಥವರಾಗಿದ್ದಾರೆ. ಮಹಾಸ್ವಾಮಿ ನಾಮಸ್ಮರಣೆ ಶುರು ಮುಖ್ಯ ಮಹಾಮಂತ್ರ ನಾಮ ಚಿದಂಬರ, ಮುಖ್ಯ ಮಹಾಮಂತ್ರ ನಾಮ ಇವತ್ತಿನ ಶ್ರೀಹರಿ ಹೊಸೂರು ಬಂದಲ್ಲ, ರಾಜಾರಾಮ ಮಹಾರಾಜರು ಕೀರ್ತನ ಮಾಡಿದ್ದಾರೆ. ಮಹಾಸ್ವಾಮಿ ವಿಶಿಷ್ಟವಾಗಿರ್ತಕ್ಕಂತಹ ಅವತಾರದ ವೈಶಿಷ್ಟ್ಯ ಹೇಳ್ತಕ್ಕಂಥವರಾಗಿದ್ದಾರೆ. ಸೂರ್ಯನಾರಾಯಣ ಕೇಳ್ಕೋತ ಕುತ್ಕೊಂಡಿದ್ದಾನೆ ಮಹಾರಾಜ್. 5:15 ಆಯ್ತು, 6:15 ಆಯ್ತು, 7:15 ಆಯ್ತು, 8:15 ಆಯ್ತು. ಮಂದಿ ಅವಾಗ ಗಾವರಾಗಿ ಶುರು ಮಾಡಿದ್ರು. ಸೂರ್ಯ 5:15 ಹೆಂಗಿದ್ದಾನೆ, ಎಲ್ಲರೂ ಟೈಮ್ ಇಟ್ಕೊಳ್ತಿದ್ದಾರೆ. 10 ಗಂಟೆ ಆಗಿದ್ರು ಹಂಗ ಇದ್ದಾನೆ. ಇವ್ರಂದ್ರು ಇನ್ನು ನಮ್ಮೂರಿಗೆ ಏನೋ ಒಂದು ಕೆಟ್ಟ ಕಾಲ ಬಂತು, ನಾವು ಸುಮ್ಮನೆ ಸತ್ಪುರುಷರಿಗೆ ನಿಂದ ಮಾಡಿದ್ವಿ, ಅದಕ್ಕೆ ಮಹಾತ್ಮರೇ ನೀವು ದೊಡ್ಡವರಿದ್ದೀರಪ್ಪ, ಸೂರ್ಯ ಹೆಂಗಾರೆ ಮಾಡಿ ಸೂರ್ಯಾಸ್ತ ಆಗೋಂಗ್ ಮಾಡ್ರಿ ಅಂದ್ಕೊಂಡು ಎಲ್ಲರೂ ಡೊಣ್ಣಿ ಬಿಸಾಕರು ಅಡ್ಡು ಬಿದ್ದಾರೆ. ನತಮಸ್ತಕರಾಗ್ಯಾರ ಮಹಾಸ್ವಾಮಿ ಚಿದಂಬರಗಳು ಮಹಾರಾಜರಿ ಮಹಾಮಂಗಳ ಬಾಬಾ ಭಾಗವತ ರಾಜಾರಾಮ ಮಹಾರಾಜರು ಮಾಡ್ಕತ್ತಾರ ಆರತಿ. ಓವಾಳು ಭಾವೇ ಚಿದಂಬರ ಅವತಾರ ಕೃಷ್ಣ ಬ್ರಹ್ಮ
महाराज की जय, सब संतों की जय. ಈ ಪ್ರಕಾರವಾಗಿ ಮಹಾಮಂಗಳಾರತಿ ಮಾಡ್ತಕ್ಕಂಥವರಾಗಿದ್ದಾರೆ, ಸೂರ್ಯನಾರಾಯಣ ಮಂಗಳಾರತಿ ಮಾಡ್ತಕ್ಕಂಥವರಾಗಿದ್ದಾರೆ. ಧರ್ಮವೇ ಚಿದಂಬರ ನಾರಾಯಣ ಅವತಾರ. ಮಹಾಸ್ವಾಮಿ ಚಿದಂಬರರು ಹುಟ್ಟುವಾಗ ಬಲಗಿವಿಯಲ್ಲಿ ಕೋಮಲ ಬಿಲ್ವ ಮತ್ತು ಶುಭ್ರಾಕೃತಿಯನ್ನು ಇಟ್ಟುಕೊಂಡು ಅದನ್ನ ಪ್ರಗಟ ಅವತಾರ ಅಂತಕ್ಕಂಥ ಅಯೋನಿ ಸಂಭವರಾಗಿ ಪ್ರಗಟ ಅವತಾರವಾಗಿ 8 ವರ್ಷದವರೆಗೆ ಹುಟ್ಟಿದವರು. ಮಹಾಸ್ವಾಮಿ ನಿರ್ಯಾಣದ ಒಂದು ಕಥಾನಕ ನೋಡಿದಾಗ ಪ್ರತ್ಯಕ್ಷವಾಗಿ ಗರುಡಾರೂಢರಾಗಿ ಶಂಕಚಕ್ರ ಗದಾ ಧಾರಣ ಮಾಡಿಕೊಂಡು ಭಗವಂತ ವೈಕುಂಠ ರೂಢರಾದರು. ಅರ್ಥಾತ್ ಹರೇಶ್ವರ ಸಮಾವೇಶವಾಗಿದ್ದ ಅವತಾರ ಚಿದಂಬರ ಒಂದು ಅವತಾರ. ತನ್ಮೂಲಕವಾಗಿ ಕ್ಷೇತ್ರ ಕರ್ಕಿಹಳ್ಳಿಯಲ್ಲಿ ಶಿವನ ಅವತಾರವೇ ಚಿದಂಬರ ಎಂಬುದಾಗಿ ಮೃತ್ಯುಂಜಯೇಶ್ವರ ಮಹಾಲಿಂಗ ಸ್ಥಾಪನೆಯಾಗಿದೆ. ಮೃತ್ಯುಂಜಯೇಶ್ವರರು ಚಿದಂಬರ ಮಹಾರಾಜರ 3ನೇ ಮಕ್ಕಳು ಸ್ಥಾಪನೆ ಮಾಡಿದ ಲಿಂಗ ಅದು. ಅದೇ ಪ್ರಕಾರವಾಗಿ ಮಹಾಸ್ವಾಮಿ ಪೂರ್ಣ ಆರಾಧ್ಯ ದೇವತಾ ಪ್ರತ್ಯಕ್ಷ ಚಂದ್ರಕೇಶ್ವರ ಸ್ವಾಮಿ ವಿಷ್ಣುವಿನ ಒಂದು ಜಗನ್ಮೋಹಿನಿ ಅವತಾರದ ಒಂದು ಪ್ರತೀಕ. ಅರ್ಥಾತ್ ವೆಂಕಟನಾಥನೇ ಪ್ರತ್ಯಕ್ಷ ತಿರುಪತಿ ವೆಂಕಟೇಶನೇ ಯಾವ ಚಂದ್ರಕೇಶ್ವರ ಸ್ವಾಮಿಯಾಗಿ ಆ ಕರ್ಕಿಹಳ್ಳಿ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾನೆ. ತುಂಗಭದ್ರೆ ಯಾವ ಚಂದ್ರಭಾಗ ಪಂಢರಪುರಕ್ಕೆ ಪಾಂಡುರಂಗ ಸುತ್ತ ಹಾಕಿದೆವು, ಹಂಗೆ ಯಾವ ತುಂಗಭದ್ರಾ ಹಿಂದಿನ ನೀರು ಬಂದು ಆ ಚಿದಂಬರೇಶ್ವರ ಟೆಂಪಲ್ ಅದಕ್ಕೆಲ್ಲ ಸುತ್ತಲೆಲ್ಲ ಯಾವ ಚಂದ್ರಭಾಗಿಯಂತೆ ಸುತ್ತುವರೆದ ತುಂಗಭದ್ರಾ ಸುತ್ತಲೆಲ್ಲ ಹಸಿರು ಒಂದು ವಿಶೇಷವಾದಂತಹದ್ದು ಫಲಗದ್ದೆಗಳು ಇವೆಲ್ಲಗಳು ನೋಡಲಿಕ್ಕೆ ಪ್ರಖ್ಯಾತವಾಗಿರ್ತಕ್ಕಂಥ ಕ್ಷೇತ್ರವಾಗಿದೆ. ತಾವೆಲ್ಲ ಒಂದ್ಸರಿ ಭೇಟಿ ಕೊಡಲಿಕ್ಕೆ ವಿನಂತಿ ಮಾಡ್ತಾ ಮಹಾಸ್ವಾಮಿ ಚಿದಂಬರ ಗುರು ಮಹಾರಾಜರ ಶ್ರೇಷ್ಠವಾಗಿರ್ತಕ್ಕಂತಹ ಯಾವ ದಿಂಡಿ ಮಹೋತ್ಸವ ಅಂತಕ್ಕಂಥದ್ದು ಪ್ರತಿ ವರ್ಷಕ್ಕೆ ಇದೊಂದು ಹಬ್ಬ. ಈ ಯಾವ ಶ್ರೇಷ್ಠವಾದಂತಹದ್ದು ಕ್ಷಣಗಳು ಯಾವ ದೀಪಾವಳಿ ದಸರಾ ಮಹೋತ್ಸವಗಳು ಅವ ಆ ಪ್ರಕಾರವಾಗಿ ಇದು ಒಂದು ವಿಶಿಷ್ಟವಾದಂತಹ ದಿವಸ ಅಂತಕೊಂಡು ಹೇಳ್ತಾ ಸರ್ವರಿಗೂ ಸನ್ಮಾನವನ್ನು ಮಹಾಸ್ವಾಮಿ ಮಾಡಿ ಅಂತ ಹೇಳ್ತಾ ಇಷ್ಟೆಲ್ಲ ನಮ್ಗೆ ಅನುಗ್ರಹ ಆಗಬೇಕಾಗಿದೆ. ಅದೆಲ್ಲ ಸತ್ಸಂಗದ ಮಧ್ಯದಲ್ಲಿ ಭಗವಂತ ಇರ್ತ ನಾಮ ಸ್ವಾಮಿ ಪೇಟೆ ನತಿ ಮಂದಿರೆ ಮತ್ತು ಭಕ್ತ ಇದ್ರೆ ಗಾಯಂತಿ ತತ್ವಚಿತ್ತಾನಂತೆ ಭಕ್ತರಲ್ಲಿ ಇರುವಲ್ಲೇ ಭಗವಂತ ಇರ್ತಾನೆ. ಆದ್ದರಿಂದ ಭಗವಂತನ ಚಿಂತನೆ ಮಾಡ್ತಾ ಭಗವಂತ ನಮಗೂ ನಿಮಗೂ ಲೋಕಕ್ಕೆಲ್ಲ ಕಲ್ಯಾಣ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸನ್ಮಾನಗಳನ್ನು ಹಾರಿಸ್ತಾ ಮಹಾಸ್ವಾಮಿ ಕೇಸನೆ ಸದ್ಗುರು ಶ್ರೀ ಸಮರ್ಪಣೆ ಮಾಡ್ತಾ ಇದೆ. ಚಿದಂಬರ ನಾವು ಒಂದೊಂದು ಕೇಳ್ಕೊಂಡು ಚಿದಂಬರ ರಾಯ ಬ್ರಹ್ಮಾಂಡ ನಾಯಕ ವಿನಂತಿ ಏಕ ಏಕ ಮಾದೆ ಭಕ್ತಿ ಪ್ರೇಮ ನಿರಂತರ ನಾಮಾದ ವಿಚಾರ ಚಿದಂಬರ महाराज की जय, सब संतन की जय, सब संतन की जय. ಈ ರೋಣ ನಗರದ ಸಮಸ್ತ ಭಕ್ತವೃಂದಕ್ಕೆ ಅದು ವಿಶೇಷತಃ ವಿಪ್ರ ಸಮಾಜ ಸಂಘಟನೆಯಿಂದಾಗಿ ಸಂತ ಭಕ್ತರಿಗೆಲ್ಲ ಆಚರಣೆ ಮಾಡ್ತಕ್ಕಂಥದ್ದು ವಿಶೇಷತೆ ಅಂತಕ್ಕಂಥ ನೋಡಿದರೆ ನಿಮ್ಮೆಲ್ಲರಿಗೂ ಆ ಭಗವಂತ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತ ಸ್ವಾಮಿ ಪ್ರಾರ್ಥನೆ ಮಾಡ್ತಾ, ಇದು ಮಹಾಮನೆ, ಸಾಮಾನ್ಯವಾದಂತಹ ಮನೆಯಲ್ಲ. ಮಹಾಮನೆಯಲ್ಲಿ ಅಣ್ಣ ಬಸವಣ್ಣವರು ಅಂದು ತಾವು ಇರೋ ಕಾಲದಲ್ಲಿ 1,96,000 ಗಣಗಳಿಗೆ ಪ್ರಸಾದವನ್ನು ಮಾಡ್ತಿರ್ತಕ್ಕಂಥದ್ದು. ಆ ಮಹಾಮನೆಯ ಒಂದು ಆದರ್ಶವನ್ನೇ ಇವತ್ತು ದಿವಸ ಈ ಮಹಾಮನೆಯಲ್ಲಿಯೂ ಸಹ ಅನ್ನದಾನಾದಿಗಳನ್ನು ಪ್ರತಿ ವರ್ಷ ನಡೆಸತಕ್ಕಂಥವಾಗಿದ್ದಾವೆ. ಅದರ ಜೊತೆಗೆ ಕರವೀರ ಭದ್ರೇಶ್ವರನ ಸನ್ನಿಧಾನ ಇವೆಲ್ಲವೂ ನಮಗೆಲ್ಲ ಸ್ಫೂರ್ತಿಯನ್ನು ವಿಶೇಷವಾದಂತಹ ದೈವೀಯ ಒಂದು ಅನುಗ್ರಹ ಮಾಡಲಿ. ನಮಗೂ ನಿಮಗೂ ಲೋಕಕ್ಕೆಲ್ಲ ಕಲ್ಯಾಣ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸನ್ಮಾನಗಳನ್ನು ಹಾರೈಸ್ತಾ ಇದಕ್ಕೆ ತಾನೇ ನಮ್ಮ ಕಾರ್ಯಾಧ್ಯಕ್ಷರು ಹೇಳಿದರು ಸನ್ಮಾನ ಮಾಡುವ ಕಾರ್ಯಕ್ರಮ ಅಂತ ತಿಳ್ಕೊಂಡು ಹೇಳಿ ಆ ಪ್ರಕಾರವಾಗಿ ಅದನ್ನು ಮುಂದುವರಿಸಿದ ಮೇಲೆ ನಾವು ಮತ್ತೆ ಮಹಾಮಂಗಳಾರತಿಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಸದ್ಗುರು ಶ್ರೀ ಚಂದ್ರನ ಮಾಡ್ತಿದ್ದೇವೆ. ಸರ್ಕಾಲ ಜಯ ಧಾನಿ ಚಿತ್ತ